ಹಾಗಾಗಿ ನರಸಿಂಹ ಅವರು ಅಷ್ಟೇ ಅವರ ಹೇಳಕರ ಅನೇಕ ಕೃತಿಗಳು ಈಗ ವೇದಾಂತ ಸಂಗ್ರಹವನ್ನು ಕನ್ನಡದಲ್ಲಿ ಇವರ ಶ್ರುತ ಪ್ರಕಾಶಾಚಾರ್ಯರ ವ್ಯಾಖ್ಯಾನ ಕನ್ನಡದಲ್ಲಿ ಹಾಕಿದ್ರು, ಅದು ಕೂಡ ಬಂದಿದೆ. ಈಗ ಅವರಿಗೆ ನಾನು ಇನ್ನೊಂದು ಕೆಲಸವನ್ನು ಕೊಟ್ಟಿದ್ದೇನೆ, ನೋಡ್ಬೇಕು ಅಂತ ಇದ್ದಾರೆ. ಈಗ ತಾತ್ಪರ್ಯ ಚಂದ್ರಿ ಕನ್ನಡದಲ್ಲಿ ನಮ್ಮ ಭಾವನವರು ಹಾಕಿದ್ದಾರೆ, ಅಂದ್ರೆ ಅರ್ಥವನ್ನು ಹಾಕಿದ್ದಾರೆ ಅಥವಾ ಪ್ರತಿಪದಾರ್ಥ ಹಾಕಿದ್ರೆ ತುಂಬ ವಿಸ್ತಾರವಾಗುತ್ತೆ ಅಂತ ಹಾಕಿಲ್ಲ. ಅದನ್ನ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ನೋಡಬೇಕು, ದೊಡ್ಡ ಕೆಲಸ ಹೇಳ್ತಾ ಇದ್ದೀರ, ಅದು ನೀವು ಮಾಡಬೇಕಪ್ಪ, ನಿಮ್ಮಂಥವ್ರಿಗೆ ಸಾಧ್ಯ ಅಂತ ಹೇಳ್ತೀನಿ, ಅದೊಂದು ಆಗಬೇಕದು. ನಮ್ಮ ಆಚಾರದ ಏನು ಅಂದರೆ ಅನೇಕ ಶಿಷ್ಯರಿಂದ ರಾಮಾನುಜರು ಕೆಲಸ ಮಾಡಿಸಿದಾಗೆ ಅನೇಕ ಶಿಷ್ಯರು ಅವರಲ್ಲಿ ಇನ್ನೊಬ್ರು ಇದ್ದಾರೆ, ಅವರು ಇಂಗ್ಲೀಷ್ನಲ್ಲಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಭಾಷೆ. ಅದಕ್ಕೆ ಇವರೇ ಯಾರ ಇದ್ರೆ ನಮಗೆ ಮೊದಲು ಇವರಿಗೆ ಅವರೇ ಅದರಲ್ಲಿ ಒಂದಿವರು ಕೊಟ್ಟು ಇವರ ಹತ್ರ ಇವರ ಮಾರ್ಗದರ್ಶನದಲ್ಲೇ ನಡೆಯುತ್ತೆ, ಕೆಲಸವೆಲ್ಲ ನಡೆಯುತ್ತೆ. ಹಾಗಾಗಿ ಇನ್ನು ಹೆಚ್ಚು ಹೇಳಕ್ಕೆ ಇಷ್ಟಪಡೋದಿಲ್ಲ. ಈಗ ಇವತ್ತು ಅವರು ವೇದಾಂತ ಸಂಗ್ರಹದ ಬಗ್ಗೆ ಹೇಳ್ತಾರೆ, ಅದ್ಭುತವಾದ ಗ್ರಂಥ ಅದು. सत्यो सर्वस्य मृत्यो मृतिकटे गणतानन्दकन्दे निकुञ्जे श्रीरङ्गनाथसरोपरितं लक्ष्मी सुमजरे करुणीयवाग्रं श्रीरङ्गवीरगुराक्षरगोपरुद्यं वेदान्ते जयदेवमां प्रपद्ये नित्यमस्तुतपदाम्बुजविस्मरुत्मं व्यामोहतपरितराणिहायमे अस्मद्गुरो भगवतोऽस्य दैकसिन्धो रामानुजस्य चरणं शरणं प्रपद्ये इमान्मे गणनाचार्य कवितातगणे श्री ವೇದಾಂತಾಚಾರ್ಯ ವಜ್ರೋ ಮೇ ಸನ್ನಿಧಸ್ತಾಂ ಸುಧಾರೇ. ಇವತ್ತು ನಾವೆಲ್ಲ ನಾಳೆ ದಿನ ಭಗವದ್ಭಾಷಿಗಾರರ 1008ನೇ ನಕ್ಷತ್ರ ಇದೇ ರೀತಿಯಲ್ಲಿ 3 ವರ್ಷದ ಬರ್ತಾ ಇದ್ದೀನಿ. ಏರ್ಪಾಡು ಮಾಡ್ತಿದ್ದಾರೆ. ಅಲ್ಲಲ್ಲಿ ನಮ್ಮ ಜನಗಳಿಗೆ ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿದ್ದೆ, ನಮ್ಮ ಆಚಾರ್ಯರು ಸಾಧು ಸಂತರ ಹೇಳಿದ್ದೇನು ಅನ್ನೋದನ್ನ ನೆನಪಾಡ್ಕೊಳ್ಳೋದಕ್ಕೆ ಇಂಥ ಸಂದರ್ಭಗಳನ್ನು ಬಳಸ್ಕೋಬೇಕು. ಅದರಲ್ಲಿ ಆಚಾರ್ಯರ ಜನ್ಮದಿನದಂತೂ ಅವರು ಏನೋ ಉದ್ಘಾಟನೆ ಮಾಡಿದ್ದಾರೆ, ಯಾಕೆ ಅವ್ರನ್ನ ಇನ್ನೂ 1000 ವರ್ಷ ಆದರೂ ನೆನಪಿಸಿಕೊಂಡಿದ್ದೀವಿ ಯೋಚಿಸ್ಕೊಳ್ಳೋದು ಒಳ್ಳೆಯದು. ಭಗವದ್ ರಾಮಾನುಜರು ವೇದಾಂತವನ್ನು ತಿಳಿಸುವುದರಲ್ಲಿ ಅವ್ರದ್ದು ಒಂದು ವಿಶಿಷ್ಟವಾದ ಪ್ರಕ್ರಿಯೆ ಉಂಟು. ವೇದಾಂತ ಅಂತ ಸಾಮಾನ್ಯವಾಗಿ ಅದ್ವೈತ ದ್ವೈತ ಇಷ್ಟಾದ್ವೈತ ಅಂತ ಒಂದು ಪ್ರಸಿದ್ಧವಾಗಿದೆ. ಅದರಲ್ಲಿ ಭಗವದ್ ರಾಮಾನುಜರ ವೈಶಿಷ್ಟ್ಯ ಉಭಯ ವೇದಾಂತ ಇವರು ಹೇಳ್ತಾರೆ. ಬರೀ ಸಂಸ್ಕೃತದಲ್ಲಿ ಮಾತ್ರ ಅಲ್ಲ ಇರೋದು ವೇದಾಂತ, ತಮಿಳು ಭಾಷೆಯಲ್ಲಿಯೂ ಕೂಡ 1000 ವರ್ಷದಿಂದಲೇ ಪ್ರಸಿದ್ಧವಾಗಿದ್ದ ಅದು ಬಹಳ ಉತ್ತಮ ಗ್ರಂಥಗಳಿಗೋಸ್ಕರ ಒಂದು ಮಾಧ್ಯಮವಾಗಿ ಪ್ರಯೋಗದಲ್ಲಿದ್ದ ಭಾಷೆಯಲ್ಲಿ ತಮಿಳು ಭಾಷೆ ಪ್ರಸಿದ್ಧವಾಗಿತ್ತು. ಆಳ್ವಾರುಗಳು ಎಂಬ ಪ್ರಸಿದ್ಧ ಭಕ್ತಾಗ್ರಸರವರು ವೇದಾಂತವನ್ನು ಸಾಮಾನ್ಯ ಜನಕ್ಕೆ ತಮಿಳು ಭಾಷೆಯಲ್ಲಿ ತಿಳಿಸುವುದಕ್ಕೋಸ್ಕರ ವೇದಗಳಷ್ಟೇ ಪ್ರಧಾನವಾದ ಅವುಗಳ ತಾತ್ಪರ್ಯವನ್ನೇ ಎಲ್ರಿಗೂ ತಿಳಿಯುವ ಹಾಗೆ ತಿಳಿಸಿಕೊಟ್ಟಿತ್ತು. ಅದಕ್ಕೋಸ್ಕರ ಅದು ವೇದಾಂತ ಬರೀ ಸಂಸ್ಕೃತ ವೇದಾಂತ ಮಾತ್ರ ಅಲ್ಲ ಅನ್ನೋದನ್ನ ಸಾಮಾನ್ಯ ಮೊದಲು ಪ್ರಾರಂಭ ಮಾಡಿ ನಮ್ಮ ದರ್ಶನದಲ್ಲಿ ನಾವು ಹಲವಾರುಗಳ ಕೃತಿಗಳಿಂದಲೂ ಕೂಡ ತಿಳಿದುಕೊಂಡ ವೈಶಿಷ್ಟ್ಯ ಪಡ್ಕೊಂಡ ವಿಷಯಗಳನ್ನೆಲ್ಲ ನಮ್ಮ ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಮಾಳ್ವಾರರ ತಿರುವಾಯುಮಣಿ ಎಂಬ 1000 ಹಾಡುಗಳ ವಿವರಣೆ, ಇದಕ್ಕೆ ಭಗವದ್ ವಿಷಯ ಅಂತ ಹೆಸರಿದೆ. ಭಗವದ್ ವಿಷಯದ ಪ್ರಾರಂಭದಿಂದಲೇ ಅವಾಮರ ಕಾಲದಿಂದಲೇ ಇದು ಕ್ರಮವಾಗಿ ಆಚಾರ್ಯ ಶಿಕ್ಷೆ ಪರಂಪರೆಯಿಂದ ಒಂದು ಗ್ರಂಥಸ್ಥವಾಗಿ ಉಪಯೋಗದಲ್ಲಿಟ್ಟುಕೊಂಡಿರು. ಯಾತಕ್ಕೆ ಅವರನ್ನು ಆರಂಭಿಸಿದ್ರು ಅಂತಂದರೆ ಸಂಸ್ಕೃತದಲ್ಲಿ ಅವರ ಸಿದ್ಧಾಂತವನ್ನು ಬರೀತಾ ಇದ್ರು. ಸಂಸ್ಕೃತದಲ್ಲಿ ಬರೆಯುವಾಗಲೇ ಇದು ಬರೀ ಉಪನಿಷತ್ತುಗಳಿಂದಲೋ ಬ್ರಹ್ಮಸೂತ್ರದಿಂದಲೋ ಗೀತೆಗಳಿಂದಲೋ ಮಾತ್ರ ತಿಳಿಯೋದಲ್ಲ, ಅವುಗಳ ಅಭಿಪ್ರಾಯವನ್ನು ಚೆನ್ನಾಗಿ ಮಂಜೂರು ಮಾಡಿಕೊಳ್ಳೋದಕ್ಕೆ ಆಳ್ವಾರುಗಳ ಗ್ರಂಥಗಳ ಅವಶ್ಯಕತೆಯೂ ಇದೆ ಅನ್ನೋದನ್ನು ತೋರಿಸ
ನಮ್ಮಾಳ್ವಾರನವರು ಎರಡೂ ಕಡೆ ಸೇರಿದವರು ಅಂತ ಹೇಳ್ತೀವಿ. ವೇದಾಂತಕ್ಕೂ ಆಚಾರ್ಯರು ಅವರು ಸ್ವತಃ ಬರೆದಿದ್ದು ದುರ್ವಾಗುಳಿ ಮುಂತಾದ 4 ಗ್ರಂಥಗಳು. ಅಷ್ಟಲ್ಲದೆ ಎಲ್ಲ ಆಳ್ವಾರುಗಳ ಗ್ರಂಥಗಳನ್ನು ಕೂಡ ನಮ್ಮಾಳ್ವಾರೇ ಉಲ್ಲೇಖ ಮಾಡಿದ್ದು. ಅವರ ನಂತರ ನಮಗೆ ನಾಥಮುನಿಗಳ ಕಾಲದಿಂದ ಅನುಸರಿತವಾಗಿ ಇವಾಗ ಈ ತಮಿಳು ವೇದಾಂತವು ಸಿಕ್ಕಿದೆ. ಆ ಪರಂಪರೆಯಲ್ಲೇ ರಾಮಾನುಜರು ಕೂಡ ಈ ಸಿದ್ಧಾಂತವನ್ನು ವೇದಾಂತದೊಡನೆ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಇಲ್ಲ ವಿಶೇಷ ಏನು, ಯಾತಕ್ಕೆ ಇನ್ನೊಂದು ವೇದಾಂತ ಬೇಕು ಅನ್ನೋದಿದ್ರೆ, ವೇದಾಂತಗಳಲ್ಲಿ ಸಂಸ್ಕೃತದಲ್ಲಿ ಹೇಳುವಾಗ ಅನೇಕ ಅಭಿಪ್ರಾಯ ಹೇಳೋರಿದ್ದಾರೆ. ನಾನೇ ಬ್ರಹ್ಮ ಅಂತ ಹೇಳೋದಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ವಾಕ್ಯ ಇದ್ದರೆ ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಹೇಳ್ಬೋದು. ಹಾಗಿದ್ದರೆ ಪ್ರಪಂಚದ ಬಗ್ಗೆ, ಅನೇಕರ ಬಗ್ಗೆ, ಅಥವಾ ಅದರಲ್ಲಿ ಒಬ್ಬರನ್ನೊಬ್ಬರು ಪೂಜೆ ಮಾಡೋರು, ಒಬ್ಬರ ಅನುಗ್ರಹ ಮಾಡೋರು, ಒಬ್ಬರು ಫಲ ಕೊಡೋರು, ಒಬ್ಬ ಫಲ ಬೇಡೋರು, ಹೀಗೆಲ್ಲ ವ್ಯತ್ಯಾಸ ಯಾತಕ್ಕೆ ಬರುತ್ತೆ? ಅದಕ್ಕೆ ಒಂದು ರೀತಿಯಾಗಿ ಇದೆಲ್ಲ ಕಲ್ಪಿತವಾದ್ದು, ಇದೆಲ್ಲ ಅಸತ್ಯ ಅಂತ ಹೇಳೋದು ಒಂದು ರೀತಿ ಅಲ್ಲ. ಇದೆರಡೂ ನಿಜ, ಎರಡೂ ನಿಜ. ಅಂದರೆ ಆಗ ನಾನು ಬ್ರಹ್ಮಾತ್ಮಕ್ಕೆ ಏನರ್ಥ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗ್ತದೆ. ನಾನು ಬ್ರಹ್ಮನಲ್ಲ, ಆದರೂ ನಾನು ನನ್ನನ್ನು ಬ್ರಹ್ಮ ಅಂತ ಹೇಳ್ಕೋಬಹುದು ಅನ್ನೋ ರೀತಿ ಒಂದು ಅರ್ಥ ಹೇಳಬೇಕು. ಅದು ಹೇಗೆ ಹೇಳೋದು ಅನ್ನೋದ್ರಲ್ಲಿ ಸಾಮಾನ್ಯವಾಗಿ ಎದುರು ತಿಳಿಯುವಂಥ ಒಂದು ದೃಷ್ಟಾಂತದಿಂದ ಹೇಳಬೇಕು. ಶರೀರ ಅಥವಾ ನಮ್ಮ ದೇಹ ಯಾವುದಿರುತ್ತೆ, ಇದೂ ಅದರೊಳಗಿರೋ ಆತ್ಮನೂ ಬೇರೆ, ಶರೀರವೇ ಆತ್ಮನಲ್ಲ ಅನ್ನೋದು ಉಪನಿಷತ್ತುಗಳು ಹೇಳಿದೆ. ಶರೀರಕ್ಕಿಂತ ಬೇರ್ಪಟ್ಟದ್ದು ಆತ್ಮ ಅನ್ನೋದು ಹೇಳಿದೆ. ಸಾಮಾನ್ಯ ಜನಕ್ಕೂ ಅರ್ಥವಾಗುತ್ತೆ. ಮೈಗೆ ಗಾಯ ಆಯಿತು, ಹೇಗೆ ಗಾಯವಾಯಿತು ಅಂತಂದರೆ ಆತ್ಮನಿಗೆ ಗಾಯವಾಗುತ್ತಾ? ಆತ್ಮನಿಗೆ ಗಾಯವಾಗೋದಿಲ್ಲ ಅಂತ ಗೀತೆಗಳೆಲ್ಲ ಹೇಳಿದೆ. ಆತ್ಮನನ್ನು ಕಡಿಯೋಕ್ಕಾಗೋದಿಲ್ಲ, ನೆಲೆಸೋಕ್ಕಾಗೋದಿಲ್ಲ, ಸುಡೋಕ್ಕಾಗೋದಿಲ್ಲ, ಹೀಗೆಲ್ಲ ಆತ್ಮ ಅನ್ನೋದು ನಿತ್ಯವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಆದರೆ ಮೈಗೆ ಬೇಕಾದಷ್ಟು ಕಷ್ಟಗಳು ಬರೋದು ನೋಡ್ತಾ ಇದ್ದೀವಿ. ಸತ್ತ ಅಂದರೆ ಮೈಗಿನ ಉರಿಸ್ಬಿಟ್ರು ಅಂತ ಅದಾ ಶಿವಾಯಂ ಅಂತ ಆತ್ಮನಿಗೆ ಹೇಳಿದ್ರೆ, ಶರೀರವನ್ನು ಸುಟ್ಬಿಟ್ರಲ್ಲಪ್ಪ, ಸುಟ್ಟಿದ್ದ ಶರೀರವನ್ನು ಆತ್ಮನಲ್ಲ ಈ ರೀತಿಯಲ್ಲಿ ಹೇಳುತ್ತೆ. ಸುಡತಕ್ಕದ್ದು, ನೆನೆಸತಕ್ಕದ್ದು, ನಡೆಯತಕ್ಕದ್ದು ಇಂಥದ್ದು ಒಂದು ಅದಲ್ಲದೆ ಇರೋದೊಂದು. ಆದರೆ ಈ ಆತ್ಮ ಎಲ್ಲಿರ್ತಾನೆ ಅಂತ ಯಾವುದೋ ಒಂದು ಶರೀರದಲ್ಲಿ ಇರಬೇಕು. ಶರೀರ ಇಲ್ಲದೆ ಬರೀ ಕೇವಲ ಆತ್ಮನನ್ನು ನಾವು ನೋಡೋಕ್ಕೂ ಆಗೋದಿಲ್ಲ, ಅದ್ರ ಬಗ್ಗೆ ವ್ಯವಹಾರ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಎರಡೂ ವಸ್ತುಗಳು ಇದ್ದೂ ಕೂಡ ಒಂದು ಅಂತಲೇ ಎಲ್ಲರೂ ಹೇಳ್ತೇವೆ. ಎಲ್ರಿಗೂ ವಿದ್ವಾಂಸರು ಕೂಡ ತಾನು ಅಂತ ಹೇಳೋದು ಆತ್ಮನನ್ನು, ಆತ್ಮ ಶರೀರದಲ್ಲಿ ಇರ್ತಾನೆ, ಶರೀರವೇ ಆತ್ಮನಲ್ಲ ಅಂತ ಎಲ್ರಿಗೂ ಗೊತ್ತಿದ್ದಾಗಲೂ ಕೂಡ ನಾನು ಅಂತ ಹೇಳುವಾಗ ಶರೀರವನ್ನು ಎಲ್ಲಿ ತಟ್ಕೊಂಡು ನಾನು ಅಂತ ಹೇಳ್ಕೊಳ್ತಾ ಇದ್ದೆ. ನೀವು ಎಲ್ಲಿ ತಟ್ತಾ ಇದ್ದೀರಿ, ಆತ್ಮ ಎಲ್ಲಿದ್ದಾನೆ, ಆತ್ಮನನ್ನು ನಾವು ಮುಟ್ಟಕ್ಕಾಗುತ್ತಾ? ಅಲ್ಲಪ್ಪ, ಆತ್ಮನಿಗೆ ಕೆಲಸ ಮಾಡಬೇಕಾದ್ರೆ ಶರೀರ ಬೇಕು. ಈ ಸಮಯದಲ್ಲಿ ಈ ಶರೀರವೇ ನಾನು ಅಂತ ಹೇಳಿದ್ರೆ ಹೇಗೋ ಹಾಗೆ ಬ್ರಹ್ಮನೇ ನಾನು ಅಂತ ಹೇಳಬಹುದು. ಇದೊಂದು ದಾರಿ. ಬೇರೆ ಬೇರೆನೇ, ಇದು ಬೇರೆ ಅದು ಬೇರೆ ಅನ್ನೋದು ಗೊತ್ತಿದೆ. ಸಾಮಾನ್ಯವಾಗಿ 4 ಜನ ಬರ್ತಾರೆ ಒಂದು ಕಡೆಗೆ, ಎಷ್ಟು ಜನ ಬಂದಿದ್ದಾರೆ? 4 ಜನ ಬಂದಿದ್ದಾರೆ. ಒಬ್ಬರೇ ಬರ್ತಾರೆ ಒಂದು ಕಡೆ. ನಾನು ಒಬ್ಬನೇ ಬಂದೆ ಹೇಳೋ ಸಮಯದಲ್ಲಿ ನಾನು ಒಬ್ಬನೇ ಅಂತ ಅನ್ನೋದು, ನಾನು ಬೇರೆ, ನನ್ನ ಶರೀರ ಬೇರೆ ಅಂತ ಗೊತ್ತಿದ್ರು ನಾನು ಒಬ್ಬನೇ ಬಂದೆ ಅಂತ ಹೇಳ್ತೇವೆ. ನಾನು ನನ್ನ ಶರೀರವು ಬಂದ್ವಿ ಅಂತ ಹೇಳೋದಿಲ್ಲ ಯಾರು. ಆದರೆ ಶರೀರವನ್ನೇ ತಾನು ಅಂತ ಅಂದ್ಕೊಂಡಿಲ್ಲ ಅನ್ನೋದು ಅವ್ರಿಗೆ ಜ್ಞಾನವೂ ಇದೆ ಅಂತ ಹೋಗಿದ್ರು. ಹಾಗೆ ಅದನ್ನು ನೋಡ್ತಾರೆ. ಕೈಲಿ ಏನಾದ್ರು ಗಾಯವಾಯಿತು ಅಂತ, ಆತ್ಮನಿಗೆ ಗಾಯವಾಯಿತು ಅಂತ ಹೇಳೋದು, ಕೈ ಗಾಯವಾಗುತ್ತೆ. ಆದರೆ ಗಾಯವಾಗಿದ್ದು ಶರೀರಕ್ಕಾದಾಗ ದುಃಖ ಆತ್ಮನಿಗೆ, ನೋವು ಆತ್ಮನಿಗೆ ಉಂಟಾಗುತ್ತೆ. ಶರೀರಕ್ಕೆ ನೋವಿಲ್ಲ, ಗಾಯ, ಆತ್ಮನಿಗೆ ಗಾಯ ಇಲ್ಲ, ನೋವಿಲ್ಲ. ಅದೇ ಎರಡು ಬೇರೆ ಬೇರೆ ಅನ್ನೋದು ಗೊತ್ತಾಗುತ್ತೆ. ಒಂದು ಕಡೆ ಭಾವನೆಗಳಿದೆ, ಒಂದು ಕಡೆ ಕ್ರಿಯೆ ಇದೆ. ಈ ಕ್ರಿಯೆಯು ಭಾವನೆಯು ಬೇರೆ ಬೇರೆ ಜಾಗದಲ್ಲಿದ್ದರೂ ಕೂಡ ಎರಡೂ ಸೇರಿದರೆ ಒಂದು ಅಂತ ಹೇಳ್ಬೋದು. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆ ರೀತಿಯಾಗಿ ಪರಬ್ರಹ್ಮ ಪರಮಾತ್ಮ ಅನ್ನೋದು ನಮಗೆ ಹೊರಗಿರೋ ಆತ್ಮನಂತೆ, ಹೊರಗಿರೋ ಶರೀರದಂತೆ ನಾವು ಅವನಿಗೆ ಶರೀರವಾಗಿದೆ. ನಮಗೊಂದು ಶರೀರ ಇದೆ, ನಾವು ಒಬ್ಬನಿಗೆ ಶರೀರ ಅಂತ ವೇದಾಂತಗಳು ಹೇಳುತ್ತೆ. ಇದನ್ನು ನಮಗೆ ಹೇಗೆ ನಾವು ತಿಳ್ಕೊಂಡಿದ್ದು ಅಂದರೆ ರಾಮಾನುಜರನ್ನು ತೋರಿಸಿದ್ದು, ನಮ್ಮಾಳ್ವಾರದನ್ನು ವ್ಯಕ್ತವಾಗಿ ತೋರಿಸಿಕೊಟ್ರು. ಶರೀರದೊಳಗೆ ಆತ್ಮ ಇರೋ ಹಾಗೆ ಆತ್ಮನೊಳಗೆ ಆತ್ಮ ಇದ್ದಾನೆ, ಅವನು ಪರಮಾತ್ಮ ಅಂತ ಹೇಳ್ತೇವೆ.
ಉಡಲ್ಮಿಸೈ ಉಯಿರನ ಕರಂದ್ ಎಂಗುಂ ಪರಂದೊಳನ್ ಮಾಡಬಾರ್ದ ಮಾತು. ಇದರಿಂದ ಏನು ತಿಳಿಯುತ್ತೆ? ಶರೀರಾತ್ಮ ಬಿಟ್ಟಿರೋದಿಲ್ಲ, ಅದು ಬೇರೆ ಇದ್ರೆ ಒಂದು ಅಂತ ಹೇಳುವುದು ಆಕ್ಷೇಪ ಏನಿಲ್ಲ. ನಾನು ನನ್ನ ಶರೀರ ಅಂತ ಹೇಳದೇ ಇರೋ ಹಾಗೆ, ನಾನು ನನ್ನ ಪರಮಾತ್ಮ ಬಂದಿ ಅಂತ ಹೇಳಬೇಕಾಗಿ, ಅವನು ಬಿಟ್ಟು ನಾವಿರೋದಿಲ್ಲ, ನಾವೇ ಅವನಾಗಿರೋದಿಲ್ಲ. ಇದು ಈ ಭೇದವೂ ಇದೆ. ಪೂರ್ತಿ ಅಭೇದ ಹೇಳೋದು ಒಂದು ಸಿದ್ಧಾಂತವಿದ್ದರೆ ಅದರಲ್ಲಿ ಅನೇಕ ಔಚಿತ್ಯಗಳು, ಅನೇಕ ಅನೌಚಿತ್ಯ ಬರುತ್ತೆ. ಅವ್ರಿಗೆ ಔಚಿತ್ಯ ಕೇಳಿದ್ರೆ ಬೇರೆ ಏನಾದ್ರು ಕಲ್ಪನೆ ಮಾಡಬೇಕಾಗ್ಬೋದು. ಅವಿದ್ಯೆ ಅಂತ ಒಂದಿದೆ, ಅದರಿಂದ ಬರುತ್ತೆ, ಆ ಅವಿದ್ಯೆ ನಷ್ಟವಾಗುತ್ತೆ, ಅದಿದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹೀಗೆಲ್ಲ ಕಷ್ಟಪಡಬೇಕಾಗ್ಬೋದು. ವೇದಗಳಲ್ಲಿ ಅನೇಕ ವಸ್ತುಗಳ ಬಗ್ಗೆನೂ ಹೇಳುತ್ತೆ, ಎಲ್ಲವೂ ಒಂದೇ ಅಂದರೂ ಹೇಳುತ್ತೆ. ಎರಡಕ್ಕೂ ಸಾಮಂಜಸ್ಯ ಮಾಡೋದು ಹೇಗೆ ಅನ್ನೋದರಲ್ಲಿ ಅನೇಕ ದಾರಿಗಳು. ಎರಡರಲ್ಲಿ ಒಂದು ನಿಜ ಒಂದು ಸುಳ್ಳು ಅಂತ ಹೇಳೋದು ಒಂದು ರೀತಿ, ಎರಡು ವಾಕ್ಯ ಇದೆ, ಒಂದು ವಾಕ್ಯ ಸುಳ್ಳು, ಒಂದು ವಾಕ್ಯ ನಿಜ ಅಂತ ಹೇಳೋದು. ಹಾಗೆ ಹೇಳಿದ್ರೆ ಲಾಭವೇನಿಲ್ಲ. ವೇದವನ್ನು ಪ್ರಮಾಣ ಅಂತ ಒಪ್ಪಿದ್ವಿ ಅಂತ ಆಗೋದೇ ಇಲ್ಲ. ಆವಾಗ ವೇದವನ್ನು ಪ್ರಮಾಣ ಅಂತ ಒಪ್ಪಿದ್ರೆ ಎಲ್ಲ ವಾಕ್ಯಗಳನ್ನು ಪ್ರಮಾಣ ಅಂತ ಒಪ್ಪಬೇಕು. ಅದಕ್ಕಾಗಿ ಪ್ರಧಾನವಾಗಿ ಈ ಗ್ರಂಥವನ್ನು ನಾನು ಅಲ್ಲಿ ಬರೆದಿದ್ದು ವೇದಾರ್ಥ ಸಂಗ್ರಹ ಅಂತ ಹೆಸರಿಟ್ಟಿದೆ. ನ್ಯಾಯವಾಗಿ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಬೇಕು, ವೇದಾಂತಕ್ಕೆ ಅರ್ಥ ಹೇಳೋದು. ಉಪನಿಷತ್ತಿಗೆ ಭಾಷೆ ಮಾಡಲಿಲ್ಲ ನಾನು. ಭಗವತ್ ರಾಮಾನಂದರು ದಶೋಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದೆ, ಅದಕ್ಕೆ ಭಾಷೆ ಬರೆದಿದೆ. ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆದಿದ್ದಾರೆ, ಭಗವದ್ಗೀತೆಗೆ ಭಾಷೆ ಬರೆದಿದ್ದಾರೆ. ಉಪನಿಷತ್ತುಗಳಿಗೆ ಭಾಷ್ಯ ಬರೆಯುವ ಜಾಗದಲ್ಲಿ ಈ ಗ್ರಂಥವನ್ನು ವೇದಾರ್ಥ ಸಂಗ್ರಹ ಗ್ರಂಥವನ್ನು ಬರೆದಿದ್ದಾರೆ. ಇಲ್ಲಿ ಉಪನಿಷತ್ತು ಅಂತ ಅನ್ನೋದು ವೇದಗಳ ಕೊನೆಯ ಭಾಗ ಅಥವಾ ವೇದಗಳ ನಿಷ್ಕರ್ಷವನ್ನು ಹೇಳುವ ಭಾಗ ವೇದಾಂತ ಅಂತ ಹೇಳ್ತೇವೆ. ವೇದಗಳಲ್ಲಿ ನಿಷ್ಕರ್ಷ ಮಾಡೋ ಕಡೆ ಒಂದು ಹೇಳುತ್ತೆ, ಬೇರೆ ಕಡೆ ಬೇರೆ ಹೇಳುತ್ತೆ ಅಂತ ಅರ್ಥ ಅಲ್ಲ. ವೇದಗಳು ಪೂರ್ತಿ ಒಂದೇ ಅಭಿಪ್ರಾಯವನ್ನು ಹೇಳುತ್ತೆ. ವೇದಾಂತ ಅಂತ ಇದಕ್ಕಾಗಿ ಹೇಳಿದೆ. ವೇದಗಳ ಅಭಿಪ್ರಾಯವೇ ಇದು. ವೇದಗಳ ಅಭಿಪ್ರಾಯವನ್ನು ಇದಕ್ಕೆ ಹಿಂದೆ ಇದ್ದ ಇವರಿಗೆ ಮೊದಲೇ ಬ್ರಹ್ಮಸೂತ್ರಕ್ಕೆ ಭಾಷೆ ಬಂದ ಶಂಕರಾಚಾರ್ಯರು ಒಪ್ಪಲಿಲ್ಲ. ಕರ್ಮಕಾಂಡಕ್ಕೆ ಪ್ರಾಮಾಣ್ಯವಿಲ್ಲ ಅಂತ ಅವರು ಹೇಳ್ತಾರೆ. ಕರ್ಮಕಾಂಡದಲ್ಲಿ ಏನಾಗುತ್ತೆ ಅಂದರೆ ಗೀತೆ ಹಾಗೇನೆ ಒಬ್ಬ ಪ್ರಶ್ನೆ ಕೇಳೋನು, ಒಬ್ಬ ಉತ್ತರ ಹೇಳೋನಿಲ್ಲ. ಭಗವದ್ಗೀತೆಯಲ್ಲಿ ಅರ್ಜುನ ಪ್ರಶ್ನೆ ಕೇಳೋನು, ಕೃಷ್ಣ ಉತ್ತರ ಹೇಳೋನು. ಇವನು ಉತ್ತರ ಕೊಟ್ಟರೆ ಅವನು ಸಂದೇಹ ಒಂದೇ ಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾನೆ, ಇವನು ಸಮಾಧಾನ ಹೇಳ್ತಾನೆ. ಹೀಗೆಲ್ಲ ಇಬ್ಬರಿದ್ದು ಒಬ್ಬರಿಗೆ ಸಂಶಯ, ಒಬ್ಬರು ಅದನ್ನು ಪರಿಹಾರ ಮಾಡ್ತಾರೆ. ಆಗಿರೋ ಒಂದು ಪರಿಸ್ಥಿತಿಯಲ್ಲೇ ಗೀತೆ ಕೂತಿರು. ಗೀತೆಯಲ್ಲಿ ಎಲ್ಲರೂ ಒಬ್ಬರೇ ಇದ್ರು ಅಂತ ಹೇಳೋಕ್ಕಾಗೋದು. ಗೀತೆಯಲ್ಲಿ ಅದ್ವೈತ ಹೇಳೋದು ಕಷ್ಟ. ಶಂಕರಾಚಾರ್ಯರು ಕೂಡ ಬಹಳ ಕಡೆ ಕಷ್ಟ ಇದೆ ಹೇಳೋದು. ಅದರಂತೆಯೇ ಉಪನಿಷತ್ತುಗಳಲ್ಲಿ ಕೂಡ ಎಲ್ಲ ಉಪನಿಷತ್ತಲ್ಲೂ ಸಂವಾದಗಳುಂಟು, ಪ್ರಶ್ನೋತ್ತರಗಳುಂಟು. ಆಚಾರ್ಯನ ಹತ್ರ ಶಿಷ್ಯ ಹೋಗಿ ಕೇಳ್ತಾನೆ, ಆಚಾರ್ಯ ಶಿಷ್ಯನಿಗೆ ತಿಳಿಸುವಾಗ ಉಪದೇಶದಿಂದ ತಿಳಿಸ್ತಾನೆ, ಕೆಲವು ಕಡೆ ಪ್ರಶ್ನೋತ್ತರಗಳಿಂದ ತಿಳಿಸ್ತಾನೆ, ಪ್ರಶ್ನೆ ಕೇಳಿದ ಉತ್ತರ ಹೇಳಿ, ಕೆಲವು ಕಡೆ ವೃತ್ತಾಂತಗಳನ್ನು ಹೇಳಿ ಹೀಗೆ ನಡೆದಿದೆ ಇತಿಹಾಸಾದಿಗಳನ್ನು ಹೇಳಿ ಅದನ್ನಿಟ್ಟು ತಿಳಿಸ್ತಾನೆ, ಕೆಲವು ಕಡೆ ಲೌಕಿಕ ದೃಷ್ಟಾಂತಗಳಂತಲೂ ಕೂಡ ತಿಳಿಸ್ತಾನೆ. ಹೀಗೆ ತಿಳಿದೇ ಇರೋನೊಬ್ಬ ತಿಳಿದವನೊಬ್ಬ, ಹಾಗೆ ತಿಳಿದವನು ಜ್ಞಾನ, ತಿಳಿದೇ ಇರೋನು ಉಪಕಾರಕ್ಕೆ ಬರುತ್ತೆ. ಇದು ಒಂದು ಪರಂಪರೆ ಅಂತ ಉಪನಿಷತ್ತಲ್ಲೂ ಹೇಳ್ಕೊಂಡು ಬಂದಿದೆ. ಗೀತೆಯಲ್ಲಿ ಸಾಕ್ಷಾತ್ತಾಗಿ ಆಚಾರ್ಯ ಶಿಷ್ಯ ಸಂವಾದ ಇದೆ. ಈಗ ಉಪನಿಷತ್ತುಗಳಲ್ಲೇ ಹೇಳಿದ್ದರ ತೀರ್ಮಾನ ಮಾಡೋ ಸಮಯದಲ್ಲಿ ಇಬ್ಬರಿದ್ದರೆ ನಷ್ಟವೇನು ಅನ್ನೋದು ಅಷ್ಟೇ ಅಲ್ಲದೆ ಇರೋದು ಹಾಗೆ. ಹಾಗಾಗಿ ಒಬ್ಬರನ್ನು ಕಳೀಬೇಕು. ಜಗತ್ತು ಮಿಥ್ಯೆ ಅಂತ ಹೇಳಿ ಸಾಧಿಸಬೇಕಾದ್ರೆ ಬ್ರಹ್ಮ ಸತ್ಯ ಅಂತ ಹೇಳೋದು ನಿಜ. ಬ್ರಹ್ಮ ಸತ್ಯವಾಗಿರುವಾಗ ಜಗತ್ತನ್ನು ಒಳಗೊಂಡಿದ್ದರೆ, ಸರ್ವವ್ಯಾಪಿಯಾಗಿದ್ದರೆ, ಜಗತ್ತನ್ನು ಶರೀರವಾಗಿ ಬ್ರಹ್ಮ ಪಡೆದಿದ್ದರೆ ನಷ್ಟವೇನು ನನಗೆ? ಎಲ್ಲ ನಾವು ಮನಸ್ಸನ್ನು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಇರೋದು ಒಂದೇ ಸತ್ಯ, ಬಾಕಿ ಎಲ್ಲ ಅಲ್ಲ. ಅದಕ್ಕೆ ತಕ್ಕಾಗಿ ನಾವು ವೇದಾಂತಗಳಿಗೆ ಅರ್ಥ ಹೇಳ್ತೇವೆ. ಇದು ಅವರಿಷ್ಟ, ನಾವು ಅದ್ರ ಬಗ್ಗೆ ಟೀಕೆ ಮಾಡೋದು. ಸಾಮಾನ್ಯರಿಗೆ ಆ ರೀತಿ ಅಭಿಪ್ರಾಯ ಅಲ್ಲ. ಇದಕ್ಕೆ ಕಾರಣ ಇಷ್ಟೇ, ನನ್ನ ಇಷ್ಟ ಅಂತ ಒಂದು ತಗೊಂಡ್ಬರೋದಿಲ್ಲ ಶಾಸ್ತ್ರ ತೀರ್ಮಾನಗಳು. ಇದಕ್ಕೆ ಒಂದು ಅನಾದಿಯಾದ ಮಾರ್ಗ ಒಂದಿದೆ, ಅವಿಚ್ಛಿನ್ನವಾಗಿ ಒಂದು ಪರಂಪರೆ ಅಂತಿದೆ. ಅದನ್ನು ಪಟ್ಟಿ ಮಾಡ್ತಾರೆ. ಇಂಥವರೆಲ್ಲ ವೇದಾಂತದ ಬಗ್ಗೆ ಆಗಲೇ ಸಾವಿರಾರು ವರ್ಷಗಳಿಂದ ವ್ಯಾಸರು, ಬಾದರಾಯಣ ವೇದವ್ಯಾಸ ಸೂತ್ರ ಬರೆದರು, ಬೋಧಾಯನ ನಮ್ಮ ಮಹರ್ಷಿ ಅದಕ್ಕೆ ವಿಸ್ತಾರವಾದ ವೃತ್ತಿ ಬರುವರು. ಆಮೇಲೆ ಶಂಕ, ದ್ರವಿಡ, ಭಾರತಿ, ಕುಹದೇವ, ಕಬರ್ತಿ ಮುಂತಾದವೆಲ್ಲ ಋಷಿಗಳು ಅನೇಕರನ್ನು ಭಾಷ್ಯ ವೃತ್ತಿಗಳೆಲ್ಲ ಬರೆದಿದ್ದಾರೆ. ಅದೇ ಕ್ರಮದಲ್ಲಿ ಬರುವಾಗ ಆಸಮನಿಗಳು, ರಾಮನಾಚಾರ್ಯರುಗಳೆಲ್ಲ ತಮ್ಮ ಗ್ರಂಥಗಳನ್ನು ವಿವರಿಸಿದ್ದಾರೆ. ಆ ಮಾರ್ಗದಲ್ಲಿ ನಾನು
ಈ ಅರ್ಥವನ್ನು ವಿವರಿಸ್ತೇನೆ ಅಂತ ರಾಮಾನುಜರು ಕರೀತಾ ಹೋಗ್ತಾರೆ. ನಾವಾಗಿ ನಮಗೆ ತಿಳಿಯುತ್ತೆ ಅಂತ ಅಂದ್ಕೊಳ್ಳೋದು ಕಷ್ಟ. ಉಪನಿಷತ್ತು ಹೇಳೋದು ಅದೇನೆ, ಯಾರೂ ಪೂರ್ತಿ ಬ್ರಹ್ಮವನ್ನು ಅರ್ಥಕೊಳ್ಳೋಕ್ಕಾಗೋದಿಲ್ಲ, ಪ್ರತ್ಯಕ್ಷವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ, ಊಹಿಸಿ ತಿಳ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಆಚಾರ್ಯ ಉಪದೇಶದಿಂದಲೇ ತಿಳಿಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳುತ್ತೆ. ಆ ಆಚಾರ್ಯರಲ್ಲಿ ಅನೇಕ ರೀತಿ ಹೇಳಬಹುದು. ಅದಕ್ಕೊಂದು ಪರಂಪರೆ ಇದ್ದು ಅದು ಅಂದರೆ ಯಾವ ಪ್ರಮಾಣದಿಂದ ಹೇಗೆ ತೋರಿಸಿದ್ದಾರೆ ಅನ್ನೋದ್ರಲ್ಲಿ ಆಳ್ವಾರುಗಳು ಒಂದು ಮುಖ್ಯವಾದ ಸ್ಥಾನವಿದೆ. ರಾಮಾನುಜರ ನಿಲುವು ಅದಲ್ಲದೆ ಅಷ್ಟೇ ಅಲ್ಲದೆ ಅದಕ್ಕೂ ಇದೇ ರೀತಿಯಾದ ಸಮಕಾಲದ ಒಂದು ಇರುವಿಕೆ ಇದೆ. ಯಾವಾಗ ದ್ವಾಪರಯುಗದ ಕೊನೆಯಲ್ಲಿ ವೇದವ್ಯಾಸ ಬ್ರಹ್ಮಸೂತ್ರವನ್ನು ಬರೆದರು, ಅದೇ ಸಮಯದಲ್ಲೇ ಆಳ್ವಾರಲ್ಲಿ ಮೊದಲು 3 ಜನ ಆಳ್ವಾರು ದ್ವಾಪರಯುಗದಲ್ಲೇ ಪ್ರಚಾರ ಮಾಡಿದರು. ಒಂದೇ ಸಮಯದಲ್ಲಿ ಸಂಸ್ಕೃತದಲ್ಲೂ ವೇದಾಂತ ಉಂಟಾಯಿತು, ತಮಿಳಿನಲ್ಲೂ ವೇದಾಂತ ಉಂಟಾಯಿತು. ಇದು ಭಕ್ತಿ ಪ್ರಧಾನವಾಗಿ ಬಂತು. ಆಳ್ವಾರುಗಳೆಲ್ಲರೂ ಕೂಡ ಭಕ್ತಿ ಶಿರೋಮಣಿಗಳು. ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಅವನನ್ನು ಕೊಂಡಾಡಿ ಅವನ ಅನುಗ್ರಹದಿಂದ ತಾವು ಶಾಂತಿಯನ್ನು, ತೃಪ್ತಿಯನ್ನು, ಸಂತೋಷವನ್ನು, ಶಾಶ್ವತವಾದ ಕ್ಷೇಮವನ್ನು ಪಡ್ಕೊಂಡ್ರು ಅನ್ನೋದು ಅವರ ಗ್ರಂಥಗಳಿಂದ ನಮ್ಗೆ ಗೊತ್ತಾಗಿದೆ. ಈ ಭಕ್ತಿ ಸಾಹಿತ್ಯ ಬೇರೆ, ವೇದಾಂತ ಬೇರೆ ಅನ್ನೋ ನಿಲುವನ್ನು ತಪ್ಪು ಅಂತ ರಾಮಾನುಜರು ಹೇಳ್ತಾರೆ. ವೇದಾಂತಗಳು ಹೇಳೋದು ಜ್ಞಾನದಿಂದ ಮೋಕ್ಷ ಅಂತ ವೇದಾಂತ ಹೇಳುವಾಗಲೂ ಆ ಜ್ಞಾನ ಭಕ್ತಿ ರೂಪವಾಗಿ ಇರಬೇಕು. ಜ್ಞಾನವಾದ್ದು ಭಕ್ತಿಯಾಗಿ ಪರಿಣಮಿಸಿದರೆ ಆಗ ಅದೇ ಮೋಕ್ಷಕ್ಕೆ ಕಾರಣ. ಇದು ಈ ವ್ಯತ್ಯಾಸ ಗೊತ್ತಾಗಿದ್ದು ಸ್ಪಷ್ಟವಾಗಿ ಆಳ್ವಾರುಗಳ ಗ್ರಂಥದಿಂದ. ಆದ್ದರಿಂದ ಎರಡೂ ವೇದಾಂತ ನಮಗೆ ಸಮವಾಗಿ ಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಅಂತ ಹೇಳೋದಲ್ಲ, ಒಂದಕ್ಕೊಂದು ಭಿನ್ನಾಭಿಪ್ರಾಯ ಇದೆ ಅಂತ ಹೇಳೋದು. ಒಬ್ಬರ 2 ಕಣ್ಣುಗಳಂತೆ ಎರಡು ವೇದಾಂತ, ಎರಡೂ ಸೇರಿ ಒಂದು ವಸ್ತುವನ್ನು ನೋಡೋದಕ್ಕೆ ಉಪಕಾರ ಮಾಡುತ್ತೆ. ಅದರಲ್ಲಿ ಔಚಿತ್ಯ ಲೋಕದಲ್ಲಿ ಎಲ್ಲರತ್ತೂ ನಾವು ವಿಚಾರಿಸಬಹುದು, ಮಾತಾಡಬಹುದು ಅನ್ನೋದು ವ್ಯವಹಾರ ಭಾಷೆಯಿಂದ ಆಗಿದೆ. ಶಾಸ್ತ್ರೀಯವಾದ ಪಂಡಿತರುಗಳ ಸಮಾಜದಲ್ಲೇ ಸಂಸ್ಕೃತದಲ್ಲೇ ವಿಶೇಷವಾಗಿ ಮಾತಾಡ್ಕೊಳ್ಳೋದಕ್ಕೆ ಸಂಸ್ಕೃತ ಉಪಕಾರ ಮಾಡುತ್ತೆ. ಅಷ್ಟೇ ಮಾತ್ರಕ್ಕೆ ಇದು ಬೇರೆ ಅದು ಬೇರೆ ಅಂತ ದೊಡ್ಡದು ಕಡಿಮೆ ಅಂತೂ ಆಗಲ್ಲ. ಕಾರಣ ಕೆಲವು ಸಮಯದಲ್ಲಿ ಒಂದು ನಿರ್ಧಾರ ಮಾಡುವಾಗ ಒಬ್ಬ ರಾಜ್ಯಸಭೆಯಲ್ಲಿ ಹೋಗಿ ಮುಖ್ಯಸ್ಥಾನದ ಸಮಯದಲ್ಲಿ ಅದಕ್ಕೆ ಅಂತ ಒಂದು ಪರಿಪಾಟಿ ಇರುತ್ತೆ. ಸಾಮಾನ್ಯ ಜನರು ಕೂಡ ತಮ್ಮಲ್ಲಿ ಮಾತಾಡ್ಕೊಳ್ಳುವಾಗ ಅದೇ ಅರ್ಧತ್ವವನ್ನು ಮಾತಾಡ್ಕೋಬಹುದು. ಎರಡರಲ್ಲೂ ವಿಷಯ ಒಂದೇ ಇರುತ್ತೆ. ಅದಕ್ಕಾಗಿ ಅವರು ಉಭಯ ವೇದಾಂತವನ್ನು ಹೇಳೋದಕ್ಕೆ ಅವರು ಒಟ್ಟು 9 ಗ್ರಂಥ ಬರೆದರು ರಾಮಾನುಜರು. ಮೊದಲು ಬರೆದಿದ್ದ ವೇದಾಂತ ಸಂಗ್ರಹವನ್ನೇ ಅಂತ ಹೇಳ್ತಾರೆ. 9 ಗ್ರಂಥಗಳಲ್ಲಿ ಮೊದಲು ಬರೆದಿದ್ದ ವೇದಾಂತ ಸಂಗ್ರಹವನ್ನೇ. ಉಪನಿಷತ್ತುಗಳ ಭಾಷೆ ಬರೆಯೋ ಅಭಿಪ್ರಾಯವಿಲ್ಲದೆ ಉಪನಿಷತ್ತುಗಳ ಅಭಿಪ್ರಾಯವನ್ನು ಮೊದಲು ವೇದಾಂತಗಳಲ್ಲಿ ಮಾತ್ರವಲ್ಲದೆ ವೇದ ಭಾಗದಲ್ಲಿಯೂ ಕರ್ಮಕಾಂಡದಲ್ಲಿಯೂ ಹೇಳೋದು ಒಂದೇನೆ ಅನ್ನೋದನ್ನು ತೋರಿಸೋದಕ್ಕಾಗಿ ಮೊದಲು ಇದನ್ನು ಬರ್ಕೊಂಡು ವೇದಗಳ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ವೇದಗಳ ಅಭಿಪ್ರಾಯದಲ್ಲಿ ಮೊದಲೊಂದು ಆಮೇಲೊಂದು ಅಂತ ಹೇಳೋದಿಲ್ಲ. ವೇದದಲ್ಲಿ ವೇದ ಪೂರ್ವ ಭಾಗದಲ್ಲೊಂದು, ವೇದ ಉತ್ತರ ಭಾಗದಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡೋದಿಲ್ಲ. ಅಂದರೆ ಉತ್ತರ ಭಾಗವಾದ ವೇದಾಂತಕ್ಕೆ ಮಾತ್ರ ವ್ಯಾಖ್ಯಾನ ಮಾಡಬೇಕು ಅನ್ನೋ ನಿರ್ಬಂಧವಿಲ್ಲ. ಇವು ತಗೊಂಡು ಪೂರ್ವಕಾಂಡದಲ್ಲಿ ಏನು ಮಾಡುತ್ತೆ ಅಂದರೆ, ಒಬ್ಬನಿಗೆ ಈ ಲೋಕದಲ್ಲೇ ಕೆಲವು ಸೌಕರ್ಯ ಬೇಕು, ದುಡ್ಡು ಬೇಕು, ಪಶು ಸಮೃದ್ಧಿ, ಪುತ್ರ ಸಮೃದ್ಧಿ, ಶತ್ರುಜಯ, ಸಾಕ್ಷಿದ್ಧಿ, ರಾಜ್ಯ ಅಂತ ಅವ್ರವ್ರಿಗೆ ಇಲ್ಲ ಅನುಭವಿಸತಕ್ಕಂಥಕ್ಕೆಲ್ಲನೂ ದಾರಿ ವೇದಗಳು ಹೇಳುತ್ತೆ. ತತ್ತ ಮೇಲೆ ಸ್ವರ್ಗಾದಿಗಳಿಗೆ ಹೋಗಿ ಇಂಧನ ಪದವಿ ಪಡೆಯೋದು, ಬ್ರಹ್ಮನ ಪದವಿ ಪಡೆಯೋದು, ಇದಕ್ಕೆ ಬೇಕಾದ್ದು ದಾರಿ ಹೇಳುತ್ತೆ. ಯಾವ ಕಾಲದಲ್ಲೂ ಕಷ್ಟವಿಲ್ಲದೆ ಶಾಶ್ವತವಾದ ಮೋಕ್ಷಕ್ಕೂ ದಾರಿ ಹೇಳುತ್ತೆ. ಐಹಿಕ, ಆಮುಷ್ಟಿಕ ಅನ್ನೋ ಫಲಗಳಲ್ಲದೆ ಶಾಶ್ವತವಾದ ಫಲವನ್ನು ವೇದಗಳು ಹೇಳುತ್ತೆ. ಐಹಿಕ ಅನ್ನೋದು ಈ ಲೋಕದಲ್ಲಿ ಅನುಭವಿಸೋದು, ಆಮುಷ್ಟಿಕ ದುರ್ಗಾದಿ ಲೋಕಗಳಲ್ಲಿ ಅನುಭವಿಸೋದು. ಇದೆರಡಕ್ಕೂ ಉಪಾಯವನ್ನು ಹೇಳೋ ಭಾಗವನ್ನು ಪೂರ್ವಕಾಂಡ ಅಂತ ಹೇಳಬೇಕು. ಇದು ನಶ್ವರವಾದ ಫಲ, ಶಾಶ್ವತವಾದ ಫಲವನ್ನು ಹೇಳೋದು ಉತ್ತರ ಭಾಗ. ಅದಷ್ಟೇ ಪ್ರಮಾಣ ಅಂತ ಹೇಳೋದನ್ನು ಅವರು ಒಪ್ಪುವುದಿಲ್ಲ. ಅಪ್ಪ, ನಿನಗೆ ಇವಾಗಿದ್ದು ಬೇಡ, ನಿನಗೆ ಮೋಕ್ಷದ ಬಗ್ಗೆ ತಿಳಿದಿದೆ. ಎಲ್ರಿಗೂ ಒಂದೊಂದು ಹಂತದಲ್ಲಿ ಏನಾಗುತ್ತೆ, ಈ ಮಗು ಚಿಕ್ಕದಲ್ಲಿರುವಾಗ ಚಾಕ್ಲೇಟ್ಗೆ ಐಸ್ಕ್ರೀಮ್ಗೆ ಆಸೆ ಪಡುತ್ತೆ. ಆವಾಗ ತಂದೆ ತಾಯಿಗಳಿಗೆ ಒಂದು ಕೊಡಿಸ್ತಾರೆ, ಆಮೇಲೆ ಮಕ್ಕಳಿಗೆ ಬಿಡಿಸ್ತಾರೆ. ಈಗೆಲ್ಲ ವಯಸ್ಸಾದ್ಮೇಲೆ ಅದೇ ಕೇಳೋದಿಲ್ಲ, ಬೇಡ ಅಂತ ಅನ್ಸ್ಕೊಂಡು. ಅದಕ್ಕೋಸ್ಕರ ವಯಸ್ಸಾದ ಕಾಲದಲ್ಲಿ ಒಂದು ಅನುಭವದಿಂದ ತಿಳಿಯೋದು ಚಿಕ್ಕ ವಯಸ್ಸಲ್ಲಿ ತಪ್ಪು ಅನ್ನೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಅದು ಹಿತವಾಗಿ ಲಾಸವಾಗುವಂಥ ಒಂದು ಸಂದರ್ಭ ಉಂಟು. ಕ್ರಮಶಃ ಪಕ್ವವಾಗ್ತಾ ಹೋಗುವಾಗ ಬೇರೆ ಬೇರೆ ಆಗ್ತಾ ಇರಬೇಕು.
ನಶ್ವರವಾದ ಫಲ ತಪ್ಪು ಅಂತ ಆಗೋದಿಲ್ಲ. ನಶ್ವರವಾದ ಫಲದಲ್ಲಿ ಆಸೆ ಇಡಬೇಡ ಅಂತ ಹೇಳಬೇಕು. ಮನುಸ್ಮೃತಿಯಲ್ಲಿ ನಮ್ಮ ಮಾಂಸಭಕ್ಷಣೆ ದೋಷ ನಮ್ಮ ಮಧ್ಯೆ ಕಥಮಣಿಸುನೆ ಅಂತ ಹೇಳ್ತಾರೆ. ಮಾಂಸ ತಿನ್ನೋದ್ರಿಂದ ದೋಷ ಅಂತಲ್ಲ, ಗಂಡ ಕುಡಿಯೋದ್ರಿಂದ ತಪ್ಪು ಅಂತಲ್ಲ, ಸ್ತ್ರೀ ಸಂಘ ಮಾಡೋದು ತಪ್ಪು ಅನ್ನೋಕ್ಕಾಗಲ್ಲ. ಆತಕ್ಕಪ್ಪ ನಾವ್ಯಾವುದು ಸರಿ ತಪ್ಪು ಹೇಳೋದಕ್ಕೆ ಇದು ಸ್ವಾಭಾವಿಕವಾದ ಪ್ರವೃತ್ತಿ ರೇಖಾ ಭೂತಾನ. ಎಲ್ರಿಗೂ ದೇವರು ಕೊಟ್ಟಿರೋ ಶಕ್ತಿಯಲ್ಲಿ, ದೇವರು ಕೊಟ್ಟಿರೋ ಭಾವನೆಗಳಲ್ಲಿ ಕೆಲವು ಇಷ್ಟ ಅಂತ ಆಗುತ್ತೆ. ಅದನ್ನು ನಾವು ಸರಿ ತಪ್ಪು ಅಂತ ಹೇಳೋಕ್ಕೆ ಹೋಗೋದು. ಆದರೆ ಶಾಸ್ತ್ರಗಳು ಏನು ಹೇಳುತ್ತೆ, ಹಾಗಾದರೆ ವಿರಕ್ತನಾಗಿರೋ ಯೋಗವನ್ನು ಮಾಡು, ಮೋಕ್ಷವನ್ನು ಕೊಡ್ಬೋಲ್ಲ ಹೇಳ್ತಾರೆ. ನಿವೃತ್ತಿಸ್ತು ಮಹಾಫಲ ಅಂತ ಹೇಳೋದು. ವಿರಕ್ತಿಯಿಂದ ಅನುಭವಿಸಿ ಆಮೇಲೆ ಬೇಡ ಅಂತ ಅನ್ಸಿದ್ರು ಸರಿ, ಅನುಭವಿಸಿದವರ ಅನುಭವವನ್ನು ನೋಡಿ ಆದರೆ ನನಗಂತ ಕಷ್ಟ ಬೇಡ, ಮೊದಲೇ ನಾನು ಶಾಶ್ವತವಾದನ್ನು ಪಡ್ಕೊಳ್ತೀನಿ ಅಂತ ಅಂದ್ಕೊಂಡ್ರು ಸರಿ. ಇದರಿಂದ ಅದು ತಪ್ಪು ಅಂತ ಆಗಿರೋದಿಲ್ಲ, ಇದು ಸತ್ಯ ಅದು ಅಸತ್ಯ ಅಂತ ಆಗೋದಿಲ್ಲ ಅಂತ ಹೇಳಿ. ಪ್ರವೃತ್ತಿ ನಿವೃತ್ತಿಗಳಿಗೆ ವಿರೋಧ ಅಲ್ಲ, ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ವಿರೋಧ ಅಂತ ಹೇಳೋದು ತಪ್ಪು. ಕರ್ಮಕಾಂಡದಲ್ಲಿ ಕೆಲವು ದೋಷಗಳಿದೆ, ಅದರಿಂದ ಸಿಗುವ ಫಲಗಳಲ್ಲಿ ಒಂದು ಪರಿಮಿತಿ ಇದೆ, ಅದನ್ನು ಹೇಳಬೇಕಾದ್ರೆ ಅದನ್ನು ನಾವಿಲ್ಲ ಅಂತ ಹೇಳೋದು ಬೇಡ ಅನ್ನೋಕ್ಕಾಗೋದಿಲ್ಲ. ಅದನ್ನು ಶರೀರ ಬೇಡ ಅಂತ ಹೇಳಿ ಯಾರು ಮೋಕ್ಷ ಮಾರ್ಗವನ್ನು ಹೊರಡೋದಕ್ಕಾಗೋದಿಲ್ಲ. ಎಷ್ಟು ದೊಡ್ಡ ಸನ್ಯಾಸಿಗಳಾದರೂ ಕೂಡ ಶರೀರ ರಕ್ಷಣೆಯೇ ಮಾಡಿದೆ, ಸ್ವಾಮಿ ಇದೆಲ್ಲ ತ್ಯಾಜ್ಯವಾದ್ದು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಧ್ಯಾನವನ್ನು ಮಾಡೋಕ್ಕಾಗೋದಿಲ್ಲ. ಶರೀರ ಯಾತ್ರಾ ಬಿದ್ದತೆ ನ ಪ್ರಸಿದ್ಧೇ ನ ಕರ್ಮಣ ಅಂತ ಗೀತೆ ಹೇಳ್ತಾರೆ. ಕರ್ಮವೇ ಬೇಡ ಅಂತ ಹೇಳಿದ್ರೆ ಏನನ್ನು ಮಾಡೋದು, ಸುಮ್ಮನೆ ಇದ್ಬಿಡ್ತೀನಿ. ನನಗೆ ಹಸುವು ಬಾಯಾರಿಕೆ ಆಗಲಿ, ನಿದ್ದೆ ಮುಂತಾದಾಗಲಿ ಇದಕ್ಕೂ ಕೂಡ ನಾಳೆಯಿಂದ ಹೋಗು. ಮನಸ್ಸು ನೆಮ್ಮದಿಯಾಗಿರ್ಬೇಕಾದ್ರೆ, ಶರೀರ ಪುಷ್ಟವಾಗಿರ್ಬೇಕಾದ್ರೆ ಅದರಿಂದ ನಾವು ಯಾವ ಬೇಕಾದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಕೋ, ಅಷ್ಟೇ ವೇದಾಂತಗಳು ಹೇಳುತ್ತೆ. ಅದನ್ನು ಈ ಉಭಯ ವೇದಾಂತ ನಮ್ಗೆ ತೋರಿಸ್ಕೊಡುತ್ತೆ. ಹೊಸ ರಾಮಾನುಜರು ಏನು ಮಾಡ್ತಾರೆ ಅಂದರೆ, ವೇದಗಳೇನು ಹೇಳುತ್ತೆ ಅಂದರೆ ಎಷ್ಟು ಪ್ರಕಾರದ ಫಲಗಳುಂಟು ಲೋಕದಲ್ಲಿ, ಎಲ್ಲವೂ ಸಮಾನ. ಆದರೆ ಒಂದು ತಪ್ಪು ಒಂದು ಸರಿ ಅನ್ನೋದಲ್ಲ, ಚಿಕ್ಕದು ಒಂದು ದೊಡ್ಡದು ಬೇಕಾದ್ರೆ ಹೇಳ್ಬೋದು. ಒಂದು ಸ್ವಲ್ಪ ಕಾಲ ಇರುತ್ತೆ, ಒಂದು ಭಾಳ ಕಾಲ ಇರುತ್ತೆ ಹೇಳ್ಬೋದು. ಒಂದರಲ್ಲಿ ದುಃಖ ಬೆರೆತಿದೆ ಅಂತ ಹೇಳ್ಬೋದು, ಒಂದರಲ್ಲಿ ದುಃಖವಿಲ್ಲ ಅಂತ. ಆ ರೀತಿ ವಿಭಾಗ ಮಾಡಬೇಕೆ ಹೊರತು ಬೇಕಾದವನು ತನ್ನ ಅನುಭವ ಪೂರ್ವಕವಾದ ಜ್ಞಾನದಿಂದ ಇದು ನನಗೆ ಬೇಡ, ಇದರಿಂದ ಬರೋ ಫಲ ಅಂತ ನನಗಿದು ಬೇಕು ಅಂತ ಹೇಳಿದ್ರೆ, ಉಪನಿಷತ್ತು ಹೇಳಿದ್ರೆ ಕಠೋಪನಿಷತ್ತು ಅನ್ನೋದಿದೆ. ಅದರಲ್ಲಿ ಯಮ ನಚಿಕೇತ ಎಂಬ ಬಾಲಕ, ಅವನು ಚಿಕ್ಕ ವಯಸ್ಸು ಆದರೆ ಅವನಿಗೆ ವಿವೇಕದ ಜ್ಞಾನ ಚೆನ್ನಾಗಿದೆ. ಯೋಚನೆ ಮಾಡಿ ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅನ್ನೋ ಭಾವ. ಅವನು ಹೋಗಿ ಯಮನ ಕೇಳ್ತಾನೆ ಅಂತ ಪ್ರಶ್ನೆ ಕೇಳಿ ವೇದಾಂತದ ಬಗ್ಗೆ. ಆಗ ಯಮನಿಗೆ ಸಂದೇಹ ಬರುತ್ತೆ, ಇಷ್ಟು ಚಿಕ್ಕ ಹುಡುಗನಿಗೆ ನಾನು ಇದನ್ನೆಲ್ಲ ತತ್ವವನ್ನು ಹೇಳೋದು ಸಾಧ್ಯವಿದೆ. ಅವನು ಕೇಳ್ತಾನೆ, ಒಬ್ಬ ಸತ್ತೋದ ಮೇಲೆ ಏನ್ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ಯಗೆ ನಾಯಕನಸ್ತಿ ಇದ್ದಿದ್ದೇಗೆ. ಕೆಲವರು ಹೇಳ್ತಾರೆ ಸತ್ತ ಮೇಲೆ ಇದ್ದಾನೆ ಅಂತ, ಆತ್ಮ ಇಲ್ಲ ಅಂತ, ಹೀಗಿದ್ದಾನೆ ಆಗಿದ್ದಾನೆ ಅಂತಾರೆ. ಅದನ್ನು ಸಂದೇಹ ಅದನ್ನು ತಿಳಿಸ್ಬೇಕು. ಅಪ್ಪ ನೀನು ಚಿಕ್ಕ ಹುಡುಗ, ನೀನು ಶತಾಯುಷ ಪುತ್ರಪೋತ್ರ ಗುಣೇಶ್ವ 100 ವರ್ಷ ಆಯುಷ್ಯ ಬೇಡ್ತು, ಭೂಮಂಡಲಕ್ಕೆಲ್ಲ ಆಧಿಪತ್ಯವನ್ನು ಬೇಡ್ತು, ಬೇಕಾದ್ರೆ ಇಂಥವ್ರಿಗೆಲ್ಲ ಅನುಭವವನ್ನು ಕಾಮಾನ ಅಂತ ಕಾಮಭಾಜನ ಕರೋಮಿ ಎಲ್ಲ ಹೇಳ್ತಾನೆ. ಎಷ್ಟೇ ಪರೀಕ್ಷಿಸಿದ್ರು ಅವನು ದಿಟ್ಟವಾಗಿ ಹೇಳ್ತಾನೆ, ಅಪ್ಪ ನೀನು ಹೇಳೋದೆಲ್ಲ ನಾಳೆ ಇಲ್ಲದೇ ಇರೋದೆಲ್ಲ ನೀನು ಹೇಳ್ತಾ ಇದ್ದಾನೆ. ಶೋಭಾವ ನಾಳೆ ಇಲ್ಲದೇ ಇರೋವಂಥದ್ದನ್ನೆಲ್ಲ ನೀಕೆ ಹೊರವಾಗಿ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ಇದು ಬಹಳ ಕಷ್ಟ, ತಿಳ್ಕೊಳ್ಳೋ ಶ್ರಮ ಅಂತೆಲ್ಲ ಅದನ್ನೇ ತಿಳ್ಕೊಬೇಕು. ಅದರಲ್ಲೇ ಅಲ್ವೇ ಸಾಹಸ ಇರೋದು. ಮತ್ತೆ ಅವ್ನು ಯಾವ ಕಾರಣಕ್ಕೆ ಬೇಡ ಅಂದರೆ ಅದೇ ಕಾರಣಕ್ಕೆ ಇರಬೇಕು. ಅಂದರೆ ಅವನು ಕೂಡ ತಪ್ಪು ಸರಿ ಅಂತ ಹೇಳೋದಿಲ್ಲ, ಅನಿತ್ಯ ನಿತ್ಯ ಅನ್ನೋದನ್ನು ತಿಳ್ಕೊಂಡು ಶಾಶ್ವತವಾಗಿರುವಂಥದ್ದಲ್ಲಿ ನನಗೆ ಆಸಕ್ತಿ ಇದೆ ಅಂತ ಹೇಳ್ತಾನೆ. ಬೇಕಾಗಿ ಪರೀಕ್ಷೆ ಮಾಡಿ ನೋಡಿ ಅವನಿಗೆ ದೃಢವಾದ ನಿಶ್ಚಯ ಇದೆ ಅನ್ನೋದನ್ನು ತಿಳಿದ ಮೇಲೆ ಅವನು ಉಪದೇಶ ಮಾಡ್ತಾನೆ. ಅಂದರೆ ತಪ್ಪು ಅಂತ ಹೇಳಿಲ್ಲ, ಬೇಡ ಬೇಡ ಅನ್ನೋದು ಬೇರೆ, ತಪ್ಪು ಅನ್ನೋದು ಬೇರೆ. ತಪ್ಪಾದ್ರೆ ಏನಾಗುತ್ತೆ ಅಂದರೆ ಸುಳ್ಳು ಇರ್ಬೋದು. ಬೇಡ ಅಂತ ಅನ್ನೋದು ನಿಜವಾಗಿ ಇದ್ದು ಕೂಡ ನಿಜವಾಗಿರೋದ್ರಲ್ಲಿ ನಮಗೆ ಲಾಭ ಕಡಿಮೆ, ಪ್ರಯೋಜನ ಕಡಿಮೆ ಅಂತ ಹೇಳೋದು. ಆದ್ದರಿಂದ ವೇದದಲ್ಲಿ ಎಲ್ಲ ಅಂಶವೂ ಗ್ರಾಹ್ಯವೇ. ವೇದದಲ್ಲಿ ಬಿಡಬೇಕಾದ್ದು ಯಾವುದು. ಇನ್ನೂ ಕೆಲವು ಪ್ರಶ್ನೆಗಳು ಶತ್ರುಗಳನ್ನು ಕೊಲ್ಲಿಸೋದಕ್ಕೂ ಕೂಡ ದಾರಿ ಹೇಳುತ್ತೇವೆ. ದುರ್ಬಲವಾದ ಶತ್ರು ದಂಡಿಸ್ತಾ ಹಿಂಸಿಸ್ತಾ ಇರ್ತಾನೆ, ನಿರಪರಾಧಿಯಾಗಿರ್ತಾನೆ.
ಇವನಿಗೆ ಅವನನ್ನ ಬಲದಿಂದ ಅವನನ್ನ ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಯಾಗವನ್ನು ಮಾಡಿ ಆ ಶತ್ರುವಿನ ಬಾಧೆಯನ್ನು ತೀರಿಸ್ಕೋಬಹುದು ಅಂತ ಹೇಳಿ ಮಾರಣ ಅಂತ ಹೇಳಿ ನೀವು ಎದುರಿಗೆ ಯುದ್ಧ ಮಾಡಿದ ಎದುರಿಸಕ್ಕೂ ಆಗದೆ ಇರೋನು ಯಾಗದಿಂದ ಮಂತ್ರಶಕ್ತಿಯಿಂದ ಕೊಲ್ಲಿಸ್ಬಹುದು. ಆಗ ಅದೆಲ್ಲ ಧರ್ಮದಲ್ಲಿ ಸೇರುತ್ತೆ. ಒಂದು ಪೂರ್ತಿ ಹಳ್ಳಿನೇ ಪೂರ್ತಿ ಸುತ್ತ ಹಾಕ್ತಾನೆ ಒಬ್ಬನು. ಆ ಸಮಯದಲ್ಲಿ ಅವನನ್ನು ನಾವು ಎದುರಿಸಕ್ಕಾಗದೆ ಹೋಗುವಾಗ ಈ ರೀತಿಯಾದ ಶಾಸ್ತ್ರೀಯವಾದ ಮಾರ್ಗ ಅದಕ್ಕೂ ಒಂದಿದೆ. ಎಲ್ರಿಗೂ ತೊಂದರೆ ಬರೋ ಕಾಲದಲ್ಲಿ ಒಬ್ಬೊಬ್ಬರಾಗಿ ಎದುರಿಸಕ್ಕಾಗದೇ ಇರೋ ಸಮಯದಲ್ಲಿ ಆಗ ಅದಕ್ಕೊಂದು ದಾರಿ ಹೇಳ್ಬೋದು. ಋಷಿಗಳೆಲ್ಲ ಹಿಂದಿನ ಕಾಲದಲ್ಲಿ ಮಹರ್ಷಿಗಳಾಗಿದ್ದವರು ಜನ ತಮ್ಮ ಕಷ್ಟವನ್ನು ಅವ್ರು ಹೇಳ್ಕೊಂಡು ಪರಿಹಾರಗಳನ್ನು ಹೇಳುವಾಗ ಮತ್ತೊಂದ ಹೇಳೋದು. ಎಷ್ಟೋ ವರ್ಷಾನುಗಟ್ಟಲೆ ಮಳೆಯೇ ಬೀಳ್ತಾ ಇದೆ, ಸಸ್ಯಗಳೆಲ್ಲ ಬೆಳೆಯೋಕ್ಕಾಗದೆ, ಆಹಾರವಿಲ್ಲದೆ ಕಷ್ಟಪಟ್ಟು ಅದಕ್ಕೆಲ್ಲ ಕೆಲವು ಮಾರ್ಗಗಳು ಹೇಳಿ ಸಾಮಾನ್ಯವಾಗಿ ಮಳೆ ಬರೋದಲ್ಲದೆ ವಿಶಿಷ್ಟವಾದ ಒಂದು ಬರ ಮುಂತಾದ ಸಂದರ್ಭದಲ್ಲಿ ಸಾಮಾನ್ಯ ಧರ್ಮ ವಿಷಯ ಧರ್ಮ ಅಂತೆಲ್ಲ ಹೇಳಿದೆ. ಅದಕ್ಕೂ ದಾರಿ ಹೇಳ್ಬೋದು. ಅದಕ್ಕೋಸ್ಕರ ಒಂದು ನಿಜ ಒಂದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅದರಂತೆ ಸತ್ಯದ ಬಗ್ಗೆ ಸತ್ಯ ಅಂತ ಅನ್ನೋದೇನು, ಸತ್ಯವಲ್ಲದೆ ಇರೋದು ಯಾವುದೂ ಇಲ್ಲ ಅನ್ನೋದು ವೇದಗಳ ಅಭಿಪ್ರಾಯ. ಅದಕ್ಕೋಸ್ಕರ ವೇದಾರ್ಥ ಸಂಗ್ರಹದಲ್ಲಿ ರಾಮಾನುಜರು ಏನು ಮಾಡೋದು ಅಂದರೆ ವೇದವಾಕ್ಯಗಳನ್ನು ವಿಂಗಡಿಸೋದು. ಯಾವ್ಯಾವ ವಿಷಯದ ಬಗ್ಗೆ ಎಂತೆಂಥ ವಾಕ್ಯಗಳು ವೇದದಲ್ಲಿದೆ ಅವುಗಳನ್ನೆಲ್ಲ ವಿಭಾಗ ಮಾಡ್ಕೊಂಡು ಅದರಲ್ಲಿ ಪೂರ್ವಕಾಂಡ ಅಂತ ಹೇಳೋದು ಈ ಲೋಕದಲ್ಲೇ ಅನುಭವಿಸುವಂತಹದ್ದು, ಬೇರೆ ಲೋಕದಲ್ಲಿ ಅನುಭವಿಸುವಂತಹದ್ದು, ಪರಿಮಿತವಾದ ಕಾಲದಲ್ಲಿ ಅನುಭವಕ್ಕೆ ಬರುವಂತಹದ್ದು, ಸುಖದೊಡನೆ ದುಃಖ ಸೇರಿರಬಹುದು, ಇದನ್ನೆಲ್ಲಾನು ಹೇಳೋ ಭಾಗ ಇದೆ. ಅದರಲ್ಲಿ ಎರಡು ಕಾರಣದಿಂದ ಅದಕ್ಕೆ ಮುಖ್ಯತ್ವ ಇದೆ ಅಂತ ಹೇಳ್ತಾರೆ. ಎಲ್ರಿಗೂ ದಿನ ಬೇಕಾಗಿರೋದು ಕೆಲವು ಶಾಶ್ವತವಾಗಿರಬೇಕು ಅಂತ ಏನಿಲ್ಲ. ಇವತ್ತಿಗೆ ಬೇಕಾದ ಇವತ್ತಾದರೆ ಹಸು ನೀಗೋದು ಶಾಶ್ವತ ಅಂತಲ್ಲ. ಆದರೆ ಹಸು ನೀಗಿಸೋದಕ್ಕೆ ಶರೀರವನ್ನು ಪೋಷಣೆ ಮಾಡೋದು, ಬೆಳಗ್ಗೆ ತಿಂದರೆ ಮತ್ತೆ ಸಂಜೆ ತಿನ್ನಬೇಕು, ಸಂಜೆ ತಿಂದರೆ ಮಾರನೇ ದಿವಸ ಬೆಳಗ್ಗೆ ತಿನ್ನಬೇಕು, ಅಡುಗೆ ಮಾಡಬೇಕು, ತಿನ್ನಬೇಕು, ಪಾತ್ರೆ ತೊಳಿಬೇಕು, ಮತ್ತೆ ಅಡುಗೆ ಮಾಡಬೇಕು, ತಿನ್ನಬೇಕು, ಪಾತ್ರೆ ತೊಳಿಬೇಕು ಅಂತ. ಹೌದು ಸ್ವಾಮಿ ಮಾಡಬೇಕು, ಏನು ಮಾಡೋದು? ಅದು ಇದಕ್ಕೆ ವೇದ ಬೇಕಾಗಿಲ್ಲ. ವೇದ ಹೇಳ್ತಾರಲ್ಲೂ ಕೂಡ ಇದರಿಂದ ಕ್ರಮಶಃ ನಾವು ಬಿಡುಗಡೆ ಹೊಂದೋದು ಹೇಗೆ ಸುಳ್ಳು ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಾಮಿ ಬೆಳಗ್ಗೆ ಸಂಜೆ ಇಲ್ಲ, ಸಂಜೆ ನಾನೇ ಇಲ್ಲ, ಅದಿಲ್ಲದೆ ಇದ್ದರೆ ಧಾರಣೆ ದೇಹ ಧಾರಣೆ ವಿಂಗಡಣೆ ಮಾಡಬೇಕು. ಸ್ವಾಮಿ ಎಂಥ ಮಹಾಜ್ಞಾನಿಗಳಾದರೂ ಕೂಡ ಹಸುವು ಬಾಯಾರಿಕೆ ಏನಿದ್ರೆ ಮುಂತಾದ ಭಯ ಕೂಡ ಮನೆ ಮುಂತಾದ ಆಶ್ರಮೆಲ್ಲ ಯಾಕೆ ಕಟ್ಕೋಬೇಕು? ಮಳೆಗಾಳಿಯಿಂದ ಭಯ ಒಂದು ಕಡೆ, ಎಲ್ಲ ಏಕಾಂತ ಕಾಡುಗಳಿದ್ದು ಮರಿಗಳಿಂದ ಹೇಳಕ್ಕೆ ಬರ್ಬೋದು, ಹಾವು ಹೇಳೋದ್ರಿಂದ ಭಯಕ್ಕೂ ಇವೆಲ್ಲ ಅನೇಕ ವಿಷಯಗಳು ನಿತ್ಯವಾಗಿ ಇಲ್ಲದೇ ಇದ್ರೂ ಕೂಡ ಬೇಕೇ ಬೇಕಾಗುತ್ತೆ. ವೇದಗಳು ಎಲ್ಲದಕ್ಕೂ ದಾರಿ ಹೇಳುತ್ತೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದ್ರು. ವೇದಾರ್ಥ ಸಂಗ್ರಹದಲ್ಲಿ ಏನು ಮಾಡಿದ್ರು ನಮಗೆ ತಿಳಿಯಕ್ಕಾಗದೇ ಇರೋದನ್ನೆಲ್ಲ ನಮಗೆ ತಿಳಿಸೋದಂಥ ವೇದ. ಆ ವೇದದಲ್ಲಿ ನಮಗೆ ಅನೇಕ ಬಗೆಯ ಜ್ಞಾನವನ್ನು ಉಂಟು ಮಾಡುತ್ತೆ. ಜೊತೆಯಲ್ಲಿ ಹೇಳುತ್ತೆ ಇದಕ್ಕೆ ಇಷ್ಟು ಮಹಾತ್ಮ, ಇದಕ್ಕೆ ಇಷ್ಟು ಬೆಲೆ, ಇದಕ್ಕೆ ಚಾಲಕ. ಇದು ಸಾಧಾರಣ ವಿಷಯ, ಅದರಲ್ಲಿ ಹೊಸದೇನಿಲ್ಲ. ಆಹಾರ ನಿದ್ರ ವೈರಮಿತ ಸಾಮಾನ್ಯ ವೇದ ಪ್ರತಿಬಂಧನಾರಾಯಣ ಅಂತ ಹೇಳುವಾಗ ತಿಂತೀವಿ ದೊಡ್ಡ ಸಾಧನೆ ಏನಿರಲಿಲ್ಲ. ನಿದ್ದೆ ಮಾಡ್ತೀವಿ, ಅದಕ್ಕೋಸ್ಕರ ಇದರಿಂದ ಏನು ಲಾಭವೇನು? ಇದು ಎಲ್ರಿಗೂ ಯಾವಾಗಲೂ ಇರೋದ್ರಲ್ಲಿ ಅಲ್ಲ, ಅದಿದ್ದ ಬೇರೆ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಒಂದು ತಪ್ಪು ಅಂತಲೋ ಸುಳ್ಳು ಅಂತಲೋ ಹೇಳಬೇಕಾಗಿಲ್ಲ. ಒಂದು ಅಲ್ಪ ಫಲ ಉಳ್ಳದ್ದು, ಹೆಚ್ಚು ಫಲವನ್ನು ಕೊಡೋದು, ಸ್ವಲ್ಪ ಕಾಲದ್ದು ಹೆಚ್ಚು ಕಾಲದ್ದು, ಸುಖ ದುಃಖ ಮಿಶ್ರವಾಗಿರೋದು, ಬರೀ ಸುಖವಾಗಿರೋದು. ಈ ರೀತಿ ವೇದಾಂತಗಳನ್ನು ಬಿಡಿಸಿ ಹೇಳುತ್ತೆ. ವೇದಾಂತ ಮಾತ್ರ ಅಲ್ಲ, ಸಾಮಾನ್ಯ ಜೀವನದಲ್ಲಿ ಇದನ್ನು ನೋಡ್ಬೋದು. ನಚಿಕೇತಸ್ಸಿಗೆ ಸಂದೇಹ ಬಂದಿದ್ದೆ, ಅವರಪ್ಪ ಯಾಗ ಮಾಡಿದ, ದಾನ ಕೊಡ್ತಾ ಇದ್ದೆ ಹಸುಗಳನ್ನೆಲ್ಲ. ಈ ಹಸುಗಳೆಲ್ಲ ವಯಸ್ಸಾಗೋಗ್ಬಿಟ್ಟಿದ್ದು, ಏನು ಪ್ರಯೋಜನ ಇಲ್ಲ, ಇದನ್ನು ತಗೊಳ್ಳೋರಿಗೆ ಏನು ಲಾಭ, ಇದನ್ನು ಕೊಟ್ಟು ಅವ್ನಿಗೇನು ಪುಣ್ಯ ಬರುತ್ತೆ, ಇದರಿಂದ ಪಾಪ ಕೂಡ ಬರ್ಬೋದು ಅಂತ ಹುಡುಗನಿಗೆ ಅನ್ನಿಸ್ತು. ಹಾಗಿದ್ದೆ ಅವ್ನು ನೋಡೋ ಇದರಿಂದ ಲಾಭ ಇಲ್ಲ, ಆದರೆ ಅವ್ರನ್ನ ತಡೆಯೋಕ್ಕಾಗಲ್ಲ. ನನ್ನನ್ನು ಯಾರಿಗಾರು ಕೊಡು, ನಾನು ಹೆಂಗಾರು ಉಪಯೋಗ ಕೊಡ್ತೀನಿ ಅಂತ ಅವ್ನು ಹೇಳ್ತಾನೆ. ಉಪಯೋಗಿಸ್ಕೊಂಡು ಯಾವನು ಕೊಡ್ತೀನಿ ಅಂದರೆ ಯಾವನ ಕಡೆ ಹೋದ ಅಂತ ಕಥೆ ಹೇಳ್ತಾರೆ. ಅದರಿಂದ ತಿಳಿಯೋದೇನು ಅಂತಂದರೆ ದರ್ಜೆ ಉಂಟು. ಕ್ರಮಶಃ ಚಿಕ್ಕದಿಂದ ದೊಡ್ಡದಕ್ಕೆ, ಅನಿತ್ಯದಿಂದ ನಿತ್ಯಕ್ಕೆ ಒಂದು ದಾರಿ ಏರ್ಪಡ್ಬೋದು. ಅನಿತ್ಯ ಅದಕ್ಕಾಗಿ ಸುಳ್ಳಾಗಬೇಕಾಗಿಲ್ಲ, ವಿರುದ್ಧವಾಗಬೇಕಾಗಿಲ್ಲ. ಅದಕ್ಕೋಸ್ಕರ ರಾಮಾನುಜರು ಏನು ಮಾಡಿದರೆ ವೇದಗಳ ಅರ್ಥವನ್ನು ವೇದಾಂತ ಸಹಿತವಾಗಿ ಉಪನಿಷತ್ತಂತ ಬಿಡಿಸಿ ಹೇಳಬೇಕಾದ್ದೇ ಇಲ್ಲ ಅಂತ. ಕರ್ಮಕಾಂಡದಲ್ಲಿ ಕೂಡ
ತತ್ವ ವಿಚಾರಪರವಾದ ಅನೇಕ ಮಂತ್ರಗಳುಂಟು. ಆದ್ದರಿಂದ ಏನು ಮಾಡ್ತಾರೆ, ಯಾಗ ಮಾಡು ಅಂತ ಹೇಳುವಾಗಲೂ ಕೂಡ ಸತ್ತ ಮೇಲೆ ಸ್ವರ್ಗ ಸಿಗುತ್ತೆ ಅಂತ ನೀವು ಹೇಳಿದ್ರೆ ಸತ್ತ ಮೇಲೆ ಆತ್ಮ ಇರ್ತಾನ ಇಲ್ವಾ ಅಂತ ಅನ್ನೋದು ಗೊತ್ತಾಗಬೇಕು. ಯಾಗ ಮಾಡೋನಿಗೆ ಆತ್ಮ ಇರುತ್ತೆ, ಈ ಶರೀರ ಹೋದ್ರೂ ಕೂಡ ಒಂದು ದೇವ ಶರೀರ ಸಿಗುತ್ತೆ, ಅವನಿಗೆ ಆನಂದ ಅನುಭವ ಉಂಟಾಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬೇಕಾದ ತತ್ವಗಳನ್ನ ಕರ್ಮಕಾಂಡದಲ್ಲೂ ಹೇಳಿರುತ್ತೆ. ಅದೇನು ಮಾಡುತ್ತೆ, ಇನ್ನೊಂದು ಶರೀರ ತಗೊಂಡು ಸ್ವರ್ಗದಲ್ಲಿ ಸುಖವಾಗಿರ್ಬಹುದು ಅಂತ ಹೇಳುವಷ್ಟು ಜ್ಞಾನ ಒಬ್ಬನಿಗಿದ್ರೆ ಅವನು ಯಾಗ ಮಾಡಬಹುದು ಸ್ವರ್ಗಕ್ಕೋಸ್ಕರ. ಅದೆಷ್ಟು ಕಾಲ ಇರುತ್ತೆ, ಅಲ್ಲೂ ಇವನ ಮೇಲೆ ಯಾರು ಇರ್ತಾರ, ಅವನು ಇವನನ್ನು ಕಾಡಿದ್ರೆ ಅವನಿಗೆ ಕೂಡ ಮೇಲೆ ಯಾರು ತೊಂದರೆ ಮಾಡೋರು ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ಅದನ್ನು ಯೋಚನೆ ಮಾಡಲಿಲ್ಲ. ಅದನ್ನು ಹೇಳೋ ಭಾಗವನ್ನೇ ವೇದಾಂತ ಅಂತ ಹೇಳಿ. ಇವು ಈ ಹುಡುಗ ಚಿಕ್ಕ ಹುಡುಗನಾಗಿದ್ದಾಗ ನದಿಗೆ ಸಾಮಾನ್ಯ ವೇದಾಧ್ಯಯನ ಮಾಡಿದ್ರೆ ಸಾಕು, ಎಲ್ಲ ವಾಕ್ಯಗಳು ಅದನ್ನು ಸೇರಿಬಿಡುತ್ತೆ. ಒಂದೊಂದು ಒಂದೊಂದು ಸಮಯದಲ್ಲಿ ಬೇಕಾಗುತ್ತೆ, ಆ ಸಮಯದಲ್ಲಿ ಅದನ್ನು ಬಳಸ್ಕೊಳ್ತಾನೆ. ಮುಂದೆ ಹೋಗ್ತಾ ಅನುಭವದಿಂದ ಪಕ್ವತೆ ಬಂದಾಗ ಇದೆಲ್ಲ ಬೇಡ, ಇದೇನಶ್ವರ ಎಷ್ಟರ ಅಂದ್ರೆ ಕೂಡ ಬರೀ ಪುನರ್ಬಿ ಜನನ ಪುನರ್ಬಿ ಮರಣ ನಮ್ಮ ಸರಕುಳಿನಲ್ಲಿ ಸಿಕ್ಕಿಬಿಡುತ್ತೆ. ಇದರಿಂದ ಹೊರಗೆ ಬರಬೇಕಾದ್ರೆ ಆಗ ನಮಗೆ ಶಾಶ್ವತವಾದ ಆನಂದ ಬೇಕು. ಆ ಶಾಶ್ವತ ಆನಂದ ವಿಷಯಕ್ಕೋಸ್ಕರ ವೇದಾಂತ ಬಂತು. ಅಲ್ಲೂ ಕೆಲವು ಸಿದ್ಧಾಂತಿಗಳು ಹೇಳೋದರಲ್ಲಿ ಇದರಲ್ಲೇ ನಾವು ಹೇಳೋದಕ್ಕೆ ವ್ಯತ್ಯಾಸ ಇಟ್ಕೊಂಡು ವಿಮರ್ಶೆ ಮಾಡ್ತಾರೆ. ಪ್ರಧಾನವಾಗಿ 3 ಸಿದ್ಧಾಂತಗಳನ್ನು ತಗೊಂಡು ಅದರಲ್ಲಿರೋ ದೋಷಗಳನ್ನು ಎತ್ತಿ ತೋರಿಸಿ, 3 ಅದ್ವೈತವೇ. ಅದ್ವೈತದಲ್ಲಿ 3 ಬೇರೆ ಬೇರೆ ಗ್ರಂಥಕರ್ತೃಗಳ ಅಭಿಪ್ರಾಯ. ಭಾಸ್ಕರಾಚಾರ್ಯರು ಅಂತೊಬ್ಬರು, ಯಾದವಾಚಾರ್ಯರು ಅಂತೊಬ್ಬರು, ಶಂಕರಾಚಾರ್ಯರು, 3 ಜನರು ಅದ್ವೈತವಾದವನ್ನು ಮಾಡಿರುವಂಥದ್ದು. ಅವರಲ್ಲಿ ಪರಸ್ಪರ ಭೇದ ಉಂಟು. ಅವಿದ್ಯೆಯಿಂದ ಕಲ್ಪಿತವಾದ ಭೇದವುಳ್ಳದ್ದು ಜಗತ್ತು ಬೇರೆ ಬ್ರಹ್ಮ ಬೇರೆ ಅಂತ ಅಂದ್ಕೊಳ್ಳೋದು. ವಸ್ತುತಃ ಇರೋದು ಬ್ರಹ್ಮ ಒಂದೇ, ಬ್ರಹ್ಮವಿದೆ ಅಂತ ಸರಿಯಾಗಿ ತಿಳಿದುಬಿಟ್ರೆ ಜಗತ್ತು ಅನ್ನೋದೇ ಇರೋದಿಲ್ಲ ಅನ್ನೋದು ಶಂಕರರ ಅದ್ವೈತ. ಇಲ್ಲಿ ಈ ಭ್ರಮೆ ಉಂಟಾಗೋದಕ್ಕೆ ಕಾರಣ ಸತ್ಯ ಅಂತ ಹೇಳೋಕ್ಕಾಗಲ್ಲ, ಅಸತ್ಯ ಅಂತ ಹೇಳೋಕ್ಕಾಗಲ್ಲ. ಅದರ ಪರಿಣಾಮ ಇರೋದ್ರಿಂದ ಸತ್ಯದಂತೆ ಕಾಣುತ್ತೆ. ಅದು ನಿಜವಾಗ್ಲೂ ಸತ್ಯವಾಗಿದ್ದರೆ ಅದು ಹೋಗಬಾರ್ದು. ಯಾವತ್ತೂ ಒಂದಿನ ಭ್ರಮೆ ತೀರ್ಬಿಡುತ್ತೆ, ಯಾವಾಗ ನಮ್ಮ ಮಾತು ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಇದು ಸತ್ಯವಲ್ಲ ಅಸತ್ಯವಲ್ಲ ಅಂತದ್ದು ಒಂದು ಭ್ರಮೆ, ಅವಿದ್ಯೆ ಅನ್ನೋದರಿಂದ ಬ್ರಹ್ಮವೇ ತಾನು ತನ್ನನ್ನು ಜಗತ್ತಾಗಿ ಅನೇಕವಾಗಿ ಭಾವಿಸ್ಕೊಂಡಿದೆ. ಆ ಭಾವನೆ ಹೋದಾಗ ಬ್ರಹ್ಮ ಒಂದೇ ಉಳಿಯುತ್ತೆ. ಒಂದು ಸಾಮಾನ್ಯವಾಗಿ ಹೇಳಿದ್ರೆ ಒಬ್ಬ ನಿದ್ದೆ ಮಾಡ್ತಾ ಇರ್ತಾರೆ. ನಿದ್ದೆ ಮಾಡ್ತಿರೋನಿಗೆ ಕನಸು ಬರ್ತದೆ. ಈ ಕನಸಲ್ಲಿ ಅನೇಕ ಘಟನೆಗಳನ್ನು ನೋಡ್ತಾನೆ, ಅನೇಕರೊಡನೆ ಸಂವಾದವನ್ನೆಲ್ಲ ಮಾಡ್ತಾನೆ. ಎದ್ದರೆ ಯಾರೂ ಇಲ್ಲ. ಆ ರೀತಿ ಇರೋದು ಬ್ರಹ್ಮ ಒಂದು, ಈ ಜಗತ್ತು ಸ್ವಪ್ನದಂತೆ. ಈ ಸ್ವಪ್ನ ಕಾಣ್ತವನು ಒಬ್ಬನೇ ಇದ್ರೂ ಕೂಡ ಸ್ವಪ್ನದಲ್ಲಿ ಅನೇಕ ಕಾಣಬಹುದು, ಅನೇಕ ಭೇದಗಳಿರ್ಬೋದು. ಎದ್ಬಿಟ್ರೆ ಯಾವುದೂ ಇರೋದಿಲ್ಲ. ಅದರಂತೆ ಬ್ರಹ್ಮ ಇರೋದೊಂದು. ಈ ಸ್ವಪ್ನ ಅನ್ನೋದು ಗುಣದ ದೋಷ ಅಂತ ನಾವು ಕೇಳ್ತೇವೆ. ದೋಷ ಅಂತ ಒಪ್ಪಬೇಕು ಅಂತ ಗುಣ ಅಂತ ಹೇಳ್ಬಿಟ್ರೆ ಕಷ್ಟವಾಗಿಬಿಡುತ್ತೆ. ಯಾವತ್ತೂ ಇರಲಿ, ಏನೀಗ ಸ್ವಪ್ನವೇ ಇರಲಿ ಅಂತ ಹೇಳಿಬಿಟ್ರೆ ಅದಕ್ಕೂ ಆಗೋದಿಲ್ಲ. ಅದು ತಾನಾಗಿ ಏರ್ಪಡಿಸ್ಕೊಳ್ಳೋದಲ್ಲ ಅದು. ಆದ್ದರಿಂದ ಇದು ಬಲಾತ್ತಾಗಿ ಬರುತ್ತೆ, ಆದರೆ ಅಹಿತವಾದದ್ದು ಜಗತ್ತು ಆ ರೀತಿ ಅಂತ ಶಂಕರರ ಭಾವ. ಅದಕ್ಕೆ ದೋಷಗಳನ್ನು ವಿಮರ್ಶೆ ಮಾಡಿಬಿಟ್ಟು ದೋಷಗಳನ್ನು ದೋಷ ಹೇಗೆ ಹೇಳ್ತಾರೆ ಅಂದರೆ, ಎಲ್ಲ ಶ್ರುತಿವಾಕ್ಯಗಳನ್ನು ಗಮನಿಸಿದರೆ ಇದಕ್ಕೆ ವಿರೋಧವಾದ ಅಭಿಪ್ರಾಯ ಹೇಳೋ ಶ್ರುತಿವಾಕ್ಯಗಳು ಇದೆ. ಆವಾಗ ವೇದವಾಕ್ಯಗಳಲ್ಲಿ ಯಾವುದಾದ್ರೂ ಕೆಲವಕ್ಕೆ ಪ್ರಾಮಾಣ್ಯವನ್ನು ಬಿಟ್ಟರೆ ಮಾತ್ರ ನೀವು ಹೇಳೋ ಸಿದ್ಧಾಂತವನ್ನು ಸ್ಥಾಪಿಸಬಹುದು. ರಾಮಾನುಜರಿಗೆ ಒಂದು ವಾಕ್ಯವನ್ನು ಅಪ್ರಮಾಣ ಅಂತ ಹೇಳೋದು ಇಷ್ಟವಲ್ಲ. ಅದಕ್ಕೋಸ್ಕರವೇ ವೇದಾಂತ ಮಾತ್ರ ಯಾಕೆ, ಕರ್ಮಕಾಂಡದಲ್ಲಿ ಕೂಡ ವೇದದಲ್ಲಿ ಯಾವುದೇ ವಾಕ್ಯವನ್ನು ಅಪ್ರಮಾಣ ಅಂತ ಹೇಳಿದ್ರೆ ನಾವು ವೈದಿಕರೇ ಆಗೋದಿಲ್ಲ. ವೇದವನ್ನು ನಂಬೋನು ಅಂತ ಹೇಳಿದ್ರೆ ವೇದದಲ್ಲಿ ಮಹಾವಾಕ್ಯ ಮಾತ್ರ ಪ್ರಮಾಣ ಅಂತ ಹೇಳ್ಕೊಳ್ಳೋದು. ಮಹಾವಾಕ್ಯ ಅಂತ ಕೆಲವು ಬಿಡಿಸ್ತಾರೆ ಶಂಕರಾಚಾರ್ಯರು. ಮಹಾವಾಕ್ಯಗಳೇ ಪ್ರಧಾನ, ಬ್ರಹ್ಮಾಸ್ತ್ರ ಹೇಳಬೇಕು, ತತ್ವಮಸಿ ಅಂತ ಹೇಳಿ, ಉದ್ಯಾನ ಆನಂದ ಬ್ರಹ್ಮ, ಹೀಗೆಲ್ಲ ಕೆಲವನ್ನ ಪ್ರಧಾನವಾಗಿಟ್ಕೊಂಡು ಜಗತ್ತು ಬ್ರಹ್ಮ ಇರೋದು, ಭೇದ ಹೇಳೋದು, ಜೀವಾತ್ಮ ಪರಮಾತ್ಮ ಅಂತ ಹೇಳೋದು, ಈ ರೀತಿ ಇರೋದನ್ನೆಲ್ಲ ಅಪ್ರಧಾನ ಅಪ್ರಮಾಣ ಅಂತ ಕಳೀತಾರೆ. ಅದು ಮಾಡಬಾರ್ದು ಅನ್ನೋದಕ್ಕೋಸ್ಕರ ರಾಮಾನುಜರು ಅವರಲ್ಲಿ ಒಂದು ವಿಧವಾದ ದೋಷ ಹೇಳ್ತಾರೆ. ಹಾಗೆ ಭಾಸ್ಕರಾಚಾರ್ಯರನ್ನವರು ಜಗತ್ತು ಇರೋ ಹಾಗೆ ಕಾಣೋದಕ್ಕೆ ನಿಜವಾದ ಒಂದು ಕಾರಣವಿದೆ. ಈ ಕಾರಣ ನಿಜವಲ್ವಾ ಅಂತ ಅನ್ನೋದ್ರಲ್ಲಿ ಉಪಾಧಿ ಅಂತ ಅವರು ಹೇಳ್ತಾರೆ. ಈ ಉಪಾಧಿಯಿಂದ ಬ್ರಹ್ಮ ಬೇರೆಯಾಗಿ ಜಗತ್ತಾಗಿ
ಜಗತ್ತು ಬೇರೆ ತಾನು ಬೇರೆ ಅಂತ ಭಾವಿಸುತ್ತೆ. ಇದೊಂದು ಕಾಲದಲ್ಲಿ ಹೋಗುತ್ತೆ. ನಾವು ಮೋಕ್ಷ ಅಂತ ಹೇಳೋದಕ್ಕೆ ಏನು ಬರಬೇಕು, ಆ ಉಪಾಧಿ ಅನ್ನೋದು ಹೋದರೆ ಮೋಕ್ಷದ ಬ್ರಹ್ಮ ಒಂದೇ ಇರುತ್ತೆ. ಆದರೆ ಉಪಾಧಿ ಕಲ್ಪಿತವಾದ ಸತ್ಯವಾದ ಸತ್ಯವಾಗೂ ಇರ್ಬೋದು, ಸತ್ಯವಾದ ಉಪಾಧಿ ಇರ್ಬೋದು. ಒಬ್ಬರು ಕಣ್ಣು ಕಾಣೋದಿಲ್ಲ. ಕಣ್ಣು ಕಾಣದೇ ಇರೋದಕ್ಕೆ ಎರಡು ರೀತಿ ಉಂಟು. ಹುಟ್ಟಿನದಿರೇ ಕುರುಡ ಒಬ್ಬ, ಬೆಳೆಯಿಂದಾಗ ಯಾವತ್ತೂ ಕಣ್ಣು ಕಂಡಿಲ್ಲ. ಒಬ್ಬರಿಗೆ ಕಣ್ಣು ಸರಿಯಾಗಿದ್ದು ಆಮೇಲೆ ಯಾವುದೋ ಕಾರಣಾಂತರಗಳಿಂದ ಕಣ್ಣು ದೃಷ್ಟಿ ಹೋಗ್ಬಿಡುತ್ತೆ. ದೃಷ್ಟಿ ಹೋಗಿರೋ ಸಮಯದಲ್ಲಿ ಇಬ್ಬರು ಸಮರೇ. ಆದರೆ ಅದರ ಕಾಲದಲ್ಲಿ, ಅದರ ಗುಣದಲ್ಲಿ, ಅದಕ್ಕೆ ಪರಿಹಾರದಲ್ಲಿ ಭೇದ ಇದೆ. ಹಾಗೆ ಒಂದು ಉಪಾಧಿಯಿಂದ ಒಂದು ಅನೇಕವಾಗಿ ಕಾಣ್ತಾ ಇದೆ. ಆ ಉಪಾಧಿ ಹೋಯಿತು ಅಂತಂದರೆ ಒಂದೇ ಇವತ್ತು ಹೇಳಿರುತ್ತೆ. ಶಾಸ್ತ್ರಾಚಾರ್ಯರನ್ನು ಅದರಲ್ಲೂ ಕೆಲವು ಆಚಾರ್ಯಗಳನ್ನು ಮಾಡ್ತಾರೆ. ಬ್ರಹ್ಮಕ್ಕೆ ದೋಷವೂ ಇದೆ, ಗುಣವೂ ಇದೆ ಅಂತ ಹೇಳೋದು. ಜಗತ್ತಲ್ಲಿರೋ ಸುಖ ದುಃಖಗಳು, ಇದರಲ್ಲಿರೋ ತಪ್ಪು ಸರಿ ಅನ್ನೋದಲ್ಲ. ಬ್ರಹ್ಮದಲ್ಲೂ ಇದು ಉಂಟು. ಬ್ರಹ್ಮದಲ್ಲಿ ಅನೇಕ ಅಂಶಗಳಿದೆ. ಈಶ್ವರಾಂಶ ಅಂತ ಒಂದಿದೆ, ಅದರ ದೋಷವೇ ಇಲ್ಲ. ಅದೇ ರೀತಿ ಚೇತನಾಂಶ ಅನ್ನೋದು ಉಂಟು. ಒಬ್ಬರಿಗೆ ಅನೇಕ ಭಾಗಗಳು ಒಬ್ಬರಲ್ಲೇ. ಶರೀರದಲ್ಲೇ ಕೂಡ ವೇದಗಳ ಕೆಲವು ಕಡೆ ನಾಭಿಗಿಂತ ಮೇಲಿರೋದೆಲ್ಲ ಶುದ್ಧವಾದ್ದು, ನಾಭಿ ಕೆಳಗಿರೋದು ಶುದ್ಧವಾದ್ದು ಅಂತ ಹೇಳುತ್ತೆ. ಮೇಘಲ ಅಂತ ಹೇಳ್ಬಿಟ್ಟು ಮಧ್ಯೆ ದಾರವನ್ನು ಕಟ್ಕೊಳ್ಳೋದು ಯಾತಕ್ಕೆ ಅಂದರೆ ಶುದ್ಧವಾದ ಜಾಗವನ್ನು ಬೇರ್ಪಡಿಸೋದಕ್ಕೆ ಬೇಕು ಅಂತ ಹೇಳುತ್ತೆ. ಆಗ ಒಂದೇ ಶರೀರದಲ್ಲಿ ಶುದ್ಧ ಅಂತ ಇರ್ಬೋದು, ಇದೇ ಸ್ವಾಮಿ. ಆದರೆ ಒಂದು ಬೇಕು ದಳ ಅಂತ ಹೇಳ್ಬೋದು. ತಲೆಯು ಕಾಲು ಒಂದಲ್ಲ ಅಂತ ಹೇಳ್ಬೋದು. ತಲೆಯಿದ್ದರೆ ಪರವಾಗಿಲ್ಲ, ಕಾಲಿದ್ದರೆ ಪರವಾಗಿಲ್ಲ ಅನ್ನೋ ಆಗಿಲ್ಲ. ಅಂದರೆ ಇದೊಂದು ರೀತಿಯಾದ ಒಂದು ವಿಭಾಗ. ಕೆಲಸವನ್ನಿಟ್ಟು, ಉಪಯೋಗವನ್ನಿಟ್ಟು ಭೇದ. ಕಾಲಿಲ್ಲದೆ ಇದ್ದರೆ ನಡೆಯೋಕ್ಕಾಗುತ್ತೆ, ತಲೆ ಇಲ್ಲದೆ ಇದ್ದರೆ ಬದುಕೋಕ್ಕಾಗುತ್ತೆ. ತಲೆ ಇದ್ದರೆ ಜ್ಞಾನವಾಗಲಿ ಕ್ರಿಯೆಯಾಗಲಿ ಅದನ್ನು ಉತ್ತಮಾಂಗ ಅಂತ ಹೇಳುತ್ತೆ ಕೋಶದಲ್ಲಿ. ಉತ್ತಮ ಅಂಗಂ ಶಿರಶೀರ್ಷಂ, ಶೀರ್ಷ ಉತ್ತಮಾಂಗ. ಉತ್ತಮಾಂಗ ಅಂದರೆ ಕಾಲು ಅಧಮಾಂಗ ಅಂತ ಹೇಳಿ. ಕಾಲಿಂದ ಹೇಗೆ ನಡೆಯೋದಪ್ಪ, ಉತ್ತಮ ಅಂದರೆ ಎತ್ತದಲ್ಲಿರೋದು ಅಂತ ಅರ್ಥ ಅಂತ ವ್ಯಾಖ್ಯಾನ. ಇವಾಗ ನಿಂತ್ಕೊಂಡ್ರೆ ಕೆಳಗಿರೋದು ಅಂದರೆ ಮೇಲಿರೋದು. ಇವಾಗ ಮೇಲಿರೋದು ಏನು ಮಾಡುತ್ತೆ, ಕೆಳಗಿರೋದನ್ನು ಧರಿಸ್ಕೊಂಡ್ರೆ, ಭಾರವನ್ನು ಧರಿಸ್ಕೊಂಡ್ರೆ. ಆದರೆ ಅದರಿಂದ ಯೋಚನೆ ಮಾಡೋಕ್ಕಾಗೋದು, ಕಾಲಿಂದ ಯೋಚನೆ ಮಾಡೋಕ್ಕಾಗೋದು. ಅದರಿಂದ ಯೋಚನೆ ಮಾಡಿದ್ರೆ ಕಾಲಿಗೂ ಸೇರಿ ಒಳ್ಳೆಯದನ್ನು ನೋಡ್ಕೋಬೋದು. ಒಂದೊಂದು ಶಕ್ತಿ ಇದೆ. ಹೆಚ್ಚು ಕಡಿಮೆ ಹೇಳೋಕ್ಕಾಗೋದಿಲ್ಲ. ಎಲ್ಲವೂ ಸೇರಿದ್ದು ಒಂದು ಕಾರ್ಯ ಮಾಡಬೇಕು. ಅವ್ರೇನು ಮಾಡಬೇಕು, ನಮಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಪರಮಾತ್ಮನಲ್ಲಿದೆ. ಸರ್ವವ್ಯಾಪಿ ಅಂತ ಹೇಳಿದ್ರೆ ದೋಷವುಳ್ಳ ವಸ್ತುಗಳು ಪರಮಾತ್ಮ ಇದೆ. ಆಮೇಲೆ ಪರಮಾತ್ಮನಿಗೆ ದೋಷ ಒಪ್ಕೊಂಡ್ಬಿಟ್ರೆ ಏನಂತೆ, ಇದು ಒಂದು ವಿಚಾರ. ಅಂದರೆ ಶುದ್ಧವಾದ ವಸ್ತುಗಳು ಪರಮಾತ್ಮ ಇದ್ದಾನೆ ಸರಿ, ಅಶುದ್ಧವಾದ ವಸ್ತುಗಳಲ್ಲಿ ಯಾರಿದ್ದಾರೆ, ಅಲ್ಲೂ ಪರಮಾತ್ಮ ಇದ್ದರೆ ಪರಮಾತ್ಮ ಶುದ್ಧನ ಅಶುದ್ಧನ ಅಂತ ಹೇಳಿದ್ರೆ ಎರಡೂ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಭಾವನೆ. ಅಂದರೆ ಒಂದಿದೆಯಾ ಎಲ್ಲ ಇದೆಯಾ ಅಂತ ಹೇಳೋದ್ರಲ್ಲಿ ಮೂರು ರೀತಿ ಆಗ್ತದೆ. ನಿಜವಾಗಿ ಒಂದಿದೆ, ಸುಳ್ಳಾಗಿ ಇನ್ನೊಂದು ಇರೋದಾಗ ಕಾಣುತ್ತೆ. ಆ ಸುಳ್ಳು ಗೊತ್ತಾದರೆ ಹೋಗ್ಬಿಡುತ್ತೆ ಅಂತಂದ್ರು ಅವರು. ನಿಜವಾಗಿ ಇರೋ ಒಂದನ್ನು ಇನ್ಯಾವುದೋ ಹೊರಗಡೆಯಿಂದ ಸೂರ್ಯ ಇರ್ತಾನೆ. ನಮಗೆ ಗ್ರಹಣ ಕಾಲದಲ್ಲಿ ಸೂರ್ಯ ರಶ್ಮಿ ಕಾಣೋದಿಲ್ಲ. ಮಧ್ಯೆ ಅಡ್ಡ ಬಂತು, ಚಂದ್ರ ಅಡ್ಡ ಬರುತ್ತೆ, ಕಾಣದೆ ಹೋಗುತ್ತೆ. ಅದು ಯಾವಾಗಲೂ ಇರೋದು. ಅದು ಹೋಯ್ತು ಅಂದರೆ ಯಥಾ ಪ್ರಕಾರ ಗೊತ್ತಾಗುತ್ತೆ. ಅದನ್ನು ಉಪಾಧಿ ಅಂತ ಹೇಳ್ತೀವಿ. ಮಧ್ಯೆ ಬರುವಂತಹದ್ದು, ಮಧ್ಯೆ ಬರುವಾಗ ಒಂದು ಪರಿಣಾಮವನ್ನು ಏರ್ಪಡಿಸುತ್ತೆ. ಬಂದಿರುವಾಗ ಇರೋ ಪರಿಣಾಮದಿಂದ ಒಂದು ಭಿನ್ನವಾದ ಪರಿಸ್ಥಿತಿ. ಆ ಪರಿಣಾಮ ಹೊರಟೋದ್ರೆ ಯಥಾಕ್ರಮವಾಗಿರುತ್ತೆ. ಹೀಗೆ ಉಪಾಧಿವಾದ ಅಂತ ಒಬ್ಬರು ಮಾಡಿದ್ರು. ಉಪಾಧಿ ನಿಜವಾ ಅಲ್ವಾ ಅನ್ನೋದಲ್ವೇ ಯಾವತ್ತೂ ಕಂಡಿಲ್ಲ, ಏನಾದ್ರು ಕಾಣ್ತಾರೆ ಹಾಗಿರ್ಬೋದು. ಅಥವಾ ಎರಡೂ ಸುಖ ದುಃಖ, ಸತ್ತು ಅಸತ್ತು ಎಲ್ಲೂ ಒಂದರಲ್ಲೇ ಇರಲಿ, ಗುಣದೋಷಗಳು ಅಂತ ಪರಿಣಾಮವಾಗಿ ಬ್ರಹ್ಮಕ್ಕೆ ದೋಷಗಳು ಕೂಡ ಉಂಟು ಅಂತ ಕೃಷ್ಣನಲ್ಲಿ ಒಳ್ಳೆಯದು ಉಂಟು ಕೆಟ್ಟದ್ದು ಉಂಟು ಅಂತ ಹೇಳೋದು. ಅವತಾರದಲ್ಲಿ ಎಲ್ಲವನ್ನೂ ತಗೊಳ್ಳೋಕ್ಕಾಗೋದಿಲ್ಲ. ಕೃಷ್ಣನಲ್ಲಿ ಕೆಲವು ತಗೋಬಹುದು, ಕೆಲವು ತಗೋಬಹುದು, ಹಾಗೂ ಕೆಲವರು ಇರ್ಬೋದು. ಆಗಿರೋದನ್ನ ಪರಿಣಾಮವಾದ ಅಸತ್ಪರಿಣಾಮವೂ ಬ್ರಹ್ಮದೇ, ಸತ್ಪರಿಣಾಮವೂ ಬ್ರಹ್ಮದೇ ಹೇಳೋದು. ಮೂರೂ ತಪ್ಪು ಅಂತ ಸಾಧಿಸೋದಕ್ಕೋಸ್ಕರ ಅಲ್ಲಿ ಆರಂಭಿಸುವಾಗಲೇ ಏನು ಮಾಡ್ತಾರೆ, ಪ್ರಾಣವುಳ್ಳ ಜೀವವುಳ್ಳ ವಸ್ತುಗಳು, ಜೀವ ಇಲ್ಲದೇ ವಸ್ತುಗಳು ಎರಡನ್ನೂ ನಿಯಮ ಮಾಡೋಣ ಈಶ್ವರನಾದವನು. ಈ ಮೂರು ತತ್ವಗಳು ವೇದಾಂತಗಳು ಹೇಳುತ್ತೆ, ವೇದಗಳು ಹೇಳುತ್ತೆ. ಸ್ವರ್ಗಕ್ಕೋಸ್ಕರ ಹೇಳೋದು, ಸತ್ಯಜಯಕ್ಕೋಸ್ಕರ ಹೇಳೋದು. ಯಾವುದಕ್ಕೆ ಹೇಳಿದಾಗಲೂ ಕೂಡ ಯಾಗ ಮಾಡುವಾಗ ಅಚೇತನ ವಸ್ತುಗಳನ್ನು ಸೇರಿಸ್ಕೋಬೇಕು,
ಚೇತನರಾದವರು ಋತ್ವಿಕಿಗಳು ಕಾರ್ಯ ಮಾಡ್ತಾರೆ. ಈ ಫಲ ಕೊಡೋನು ಇವ್ರಿಗಿಂತ ಮೇಲ್ಪಟ್ಟವನು ಯಾವ ಇರ್ತಾನೆ, ಅವನ ಪ್ರೀತಿಯಿಂದ ಅವನಿಗೆ ಫಲ ಸಿಗುತ್ತೆ. ಇದರಲ್ಲಿ ಚೇತನ ಅಚೇತನ ಈಶ್ವರ ಅಂತ ಅನ್ನೋದು ಮೂರರ ಕಾರ್ಯಗಳು, ಈ ಮೂರರ ಅಂಶಗಳು ಎಲ್ಲದರಲ್ಲೂ ಇದೆ. ಇರೋದ್ರಲ್ಲಿ ಎಲ್ಲರೂ ಯಾವಾಗಿದೆ ಅನ್ನೋದು ವಿಚಾರಿಸ್ಕೊಂಡು ಅದಕ್ಕೋಸ್ಕರ ಬಿಡಿಸ್ಬಿಟ್ರೆ ಆಗುತ್ತೆ. ಕಾರಣವಾದ ಕೆಲವು ಕಾರಣವಾದಿ ಕೆಲವು ವಾಕ್ಯಗಳು, ಈ ಕಾರಣ ಇರಬೇಕಾದ್ರೆ ಹೇಳೋದು ಉಪನಿಷತ್ತಲ್ಲೇ ಹೇಳಬೇಕು ಅಂತಲ್ಲ. ಉಪನಿಷತ್ತುಗಳಲ್ಲಿ ಮೊದಲನೇ ಉಪನಿಷತ್ತು ಕರ್ಮಕಾಂಡದಲ್ಲೇ ಇದೆ. ಈಶಾವಾಸ್ಯ ಉಪನಿಷತ್ತು ಅನ್ನೋದು ಮೊದಲು ಉಪನಿಷತ್ತಾಗಿ ಎಲ್ಲರೂ ತಗೊಂಡಿತ್ತು. ಈಶಾವಾಸ್ಯ ಉಪನಿಷತ್ತು ಇರೋದು ಕರ್ಮಕಾಂಡದಲ್ಲೇ, ಸಂಹಿತಾ ಭಾಗದಲ್ಲೇ ಇದೆ. ಆದ್ದರಿಂದ ಉಪನಿಷತ್ ಭಾಗ ಅಂತ ಒಂದಿರಬೇಕು, ಅಲ್ಲಿ ಹೇಳಿದ್ದು ಮಾತ್ರ ಬ್ರಹ್ಮವಿಚಾರ ಅಂತಲ್ಲ. ಪ್ರಧಾನವಾಗಿ ಬ್ರಹ್ಮವಿಚಾರ ಹೇಳೋದು ಉಪನಿಷತ್ತುಗಳು. ಎಲ್ಲಿ ಬೇಕಾದ್ರೂ ಇರ್ಬೋದು ಆ ವಾಕ್ಯಗಳು. ಅದಕ್ಕೋಸ್ಕರ ಅವರು ಉಪನಿಷತ್ತು ಅಂತ ಬಿಡಿಸಲಿಲ್ಲ ರಾಮಾನುಜರು. ವೇದಗಳ ತಾತ್ಪರ್ಯವನ್ನು ಅರ್ಥಕೋಬೇಕು. ವೇದ ಅರ್ಥ ಸಂಗ್ರಹ ಗ್ರಂಥಕ್ಕೆ ಹೆಸರಿಟ್ಟು ಇದನ್ನು ಮೊದಲು ತಿರುಪತಿಯಲ್ಲಿ ಹೋಗಿ ಶ್ರೀನಿವಾಸ ದೇವರಿಗೆ ಈ ಗ್ರಂಥವನ್ನು ಬರೆದು ಸಮರ್ಪಣೆ ಮಾಡಿದ್ರು. ಆಗ ದೇವರ ಅನುಗ್ರಹದಿಂದ ಇವರಿಗೆ ಅಲ್ಲಿದ್ದ ಮಹಾನುಭಾವರಿಗೆಲ್ಲ ಸೇರಿ ಬಹಳ ಆಶ್ಚರ್ಯವಾಗಿದೆ. ಇವರ ಆಚಾರ್ಯರ ಸಹಿತವಾಗಿ ಬಹಳ ಕೊಂಡಾಡೋ ಹಾಗಾಗಿ ಸರಿ, ನಾನು ವೇದಗಳ ತಾತ್ಪರ್ಯವನ್ನು ಸರಿಯಾಗಿ ತಿಳಿದಿದ್ದೇನೆ ಎಂಬ ಒಂದು ಹಂತಕ್ಕೆ ಬಂದ ಮೇಲೆ ಬಾಕಿ ಗ್ರಂಥಗಳನ್ನು ಬರೆಯಕ್ಕೆ ಪ್ರಾರಂಭಿಸ್ತಾರೆ. ಬ್ರಹ್ಮಸೂತ್ರಗಳಿಗೆ ಕೂಡ ಮೊದಲು ಚಿಕ್ಕದಾಗಿ ಒಂದು ಗ್ರಂಥ ಬರೀತಾರೆ, ವೇದಾಂತ ಸಾರ. ಸೂತ್ರಗಳಿಗೆ ಬರೀ ಸೂತ್ರದ ಅರ್ಥ ಇದು ಅಂತ ಅವರು ಹೇಳ್ಬಿಟ್ಟು ಆಮೇಲೆ ವೇದಾಂತ ದೀಪ ಅಂತ ಒಂದು ಬರೀತಾರೆ. ಅದರಲ್ಲೇ ಪೂರ್ವಪಕ್ಷ ಏನೋ ಸಿದ್ಧಾಂತ ಬೇರೆ ಹೇಳ್ತಾರೆ, ನಾವು ಹೇಗೆ ಉತ್ತರ ಕೊಡ್ತೀವಿ. ಅದರ ನಂತರವೇ ಶ್ರೀಭಾಷ್ಯ ಅನ್ನೋದನ್ನು ಬರೀತಾರೆ. ವಿಸ್ತಾರವಾಗಿ ಅಲ್ಲಿರೋ ವಾದ ಪ್ರತಿವಾದಗಳು ಜೊತೆಯಲ್ಲಿ ಒಂದು ತತ್ವವನ್ನು ತಿಳಿಸೋದಕ್ಕೆ ಜ್ಞಾನ ಉಂಟಾಗುವ ಪ್ರಕ್ರಿಯೆಗಳನ್ನು ಇದೆಲ್ಲ ವಿಸ್ತಾರವಾಗಿ ಹೇಳ್ಕೊಂಡು ಹೋಗುತ್ತೆ. ಅದರಿಂದ ಉಪನಿಷತ್ತುಗಳ ಅರ್ಥವನ್ನು ತಿಳಿಸೋದು ಬ್ರಹ್ಮಸೂತ್ರಗಳು. ಅದರಿಂದ ಮೊದಲು ಉಪನಿಷತ್ ಅರ್ಥ ತಿಳಿಯಬೇಕು. ಉಪನಿಷತ್ ಮಾತ್ರ ಅಲ್ಲ, ವೇದಗಳ ಪೂರ್ತಿ ತಾತ್ಪರ್ಯವೇ ಏಕರೂಪವಾಗಿ ತಿಳಿಯಬೇಕು. ನಮ್ಮಲ್ಲಿ ಆ ವಿಭಾಗ ಇಲ್ಲದೆ ಇರೋದಿಲ್ಲ. ಸತ್ಯವಾಗಿ ಈ ವಿಭಾಗ ಅನ್ನೋದಿಲ್ಲ. ಅಂದರೆ ಒಂದು ಸುಳ್ಳು ಒಂದು ಸರಿ ಅನ್ನೋ ರೀತಿಯಾಗಿಲ್ಲ. ಸತ್ಯ ಅಸತ್ಯ ಅಂತ ಹೇಳಿಲ್ಲ. ಸತ್ಯ ಸತ್ಯಕ್ಕೆ ಸತ್ಯ ಅಂತ ಹೇಳಿದೆ. ಅಸತ್ಯ ಅಂತಲ್ಲೋ ಮಿಥ್ಯ ಅಂತಲ್ಲೋ ಹೇಳಿಲ್ಲ ವೇದಗಳು. ಆದ್ದರಿಂದ ಅದರಲ್ಲಿ ತಾರತಮ್ಯವಿದೆ, ಇಲ್ಲ ಅಂತ ಹೇಳೋದು. ಸಾಮಾನ್ಯ ಕೆಲಸಗಳು, ವಿಶೇಷವಾದ ಕೆಲಸಗಳು ಅದನ್ನು ಬಹಳ ಯೋಗಿಗಳು ಮಾತ್ರ ಕಾಣುವಂಥ ಕೆಲವು ಇದೆ. ಅದರಿಂದ ಈ ಪದಾರ್ಥ ಸಂಗ್ರಹದಲ್ಲಿ ಶೈಲಿ ಪ್ರಕ್ರಿಯೆ, ಮೂರು ವಿಧವಾದ ವಾದಗಳು, ಮೂರು ವಿಧವಾದ ಕತ್ತಲೆಯಂತೆ ಜನಗಳನ್ನು ಆವರಿಸ್ಕೊಳ್ಳುವಾಗ ಅದಕ್ಕೆ ಬೆಳಕು ಕೊಡೋದಕ್ಕೆ ಸೂರ್ಯನಂತೆ ಯಾವನಾಚಾರ್ಯರು ಅವರ ಗ್ರಂಥವನ್ನು ಮೊದಲು ಕೊಂಡಾಡ್ತಾರೆ. ಅವರು ಸಿದ್ಧಿತ್ರಯ ಅಂತ ಮೂರು ಗ್ರಂಥಗಳನ್ನು ಬರೆದಿದ್ದಾರೆ. ಆತ್ಮಸಿದ್ಧಿ, ಸಂವಿಸಿದ್ಧಿ, ಈಶ್ವರ ಸಿದ್ಧಿ ಅಂತ ಮೂರು ಗ್ರಂಥಗಳನ್ನು ಅಚೇತನದ ಬಗ್ಗೆ, ಚೇತನರಾದ ಜೀವಾತ್ಮರ ಬಗ್ಗೆ, ಪರಮಾತ್ಮನ ಬಗ್ಗೆ ಮೂರನ್ನು ಸಾಧಿಸಿಕೊಟ್ಟಿದ್ದಾರೆ. ಇದು ಉಪನಿಷತ್ತುಗಳಿಂದ ಸಿದ್ಧವಾಗುವಂತಹ ತತ್ವಗಳು. ಈ ಮೂರು ತತ್ವಗಳು ಸಿದ್ಧವಾದರೆ ಇದರಲ್ಲಿ ಹೇಳ್ತಾರೆ ಬೇರೆ ವಿರುದ್ಧ ವಾದಗಳನ್ನೆಲ್ಲ ಖಂಡಿಸಿದರೆ ಆಮೇಲೆ ಅದನ್ನು ಸೂತ್ರಗಳಲ್ಲಿ ಬಳಸ್ಕೊಂಡು ಅರ್ಥ ಹೇಳ್ಬೋದು. ಅದನ್ನು ರಾಮಾನುಜರು ಮಾಡಿದ್ರು. ಮಾಡೋದು ಮುಂಚೆ ಇದನ್ನು ಬರೆದಿಟ್ಬಿಟ್ಟಿದ್ದಾರೆ. ಒಂದೊಂದು ಕಡೆ ಅಲ್ಲಲ್ಲಿ ಯಾವ ಉಪನಿಷತ್ ವಾಕ್ಯ ಬರುತ್ತೋ ಅದನ್ನಿಟ್ಟು ವಿವರಣೆ ಮಾಡಿಬಿಡ್ತಾ ಎಲ್ಲ ಉಪನಿಷತ್ ವಾಕ್ಯಗಳಿಗೂ ಕ್ರಮವಾಗಿ ಸಾಧಾರಣವಾಗಿ ಅರ್ಥ ತಿಳ್ಕೊಳ್ಳೋದು. ಈ ರೀತಿಯಾದ ಒಂದು ಪ್ರಕ್ರಿಯೆ ಬೇಕು ಈ ಅರ್ಥದಲ್ಲಿ. ಅದರಲ್ಲೇ ಅಶೇಷ ಜಗತಿದ್ವಸ್ತು ಶೇಷಿಣೆ ಶೇಷಶಾಯಿನೇ ಶ್ರೀಮತೆ ನಿರ್ಮಲಾನಂತೋದಂಬತೆ ವಿಷ್ಣವೇ ನಮಃ. ಮೂರು ತತ್ವಗಳು ಸೇರಿರುತ್ತೆ. ಅಶೇಷ ಚಿತ್ತ ಅಚಿತ್ತ ವಸ್ತುಗಳಿಗೆ ಶೇಷಿಯಾಗಿರುವಂತಹ ಶೇಷಿಯಾದ ಆದಿಶೇಷನ ಮೇಲೆ ಮಲಗಿರ್ತಾನೆ. ಶೇಷಶಾಯಿನೇ ಮಹಾವಿಷ್ಣು ಅಂತ ಗೊತ್ತಾಗೋದಕ್ಕೆ ಕೆಲವು ಗುರುತುಗಳಿದ್ದರೆ, ಗರುಡಧ್ವಜ ಅಂತ ಹೇಳಿದ್ರೆ ಗರುಡವಾಹನ ಅಂತ ಹೇಳಿದ್ರೆ ವಿಷ್ಣು ಅಂತ ಗೊತ್ತಾಗುತ್ತೆ. ಹಾಗೆ ಅನಂತಶಯನ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅವನಿಗೆ ಶೇಷ ಅಂತ ಹೆಸರು. ಅದರಿಂದ ಶೇಷನ ಮೇಲೆ ಮಲಗಿರೋದ್ರಿಂದ ಅವನು ಶೇಷಿ ಒಂದು ಶೇಷ ಅನ್ನೋದು ಗೊತ್ತಾಗುತ್ತೆ. ಆ ರೀತಿ ಸ್ವಾಮಿ ದಾಸಭಾವ ಅನ್ನೋದಿದೆ. ಬ್ರಹ್ಮಕ್ಕೂ ಜಗತ್ತಿಗೂ ಸ್ವಾಮಿ ದಾಸಭಾವ ಇದೆ ಅನ್ನೋದನ್ನು ಇದು ವೇದಗಳ ತಾತ್ಪರ್ಯ ತೋರಿಸ್ತಾರೆ. ಅವನಿಗೆ ಈ ಈಶ್ವರನಾದ ಶೇಷಿಯಾದ ಪರಮಾತ್ಮ ಯಾವ ದೋಷಗಳೂ ಇಲ್ಲ, ಎಲ್ಲ ಗುಣಗಳೂ ಇಲ್ಲ. ಸಂಕಲ್ಪದ ಸಿದ್ಧಾಂತದಲ್ಲಿ ಬ್ರಹ್ಮ ನಿರ್ಗುಣ ಅಂತ ಹೋಗ್ತಾರೆ. ಯಾವ ಗುಣವೂ ಇಲ್ಲ ಬ್ರಹ್ಮಕ್ಕೆ, ಅದು ಸರಿಯಲ್ಲ. ಗುಣವಿಲ್ಲದೆ ಯಾವತ್ತೂ ಇರೋಕ್ಕಾಗೋದಿಲ್ಲ ಅನ್ನೋದು ತಾತ್ವಿಕವಾಗಿ ಅದರ ಬಗ್ಗೆ ವಿಚಾರವನ್ನು ಮಾಡಿ ತೋರಿಸ್ತಾರೆ. ಗುಣವೇ ಇಲ್ಲದೆ ಒಂದು ವಸ್ತು ಇರೋಕ್ಕಾಗೋದು.
ಗುಣವೇ ಇದ್ದಿದ್ರೆ ಯಾತಕ್ಕಿದೆ ಅಂತ ಕೇಳಿದ್ರೆ ಏನೋ ಉತ್ತರ ಕೊಡೋಕ್ಕಾಗಲ್ಲ. ಒಂದು ವಸ್ತು ಯಾವುದಾದ್ರು ಒಂದು ಒಂದು ಪ್ರಯೋಜನಕ್ಕೋಸ್ಕರ ಇರಬೇಕು, ಅದು ಅದ್ರ ಗುಣವಾಗುತ್ತೆ. ಏನಕ್ಕೂ ಪ್ರಯೋಜನಕ್ಕಿಂತ ಒಂದು ವಸ್ತು ಹೇಗಿರುತ್ತೆ ಅದು ಹೇಗೆ ಹೇಳ್ತಿದ್ರೆ ಬಾಕಿ ಅಲ್ಪ ಸ್ವಲ್ಪ ಪ್ರಯೋಜನ ಕಾಣೋ ವಸ್ತುಗಳೆಲ್ಲ ಇಲ್ಲ, ಏನೂ ಇದೆ ಇರೋದೇ ಉತ್ತಮವಾದ ವಸ್ತು ಅಂತ ಹೇಳಿಬಿಟ್ರೆ ವಿಪರೀತವಾಗಿಬಿಡುತ್ತೆ. ರಾಮಾಯಣದಲ್ಲಿ ಮೊದಲು ನಾರದರು ಬಂದಾಗ ವಾಲ್ಮೀಕಿ ಪ್ರಶ್ನೆ ಕೇಳ್ತಾರೆ, ಸೋಮಸ್ತು ಲೋಕೆ ಗುಣವಾನ್. ಮೊದಲು ಕೇಳಿದ ಪ್ರಶ್ನೆ, ಲೋಕದಲ್ಲಿ ಬಹಳ ಗುಣಶಾಲಿ ಯಾರು? ರಾಮಾಯಣವೇ ಬೇಡ ಅಂತ ಆಗ್ಬಿಡ್ತಾರೆ. ಗುಣವೇ ತತ್ವವಾಗುವುದಾಗಿದ್ರೆ ಸೋಮಸ್ತು ಸಾಮತ್ವ ಲೋಕೆ ಗುಣವಾನ್. ಆಮೇಲೆ ಗುಣದಲ್ಲಿ ಕಚ್ಚೆ ವೀರ್ಯವಾನ್ ಧರ್ಮ ಇಷ್ಟ ಇದೆಲ್ಲ ಕೇಳಬೇಕು. ಆಮೇಲೆ ನಿರ್ಗುಣವಾದನ್ನು ಹೇಳಬೇಕಾದ ನಾರದರು ಬೇಕಿಲ್ಲ, ವಾಲ್ಮೀಕಿಯೂ ಬೇಕಿಲ್ಲ, ಎಲ್ಲರೂ ಯಾವುದೂ ಇಲ್ಲ ಅಂತ ಸುಮ್ಮನೆ ಕೊಡ್ಬೋದು. ಇವತ್ತು ರಾಮಾಯಣವನ್ನ ಎಲ್ಲರೂ ಕೊಂಡಾಡ್ತೀವಿ, ಬಳಸ್ತೀವಿ. ರಾಮಚಂದ್ರ ಮುಂದೆ ಇರಬೇಕು ಅಂತೀವಿ, ರಾಮರಾಜ್ಯ ಬೇಕು ಅಂತೀವಿ, ಎಲ್ಲ ಹೇಳ್ತೇವೆ. ಹಾಗಿದ್ಮೇಲೆ ಕಾರಣವಿಲ್ಲದೆ ರಾಮನ ಕೊಂಡಾಡ್ತೀವ. ಅವನು ಗುಣಶಾಲಿ ಆಗದೆ ಹೋದರೆ ಅವನಿಗೆ ಆ ಹೆಮ್ಮೆ ಬರ್ತಾ ಇತ್ತು. ನಿರ್ಗುಣ ಅಂತ ಹೇಳ್ಬಿಡ್ತಾನೆ. ರಾಮನು ನಿರ್ಗುಣ ಅಂತ ಹೇಳಿದ್ರೆ ಇನ್ನೂ ಕಷ್ಟ. ಯಾವ ಶಬ್ದದಿಂದ ರಾಮ ಶಬ್ದಕ್ಕೆ ನಿರ್ಗುಣ ಅಂತ ಬರೋದಿಲ್ಲ. ಎಲ್ರಿಗೂ ಮನಸ್ಸು ಬೇಡ, ಅಂಜನವಾಗಿರುವಂತಹದ್ದು ಗುಣ ಅಂತ ಆಗುತ್ತೆ. ಆದ್ದರಿಂದ ಅನಂತ ಕಲ್ಯಾಣ ಗುಣಪೂರ್ಣ ಶ್ರೀಮತೆ ನಿರ್ಮಲ ಶ್ರೀಮಂತ ನಿರ್ಮಲ ಕಲ್ಯಾಣ ಗುಣಗಳಿಂದ ಕಲ್ಯಾಣ ಗುಣಗಳು ಸಮುದ್ರದಂತೆ ಇಟ್ಟುಕೊಂಡಿದ್ದಾನೆ. ಅವನು ವಿಷ್ಣು ಸರ್ವವ್ಯಾಪಿಯಾಗಿ. ಸರ್ವವ್ಯಾಪಿಯಾಗಿರೋದು ಈ ಪ್ರಶ್ನೆಗೆ ಉತ್ತರ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪ್ರಶ್ನೆಗೆ ಕೂಡ ಅಹಂ ಬ್ರಹ್ಮಾಸ್ಮಿ, ನಾನು ಎಲ್ಲಿದ್ದೀನಿ, ನಾನು ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಅಹಂ ಅಂತ ಹೇಳೋದು ಎಲ್ಲಿದ್ದರೂ ಕೂಡ ಈಗ ಇರೋ ಕಡೆ ಎಲ್ಲ ಅವನಿದ್ದಾನೆ. ವಿಷ್ಣು ಅನ್ನೋ ಶಬ್ದಕ್ಕೆ ಸರ್ವವ್ಯಾಪಿ ಅಂತ ಅರ್ಥ. ಯಾರು ಎಲ್ಲಿ ಅಹಂ ಅಂತ ಹೇಳಿದ್ರು ಅಲ್ಲಿ ವಿಷ್ಣುವೇ ಇಟ್ಕೊಂಡಿದ್ದ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ವಿಷ್ಣು ಬ್ರಹ್ಮವಾಗಿರುವಾಗ ನಾನು ಬ್ರಹ್ಮನಲ್ಲಿದ್ದೇನೆ ಅನ್ನೋದು ಯಾವಾಗ ಹೇಳೋದು? ಮೋಕ್ಷಕ್ಕೆ ಹೋದಾಗಲೂ ಇದು ಹಾಗೇ ಇರುತ್ತೆ. ಶಾಶ್ವತವಾದ ಆನಂದವನ್ನು ಪಡ್ಕೊಂಡಾಗಲೂ ಕೂಡ ಅವನು ಬಿಟ್ಟು ನಾವು ಬೇರೆ ಇರೋದಿಲ್ಲ. ಗೀತೆಯಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದೊಳಗೆ ನಾನಿದ್ದೇನೆ. ಅವರವ್ರು ಎಲ್ಲೆಲ್ಲರೂ ಇದ್ದಾರೆ, ಇರಬೇಕಾರಿಲ್ಲ, ನೀನು ಎಲ್ಲ ಕಡೆಯೂ ಇದೆಯಾ ಅಂತ ಇವನು ಸಂದೇಹ ಬರುತ್ತೆ. ಅರ್ಜುನ, ನೀನು ನನ್ನ ಜೊತೆ ಹುಟ್ಟಿದ, ನಮ್ಮಿಂದ ಒಂದೇ ವಯಸ್ಸು, ನಾವಿಬ್ಬರು ಬಾಲ್ಯದಿಂದ ಅವತ್ತಿಗೆ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಸಂದೇಹ ಬಂತು, ನಿನ್ನನ್ನು ಕೇಳಿದೆ, ನೀನು ತಿಳಿದವನು ಅಂತ ಹೇಳಿದ್ರೆ ಹೌದು, ನೀನು ಹೇಳೋದಕ್ಕೆ ಒಂದಷ್ಟು ಮರ್ಯಾದೆ ಕೊಡುವ, ನಾನೇ ಎಲ್ಲ ಅಂತ ಹೇಳ್ಬಿಟ್ರೆ ಹೇಗೆ ನಂಬೋದು? ಎಲ್ಲ ಸರಿಯಪ್ಪ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಂದರೆ ನಾನು ಹೆಚ್ಚು ಓದಿರ್ಬೋದು, ನೀನು ಹೊಸದಾಗಿ ಬಂದಿರ್ತೀಯ, ನಾನು ಮಾತ್ರ ವಿಶ್ವರೂಪ ತೋರಿಸಿದ್ದು ಅಂತ ಅನ್ನೋದು ಒಂದು ಪ್ರಕರಣ ಇದೆ. ನಾನು ಎಲ್ಲ ಕಡೆ ಇದ್ದೀನಿ ಅಂತ ನೀನು ನಂಬಬೇಕಾದ್ರೆ ತೋರಿಸ್ತೀನಿ. ನನಗೆ ನೋಡೋ ಕೂಡ ಶಕ್ತಿ ಇರೋಲ್ಲ, ಶಕ್ತಿಯನ್ನು ಕೊಡ್ತೀನಿ. ನೋಡೋ ಶಕ್ತಿಯನ್ನು ದಿವ್ಯಂದಾನಂತೆ ಚಕ್ಷು ಅವನು ಆಮೇಲೆ ಹೆದರು ಬಿಡ್ತಾನೆ. ಈಗ ಹೇಳ್ಬಿಡ್ತಾನೆ, ಕ್ಷಮೆ ಕೇಳ್ತಾನೆ. ಅಂದರೆ ಹೀಗಾಗಬಹುದು ಅಂತ ಅನ್ನೋದಕ್ಕೆ ಉಪನಿಷತ್ತುಗಳೆಲ್ಲ ಹಾಗೆ ಹೇಳುತ್ತೆ. ಎಷ್ಟು ಜನ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರು, ತಿಳಿದಿದೆ ಅಂತ ಅನ್ನೋರಿಗೆ ತಿಳಿದಿಲ್ಲ ಅಂತ ಸ್ಪಷ್ಟವಾಗಿ ಯಸ್ಯ ಮತಂ ಮತಂ ಯಸ್ಯ ನವೇದಸಃ ಉಪನಿಷತ್ತು ಹೇಳುತ್ತೆ. ಗೊತ್ತು ಅಂತ ಅಂದ್ಕೊಂಡಿರೋರು ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಅಂದ್ಕೊಂಡಿರೋರಿಗೆ ಗೊತ್ತು. ಹಾಗೆ ಒರಟಾಗಿ ಹೇಳಿದ್ರೆ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ನಮಗೂ ಅಲ್ಪ ಸ್ವಲ್ಪ ತಿಳಿಬಹುದು, ಅನುಭವಕ್ಕೆ ಸ್ವಲ್ಪ ಬಂದಿರಬಹುದು. ಹೊತ್ತು ಪೂರ್ತಿ ನಾನು ತಿಳಿದ್ಬಿಟ್ಟಿದ್ದೀನಿ ಅಂತ ಯಾರಂದ್ರೂ ಹೇಳೋಕ್ಕಾಗೋದಿಲ್ಲ, ಆಚಾರ್ಯಂದ್ರೂ ಹೇಳೋಕ್ಕಾಗಲ್ಲ. ಹೇಗೆ ಉಪದೇಶ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಆಚಾರ್ಯ ಶಿಕ್ಷೆ ಬಂದು ಕೇಳಿದ್ರೆ ಬ್ರಹ್ಮೋಪದೇಶ ಮಾಡುವಂತ ಅಪ್ಪ, ಅದನ್ನು ಯಾರೂ ಪೂರ್ತಿ ತಿಳ್ಕೊಳಕ್ಕಾಗಲ್ಲ, ನಾನು ಪೂರ್ತಿ ತಿಳ್ಕೊಂಡಿಲ್ಲ, ಹೀಗೆ ತಿಳ್ಕೋಬೇಕು ಅಂತ ಉಪದೇಶ ಮಾಡಿಬಿಡು. ಕಥೆಯನ್ನು ಹೇಳಿ ತೋರಿಸುತ್ತೇನೆ. ದೇವತೆಗಳೆಲ್ಲ ಹಸುರನ್ನು ಗೆದ್ದುಬಿಟ್ಟು ದೊಡ್ಡ ಸಂಭ್ರಮ ಕೊಂಡಾಟಕ್ಕೆ ಪ್ರಾರಂಭಿಸಿದ್ರು. ನಾವೆಲ್ಲ ಹಸುರನ್ನು ಗೆದ್ದುಬಿಟ್ವಿ ಅಂತ. ಆಗ ಬ್ರಹ್ಮ ನೋಡುತ್ತೆ, ನಾವು ಗೆಲ್ಲಿಸಿಬಿಟ್ರೆ ಯಾರು ಗೆಲ್ತಾರೆ? ಹಸುರನ್ನು ಗೆಲ್ಸಿದ್ರೆ ಅವ್ರು ಗೆಲ್ತಾರೆ, ದೇವತೆಯನ್ನು ಗೆಲ್ಸಿದ್ರೆ ಇವ್ರು ಗೆಲ್ತಾರೆ. ಯಾರು ಗೆಲ್ತಾರೆ ಅಂತ ಅನ್ನೋದಕ್ಕೆ ಪರಮಾತ್ಮ ಅನುಗ್ರಹ ಯಾರಿಗಿದ್ರೆ ಅವ್ರಿಗೆ. ಇವರೇನೋ ತಾವಾಗಿ ಗೆದ್ದುಬಿಟ್ಟು ಅಂತ ಅಂದ್ಕೊಂಡಿದ್ದಾರೆ. ನಾವು ಗೆಲ್ಲಿಸಿದ್ದು ಅನ್ನೋದು ನಮ್ಮನ್ನು ಮರ್ತಿದ್ದಾರೆ ಅಂತ ಅಂದ್ಕೊಂಡು ಪರೀಕ್ಷೆ ಇಡೋಣ. ದೊಡ್ಡದಾಗಿ ಒಂದು ಕೊಂಡಾಟ, ಒಂದು ದೊಡ್ಡ ಪ್ರೊಸೆಷನ್ನು ಬರ್ತಿದ್ದಾರೆ. ಹಾಗೆ ಎದುರಿಗೆ ಕಣ್ಣಿಗೆ ಒಂದು ರೂಪವಿಲ್ಲದೆ ಯಕ್ಷ ಅಂತ ಹೇಳ್ತಾರೆ. ದೊಡ್ಡ ರೂಪ ಮಧ್ಯೆ ತಡೆಯುವಂಥದ್ದು ಎಂಥದ್ದು ಏನೋ ಯಾರು ಅಂತ ಕಾಣೋದಿಲ್ಲ. ಅದು ಮುಂದೆ ಹೋಗೋಕ್ಕಾಗಲಿಲ್ಲ. ಏನಿದು, ಯಾಕೆ ನೀವೆಲ್ಲ ಕೊಂಡಾಡ್ತಾ ಇದ್ದೀವಿ? ನಾವೆಲ್ಲ ಹಸುರನ್ನು ಗೆದ್ದುಬಿಟ್ಟಿದ್ದೀವಿ, ನಾವು ದೇವತೆಗಳು. ಸರಿ, ಹಾಗಾದ್ರೆ ಅಗ್ನಿ ಮೊದಲು ಬರ್ತಾ ಇರ್ತಾನೆ.
ನೀನೇನು ಮಾಡಿದೆ ಗೆಲ್ಲೋದಕ್ಕೆ ನೀನೇನು ಸಾಮರ್ಥ್ಯ ಅಂತ ಅವನಿಗೆ ಹಾಗೆ ಅಗ್ಗಿಂತ ನಾನು ಯಾವುದು ಬೇಕಾದ್ರೂ ಬಿಟ್ಬಿಡ್ತೇನೆ ಅಂತಾನೆ. ಹಾಗಾದ್ರೆ ಒಂದು ಒಣಗಿದ ಹುಲ್ಲನ್ನು ಎತ್ತಾಕ್ಬಿಟ್ಟು ಬಿಟ್ಟು ನೋಡೋಣ, ಏನು ಮಾಡೋದು ನೋಡೋಕ್ಕಾಗೋದಿಲ್ಲ, ಸುಮ್ಮನಾಗ್ಬಿಡ್ತಾನೆ. ವಾಯು ಬರ್ತಾನೆ, ವಾಯುವನ್ನು ಕೇಳ್ತಾನೆ, ಯಾವ್ದು ಬೇಕಾದ್ರೆ ಹೇಳ್ಬಿಡ್ತೀನಿ ಎತ್ತಾಕ್ಬಿಡ್ತೀನಿ, ಆ ಹುಲ್ಲನ್ನೇ ಆಚೆ ಎತ್ತಾಕ್ಬಿಟ್ಟು ಆಗೋದಿಲ್ಲ. ಇಂದ್ರ ಬರ್ತಾನೆ, ಅವಾಗ ಇದು ಮರೆ ಆಗ್ಬಿಡುತ್ತೆ. ಅದನ್ನು ಪ್ರಶ್ನೆ ಮಾಡಿದ್ರೆ ಇದೇ ಮರೆ ಆಗ್ಬಿಡುತ್ತೆ. ಯಾಕಂದ್ರೆ ಅವನಿಗೆ ಇವಾಗ ತಲೆಯಲ್ಲಿ ಉಳಿದು ಇಟ್ಕೊಂಡ್ಬಿಡು, ಏನು ಗೊತ್ತಾಗಲಿಲ್ಲ. ಅವಾಗ ಅದು ಪಾರ್ವತಿ ಬರ್ತಾಳೆ, ಪಾರ್ವತಿ ಅಂತ ಹೇಳ್ತಾನೆ, ಯಾರು ನೀವು ಹೇಳ್ತಾ ಅದೇ ಪರಬ್ರಹ್ಮ ನೀವುಗಳೆಲ್ಲ ಅದನ್ನು ಗೆಲ್ಲಿಸ್ಬಿಟ್ರೆ ನೀವು ಇವಾಗ ನಾವೇ ಗೆದ್ದು ಕರ್ಕೊಂಡು ಕೊಂಡಾಡ್ತಾ ಇದ್ರಲ್ಲ, ತಪ್ಪು ಇದು ತಿಳ್ದಕ್ಕೋಸ್ಕರ ಹೀಗೆ ಮಾಡ್ತು. ಓ ಹಾಗಾದ್ರೆ ಸರಿ ಅಂತ ಎಲ್ಲಾನು ಕಾಣ್ತಾವ್ರ, ಏನಿಲ್ಲ ನಾವೇನು ಕೊಂಡಾಡಬೇಕಾಗಿಲ್ಲ, ಪರಮಾತ್ಮ ಮಾಡ್ತಿದ್ರಿಂದ ಆಗಿದೆ ಅಂತ ಯಾತಕ್ಕಾಗಿ ತೋರಿಸ್ತು. ಕಣ್ಣಿಗೆ ಕಾಣಬೇಕಾಗಿಲ್ಲ, ನಾವು ಮಾತಾಡೋಕ್ಕಾಗಬೇಕಾಗಿಲ್ಲ. ಕಾರ್ಯವನ್ನದು ಮಾಡಿದ್ರೆ ನಾವು ಎಲ್ಲಿದ್ದೀವಿ ಅಂತ ನಮಗೆ ಅರಿವಾಗ್ಬಿಡುತ್ತೆ. ಯಾವ ಆಚಾರ್ಯನಾದರೂ ಕೂಡ ನನಗೆಲ್ಲ ಗೊತ್ತಿದೆ ಅಂತ ಹೇಳಬಾರ್ದು. ತಿಳಿಯುವಷ್ಟು ತಿಳಿಬೇಕಾದ್ರೆ ಆ ಪರಮಾತ್ಮ ಅನುಗ್ರಹಿಸಿದೆ ತಿಳಿಯುತ್ತೆ. ಆದರೆ ಆ ಪರಮಾತ್ಮವನ್ನು ಮರೆತು ನಾನೇ ಮಾಡಿದ್ವಿ ತಂದ್ಕೋಬಾರ್ದು. ಅದಕ್ಕೋಸ್ಕರ ಈ ಉಪದೇಶವನ್ನು ಮಾಡುತ್ತೆ. ಯಾರು ಹೀಗೆ ಇಷ್ಟೇ ನಮಗೆ ಬಹಳ ಪರಿಮಿತವಾದ ಜ್ಞಾನವಿದೆ. ಅನೇಕ ಸಾವಿರಾರು ವರ್ಷ ಯೋಗ ಮಾಡಿ ತಪಸ್ಸಿನಿಂದ ಕಂಡುಕೊಂಡವರಿದ್ದಾರೆ. ಅವರೆಲ್ಲ ಹೇಳಿದಂತೆ ನಾವು ಹೋಗಬೇಕು. ಈ ಆಚಾರ್ಯ ಪರಂಪರೆಯನ್ನು ದೃಷ್ಟ ಪರಂಪರೆಯಿಂದ ಬಂದಿರೋದಲ್ಲೇ ನಾವು ಹೊಸದಾಗಿ ಏನೋ ನಮಗೆ ತಿಳಿದಿದೆ ಅಂತ ಸಾಮರ್ಥ್ಯವನ್ನು ಬಳಸಕ್ಕೆ ಹೋಗಿದೆ. ನಮಗೆ ಎಟಕದೇ ಇರೋದು ಉಂಟು, ಇದನ್ನು ಮೊದಲು ತಿಳ್ಕೊಳ್ಬೇಕು. ನಮಗೆ ಎಟಕದೇ ಇರೋದ್ರಿಂದ ನಮಗೆ ಬಾಧೆಯೂ ಉಂಟಾಗುತ್ತೆ, ನಾವೇನು ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಎಷ್ಟದಂತೆ ತೋರಿಸ್ತಾರೆ, ವಿವರಿಸ್ತಾರೆ. ಆದ್ದರಿಂದ ಪರಂ ಬ್ರಹ್ಮೈವ ಅಜ್ಞಂ ಒಂದೇ ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ. ಪರಬ್ರಹ್ಮಕ್ಕೆ ಅಜ್ಞಾನ ಉಂಟಾಗುತ್ತೆ. ಬ್ರಹ್ಮಪರಿಗತಂ ಬ್ರಹ್ಮದಿಂದ ಹುಟ್ಟಾಡ್ತಾ ಇರುತ್ತೆ. ಸಂಸರತೆ ತತೆ ಆದ್ದರಿಂದ ಅದೇ ಜೀವನತೆ ಭಾವಿಸ್ಕೊಳ್ಳುತ್ತೆ. ಈಗ ಒಬ್ಬರು ಹೇಳಿದ್ರು ಪರೋಪಾಧ್ಯಾನೀಢಂ, ನನಗಿಂತ ಬೇರೆಯಾದ ಉಪಾಧಿ ಕಾರಣದಿಂದ ಆಗಂತುಕವಾದ ಒಂದು ಧರ್ಮದಿಂದ ಕಷ್ಟಪಡುತ್ತೆ, ಕಷ್ಟ ಇದೆ, ಸುಖ ಇದೆ, ಅನೇಕರಂತೆಲ್ಲ ಭಾವಿಸುತ್ತೆ. ವಿವಶಂ ತಾನು ಸ್ವತಂತ್ರವಾಗಿದ್ದುಕೊಂಡು ದುಃಖಕ್ಕೆ ಒಳಗಾಗುವ ಹಾಗೆ ಭಾವಿಸುತ್ತೆ. ಅಶುಭಸ್ಯಾಸ್ಪದಂ ಇನ್ನೊಬ್ಬರು ಹೇಳಿದ್ರು, ಶುಭ ಅಶುಭ ಎಲ್ಲೋ ಪರಮಾತ್ಮನಲ್ಲಿದೆ. ಹೀಗೆ ಮೂರು ವಿಧವಾದ ಮತಗಳು, ಶ್ರುತಿ ನ್ಯಾಯ ಪೇತಂ, ವೇದಗಳಿಗೂ ಯುಕ್ತಿಗೂ ವಿರೋಧವಾಗಿರುವಂಥ ಈ ಮೂರು ಬಗೆಯ ವಾದಗಳನ್ನು ಜಗತ್ತಿಗೆ ವಿಸ್ತೃತಂ ಮೋಹನವಿದಂ ತಮಃ, ಬುದ್ಧಿಯನ್ನು ನಿರ್ಧಾರ ಮಾಡುವಲ್ಲ ಮೋಹನಕ್ಕೆ ಕಾರಿಯಾಗುವಂಥ ವಾದಗಳು. ಇದು ಕತ್ತಲೆಯಂತೆ. ಈ ಕತ್ತಲೆಯನ್ನು ಹೋಗಿಸಿದ್ದು ಯಾವ ಮುನಿಗಳು? ತಮೋ ಏನಾಪಾಸ್ತಂ ಸರಿ ವಿಜಯತೆ ಯಾವ ಮುನಿ ಪ್ರಾರಂಭದಲ್ಲಿ ಅಂದರೆ ನಾವು ತೀರ್ಮಾನ ಮಾಡೋದು ಮುಂಚೆ ಹಿರಿಯರು ಏನು ಮಾಡ್ತಾ ಇದ್ದಾರೆ, ನಮಗೆ ಅಕ್ಷರಾಭ್ಯಾಸ ಮಾಡಿಕೊಟ್ಟವರು ಅವರೇನು ಅಂತ ತಿಳಿತಾರೆ, ಅವ್ರಿಗೆ ಹೇಳ್ಕೊಟ್ಟವ್ರು ಹೇಗೆ ಹೇಳ್ತಾರೆ. ಗೀತೆಯಲ್ಲಿ ಕೂಡ ಈ ಪರಂಪರೆಯನ್ನೆಲ್ಲ ಕೃಷ್ಣ ಹೇಳ್ತಾರೆ. ಅಹಂ ವಿವಸ್ಕೃತ ಯೋಗಂ ಪ್ರೋತ್ಸಾಹಂ, ನಾನು ಮೊದಲು ಸೂರ್ಯನಿಗೆ ಹೇಳ್ಕೊಟ್ಟೆ ಈ ಯೋಗವನ್ನು. ವಿವಸ್ವಾಂ ಮನವೇ ಪ್ರಾಹ ಬಂದು ಇಪ್ರಾಗವೇ ಪ್ರವಿ, ಹೀಗೆ ಅನೇಕ ರಾಜರ್ಷಿಗಳ ಕ್ರಮವಾಗಿ ಬಂತು. ಅವರವರು ತಿಳ್ಕೊಂಡಿದ್ದಷ್ಟೇ ಅಲ್ಲದೆ ಅನುಷ್ಠಾನ ಮಾಡಿ ಅದರಿಂದ ಫಲವನ್ನು ಕಂಡು ಅದರಿಂದ ನಂಬಿ ನಾವೇ ಬಂದವರಿಗೆ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಇದು ಆಮೇಲೆ ನಷ್ಟವಾಯ್ತು. ಕಾಲೇನು ಮಹತಾ ಯೋಗ ನಷ್ಟಪರಂತ ಬಹಳ ಕಾಲದ ನಂತರ ನಷ್ಟವಾಯಿತು. ಮತ್ತೆ ಅದನ್ನು ಜೀವನಗೊಳಿಸಬೇಕು. ಆವಾಗ ನಾನು ಅದಕ್ಕೋಸ್ಕರ ಅವತಾರಗಳನ್ನು ತಾಳ್ತೇನೆ ಅಂತ ಹೇಳ್ತಾನೆ. ಅದಾಗ ಧರ್ಮಕ್ಕೆ ಗ್ಲಾನಿ ಬರೋದು ಇದೆಲ್ಲವೂ ಕೂಡ ನಿರ್ಗುಣವಾದದ ಬಗ್ಗೆ ಈ ರೀತಿಯಾದ ವಿವರಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದರಲ್ಲಿ ಹೇಳಿರೋದು ಸುಳ್ಳು ಅಂತ ಹೇಳಬೇಕಾಗಿಲ್ಲ. ಸುಳ್ಳಾದ ಅರ್ಜುನನ ಪ್ರಶ್ನೆಯಿಂದ, ಸುಳ್ಳಾದ ಕೃಷ್ಣನ ಉಪದೇಶದಿಂದ ಆ ಬ್ರಹ್ಮಾಸ್ತ್ರ ಗೊತ್ತಾಗುತ್ತೆ ಅಂತ ಹೇಳುವಾಗಲು. ಅದಕ್ಕೋಸ್ಕರ ಹೀಗೆ ಲೋಕದಲ್ಲಿ ಹರಡಿರುವ ಅನೇಕ ವಿಧವಾದ ವಾದಗಳನ್ನು ಪರೀಕ್ಷಿಸಿ ವೇದಗಳ ಅಭಿಪ್ರಾಯ ಹೀಗೆ, ವೇದಗಳ ಅಭಿಪ್ರಾಯನ ನಾವು ತಿಳಿದಿದ್ದೀವಿ ಅಂತ ಹೇಳೋದಲ್ಲ. ಇಷ್ಟು ಮಹರ್ಷಿಗಳು ಅನುಸ್ಯೂತವಾಗಿ ಒಬ್ಬರನ್ನೊಬ್ಬರು ಹೇಳ್ಕೊಂಡು ಇವರು ಹೇಳಿದ್ದಾರೆ ಅಂತ ಇನ್ನೊಬ್ರು ಹೇಳೋದಂತೆ ಯಾರು ಅಂಬುದು ಅಂತ ಹೊರದಾಗಿ ಹೇಳಿದ್ರೆ ನಾವು ತುಂಬ ಆಚಾರ್ಯರಿಂದ ಹೀಗೆ ಅಂತೀವಿ ಅಂತ ಹೇಳ್ತಿದ್ದಾರೆ. ಆ ಪ್ರಕ್ರಿಯೆಯಿಂದ ಬರುವಾಗ ನಮಗೆ ಕ್ಷೇಮಕ್ಕೆ ದಾರಿಯಾಗುತ್ತೆ. ಆಗ ತಿಳ್ಕೊಳ್ಳೋದಕ್ಕೆ ಕಷ್ಟವಾದ್ದು ಕೂಡ ಸುಲಭವಾಗಿ ಮಂದಕ್ಕಾಗುತ್ತೆ.
ಗುರುವಿನ ಅನುಗ್ರಹ ಇದ್ದರೆ ನಮಗೆ ತಿಳಿದೇ ಇರೋ ನಮ್ಮ ತಡೆಯನ್ನು ಈ ಗುರುವಿನ ಅನುಗ್ರಹ ಹೋಗಿಸುತ್ತೆ. ಉಪನಿಷತ್ತುಗಳ ಸಮಸ್ತ ಸಂಪತ್ತಿಗೆ ವೀತ ಶೋಕ ಧಾತು ಪ್ರಸಾದಾನ್ ಹಿಮಾನ ವೀಸಂ ಅಂತ ಹೇಳ್ತೀವಿ. ತಿಳ್ಕೊಳ್ಳೋಕ್ಕಾಗದೇ ಇರೋಷ್ಟು ವೈಭವ ಮಾಹಾತ್ಮ್ಯವುಳ್ಳ ಪರಮಾತ್ಮನನ್ನು ಕೂಡ ಅವನ ಅನುಗ್ರಹದಿಂದ ಒಬ್ಬರು ಅರಿಯಬಹುದು. ಧ್ರುವನಿಗೆ ಪರಮಾತ್ಮ ಅನುಗ್ರಹದಿಂದ ತತ್ವವೆಲ್ಲ ಚೆನ್ನಾಗಿ ತಿಳಿಯಿತು. ಪ್ರಹ್ಲಾದನಿಗೆ ಧೃತಿ ಇತ್ತು, ಎಷ್ಟೇ ಪರೀಕ್ಷೆಗೆ ಒಳಗಾದಾಗಲೂ ಕೂಡ ಅವನಿಗೆ ಧೃತಿ ಇತ್ತು. ಅವನಿಗಾಗಿ ಪರಮಾತ್ಮ ಅವತರಿಸವಾಗಾಯಿತು. ನಚಿಕೇತಸ್ಸಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ವೇದಾಂತದಲ್ಲಿ ಒಂದು ಪರಿಣತಿ ಏರ್ಪಟ್ಟು ಅದನ್ನು ತಾನು ತಿಳಿದು ಅನುಷ್ಠಿಸಿ ಸಿದ್ಧಿಯನ್ನು ಪಡ್ಕೊಂಡ ಹೀಗೆಲ್ಲ ಹೇಳುತ್ತೆ. ಆದ್ದರಿಂದ ಪರಮಾತ್ಮ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ದಾರಿ ಅವನಲ್ಲಿ ಭಕ್ತಿ ಮಾಡೋದೇ. ಅವನೊಬ್ಬನಿಗೆ ಪ್ರೀತಿಗೆ ವಿಷಯ ಅಂತ ಹೇಳಬೇಕು ಅಂದರೆ ಭಕ್ತಿ ಇರೋವನ್ನ ಭಕ್ತ ಸಮಯ ಪ್ರಿಯ. ವೇದಾಂತ ಸಂಗ್ರಹದ ತಾತ್ಪರ್ಯ ಯಾವಾಗಲೂ ಹೇಳೋದು ವೇದಗಳು ಪೂರ್ತಿ ಜಗತ್ತು ಸತ್ಯ ಅಂತ ಹೇಳ್ತಾರೆ. ಅದರಲ್ಲಿ ಜ್ಞಾನವುಳ್ಳ ವಸ್ತುಗಳು, ಜ್ಞಾನ ಇಲ್ಲದೆ ಇರೋ ವಸ್ತುಗಳು ಅಂತ ಉಂಟು. ಎರಡೂ ವಿಧವಾದ ವಸ್ತುಗಳಿಗೆ ಈಶ್ವರನಾದ ನಿಯಾಮಕನಾದ ಸ್ವಾಮಿಯನ್ನು ಬಂದಿದ್ದ. ಅವನು ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಅವನಿಗೆ ಎಲ್ಲ ಶ್ರೇಷ್ಠ ಗುಣಗಳು ಅವನಲ್ಲಿದೆ, ಯಾವ ದೋಷವೂ ಅವನಲ್ಲಿಲ್ಲ. ಅಂತಹ ಅನುಗ್ರಹದಿಂದ ನಾವು ನಮ್ಮ ಪರಿಸ್ಥಿತಿಯನ್ನು ಅರ್ಥಿಕೊಂಡು ನಾವು ಮಾಡಬಾರದನ್ನು ಬಿಟ್ಟು ಮಾಡಬೇಕಾದ್ದನ್ನು ಮಾಡಿ ಅವನನ್ನು ಭಕ್ತಿ ಮಾಡೋದಷ್ಟೇ ನಾವು ಮಾಡಬೇಕಾದ್ದು. ಅದರಲ್ಲೇ ಉಪಾಸನೆ ಮಾಡೋಕ್ಕಾಗದೆ ಭಕ್ತಿಯೋಗ ಮಾಡೋಕ್ಕಾಗದೆ ಇದ್ದವರು ಶರಣ ಹೊಂದಬಹುದು. ಅವನ್ನೇ ಶರಣ ಹೊಂದಬಹುದು. ಗೀತೆಯಲ್ಲಿ ಅದನ್ನು ಹೇಳ್ಕೊಟ್ಟಿದ್ದಾನೆ. ಬೇರೆ ಏನು ಮಾಡೋಕ್ಕಾಗದೆ ಇದ್ದೆ ನನ್ನನ್ನು ಶರಣ ಹೊಂದ್ಬಿಡು, ನಾನು ನಿನ್ನ ಪಾಪಗಳನ್ನೆಲ್ಲ ಹೋಗಿಸ್ತೇನೆ. ಅದು ಒಂದು ದಾರಿಯನ್ನು ಹೇಳ್ಕೊಟ್ಟಿದ್ದಾನೆ. ಸಾಧಾರಣವಾಗಿ ನೋಡ್ಬೋದು, ಎಷ್ಟೋ ಪ್ರಯತ್ನ ಮಾಡಿ ಆಗದೇ ಇರೋರು, ಕಾಲು ಬಿದ್ದುಬಿಡೋರು, ಕೊನೆಗೆ ಬರುತ್ತೆ. ಬೇರೆ ಎಲ್ಲ ಕೆಟ್ಟಾಗ ಕೆಲಸ ಕೆಡಬೇಕಾಗಿಲ್ಲ, ಪ್ರಯತ್ನಗಳೆಲ್ಲ ಕೆಡಬೋದು. ಪ್ರಯತ್ನ ಕೆಟ್ಟಿದ್ದರಿಂದ ಫಲ ಕೆಡಬೇಕು ಅಂತ ಎಲ್ಲ ಪ್ರಯತ್ನವೂ ಕೆಟ್ಟಾಗ ಡಾಕ್ಟರ್ಗಳೆಲ್ಲ ಕೈ ಬಿಟ್ಬಿಟ್ರು ಅಂತ ಹೇಳಿದ್ರು ಕೂಡ ಪರಮಾತ್ಮವನ್ನು ಧ್ಯಾನಿಸ್ಕೊಂಡು ಬದುಕಬಹುದು. ಅವರು ಹೇಳ್ತಾ ನಮಗೆ ತಿಳಿದಿರೋದ್ರಿಂದ ಪ್ರಾಣವನ್ನು ಉಳಿಸೋಕ್ಕಾಗೋದಿಲ್ಲ ಅಂತ ಅಷ್ಟೇ ಹೇಳಿದ್ರೆ ಹೊರತು ಈ ಜೀವ ಸತ್ತೋಗ್ತಾನೆ ಅಂತ ಬೇರೆಯವ್ರು ಹೇಳ್ತಾರೆ. ನಮ್ಮಿಂದ ಬದುಕೋಕ್ಕಾಗಲ್ಲ ಅಂತ ಬೇಕಾದ್ರೆ ಬೇರೆಯವ್ರು ಹೇಳ್ಬೋದು. ಪರಮಾತ್ಮ ಅಂಥ ಕಷ್ಟದಲ್ಲಿಲ್ಲ. ಅವನು ಸಂಕಲ್ಪಿಸಿದರೆ ಯಾರಿಗೂ ಯಾವ ಕಷ್ಟವೂ ಬರದೇ ಇರುತ್ತೆ. ಚಿರಂಜೀವಿತ್ವ ಕೂಡ ಕೊಟ್ಟಿದ್ದಾನೆ ಕೆಲವರಿಗೆ. ಕಲ್ಪಾಂತವರೆಗೂ ಇದ್ಕೊಂಡಿರು ಅಂತ ಕೂಡ ಅನುಗ್ರಹ ಮಾಡಬಲ್ಲವನು. ಅದರಿಂದ ಜ್ಞಾನ ಮಾರ್ಗ ಅಂತ ಹೇಳಿರೋದು ಹೌದು, ನಮ್ಮ ಜ್ಞಾನ ಮೋಕ್ಷಕ್ಕೆ ಮಾರ್ಗ ಅಂತ ಹೇಳಿರೋದು ಹೌದು. ಆ ಜ್ಞಾನ ಎಂಥದ್ದು ಅಂತಂದರೆ ಪುಸ್ತಕಸ್ಥವಾದ ಜ್ಞಾನವಲ್ಲ, ವಿಚಾರಾತ್ಮಕ ವಾದಪ್ರತಿವಾದ ಗ್ರಂಥ ಬರೆಯೋದಂಥ ಜ್ಞಾನವಲ್ಲ, ಭಕ್ತಿ ರೂಪವಾದ ಜ್ಞಾನ. ನಾನೆಂಥವನು ನಾವು ತಿಳ್ಕೊಂಡು ನನಗಿಂತ ಎಷ್ಟು ಶ್ರೇಷ್ಠ ಪರಮಾತ್ಮ, ನಾನು ಹೇಗೆ ಅವನನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತಾದಲ್ಲಿ ಅವನಿಗೆ ನಾನು ಅನುಕೂಲನಾಗಿದ್ದರೆ ಸಾಕು. ಅವನನ್ನು ಬೇಡ್ಕೊಂಡ್ರೆ ನನ್ನ ಕ್ಷೇಮ ಸಿಗುತ್ತೆ ಅನ್ನೋ ಭಾವನೆಯನ್ನು ಅದನ್ನ ಭಕ್ತಿ ಪ್ರೀತಿಪೂರ್ವ ಅನುಧ್ಯಾನ ಭಕ್ತಿ ವಿಧೀಯತೆ, ಪ್ರೀತಿಯಿಂದ ಅವನನ್ನು ಸದಾ ನೆನೆಸ್ತಾ ಇರೋದಾಗಿ ಭಕ್ತಿ ಅಂತ ಹೇಳಿ ಅಂಥವನಿಗೆ ಭಕ್ತ ಸಮಯ ಪ್ರಿಯ ಅವನು ಮಾಡ್ತಾರೆ. ಇದು ಎಲ್ಲ ಉಪನಿಷತ್ತುಗಳಷ್ಟೇ ಅಲ್ಲದೆ ಒಂದು ರೀತಿಯಲ್ಲಿ ರಾಮಾನುಜರು ಉಪನಿಷತ್ ಭಾಷೆ ಬರೀಲಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಉಪನಿಷತ್ತುಗಳಿಂತಲೂ ಹೆಚ್ಚು ಭಾಷೆ ಬರೆದಿದ್ದಾರೆ ಅಂತ ಹೇಳ್ಬೋದು. ಕರ್ಮಕಾಂಡಕ್ಕೂ ಹೆಚ್ಚು ಭಾಷೆ ಬರೆದಿದ್ದಾರೆ ಅಂತ ಹೇಳೋದು. ವೇದಗಳ ಸಮಗ್ರವಾದ ಭಾವನೆಯನ್ನು ತಿಳಿಸೋದಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ. ವೇದದ ಒಂದಂಶವಾದ ಉಪನಿಷತ್ತಿಗೆ ಮಾತ್ರ ಮಾಡಲಿಲ್ಲ, ಉಪನಿಷತ್ ಭಾಷೆ ಮಾಡಲಿಲ್ಲ ಅಷ್ಟು ಹೇಳ್ಬೋದು. ಅದಕ್ಕೇನು ಅರ್ಥ? ಉಪನಿಷತ್ತಿಗೆ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ಮಾಡಿದ್ರು ಕೂಡ ಹೇಳ್ಬೋದು. ಅದರಿಂದ ಶುದ್ಧ ಹೆಸರಿಡುವಾಗಲೂ ವೇದಾಂತ ಸಂಗ್ರಹ ಅಂತಲೇ ಹೆಸರಿಟ್ಟು ಇನ್ನೂ ಸುಲಭವಾಗಿ ತಿಳ್ಕೋಬಹುದು. ವೇದಗಳಲ್ಲಿ ಯಾವತ್ತೂ ಶ್ರಮಪಡಿಸೋದಿಲ್ಲ, ಕಷ್ಟಪಡಿಸೋದಿಲ್ಲ. ಲೋಕದಲ್ಲಿ ಕಾವ್ಯ ಓದುವಾಗ ದೊಡ್ಡ ದೊಡ್ಡ ಸಂಸ್ಕೃತ ಓದಿಗಳು ಬರೋದು, ಕಾದಂಬರಿ ಮುಂತಾದನ್ನು ಓದಕ್ಕೆ ಹೋದರೆ ಪ್ರತಿ ಕಾವ್ಯಗಳಲ್ಲಿ ಉದ್ದುದ್ದವಾದ ಪದಗಳು ಎಷ್ಟೋ ಪದಗಳು ಸೇರಿ ಸಮಾಸವಾಗಿರುತ್ತೆ. ಅರ್ಥ ತಿಳ್ಕೊಳ್ಳೋದೇ ಕಷ್ಟ ಅಂತ. ಆ ರೀತಿಯೆಲ್ಲ 2 ಪದಕ್ಕಿಂತ ಹೆಚ್ಚು ಸಮಾಸ ಮಾಡೋದಿಲ್ಲ ವೇದಗಳು. ದ್ವಿಪದ ಸಮಾಸ ಸಾಮಾನ್ಯವಾಗಿ ಮಾಡಿ ಹೇಳ್ತು, ಪೂರ್ವದ ಉತ್ತರವದ ಅಂತ. ಪೂರ್ವದ ಉತ್ತರದೊಳಗೆ ಎಲ್ಲವನ್ನು ವೇದಗಳು ತಿಳಿಸುತ್ತೆ. ಆದ್ದರಿಂದ ಶ್ರಮಪಡಿಸದೆ, ಆದರೆ ತಾನಾಗಿ ತಿಳಿಯೋಕ್ಕಾಗಲ್ಲ, ಆಚಾರ್ಯ ಮುಖಾಂತರ ತಿಳಿಬೇಕಾಗ್ತದೆ. ಅದಷ್ಟಕ್ಕೆ ಬೇಕಾದಷ್ಟು ಮಾಹಾತ್ಮ್ಯ ಉಳ್ಳದ್ದು ವೇದ. ಅದನ್ನು ಕ್ರಮವಾಗಿ ಗುರುಮುಖವಾಗಿ ತಿಳ್ಕೊಂಡೊಬ್ಬನು ಅದರಲ್ಲಿ ಮನನ ಮಾಡ್ತಾ ಇದ್ದರು. ಪರಮಾತ್ಮ ವಿಷಯದಲ್ಲಿ, ತತ್ವ ವಿಷಯದಲ್ಲೇ ನಿಶ್ಚಯ ಉಂಟಾಗುತ್ತೆ. ಅಂಥವನು ಭಗವದ್ ಧ್ಯಾನದಿಂದ ಅವನ್ನ ಒಲಿಸಿಕೊಂಡು
ಭಕ್ತಿಯಿಂದ ಕಷ್ಟಗಳಿಂದ ಪಾರಾಗಬಹುದು. ಯಾವ ಕಾಲದಲ್ಲೂ ಮತ್ತೆ ಸಂಸಾರದಲ್ಲಿ ದುಃಖದಲ್ಲಿ ಸಿಕ್ಕಾಕೋಬೇಕಾಗಿದೆ, ಇದು ಸಾಧ್ಯ. ಆ ರೀತಿಯಾದ ಮೋಕ್ಷವನ್ನು ಪಡ್ಕೊಂಡಾಗಲೂ ಅಲ್ಲೂ ಪರಮಾತ್ಮನಿಗೆ ಸೇವೆ ಮಾಡ್ತಾ ಇರ್ತಾನೆ. ಇದನ್ನು ತೋರಿಸ್ತಾ ಇರೋದು ಮೋಕ್ಷದಲ್ಲಿ. ಮೋಕ್ಷಕ್ಕೆ ಹೋದಾಗಲೂ ಪರಮಾತ್ಮನಿಗೆ ಸೇವೆಯೇ ಮಾಡ್ತಾ ಇರ್ತಾನೆ. ಅಲ್ಲೂ ಇವನು ಸ್ವಾಮಿ ಆಗಿಬಿಡೋದಿಲ್ಲ. ಸ್ವಾಮಿಯೇ ದಾಸನೇ. ಸ್ವಾಮಿಗೆ ದಾಸನಾಗುವ ಪ್ರೀತಿಯಿಂದ ಭಕ್ತಿಯಿಂದ ನಮಗೆ ಶುಶ್ರೂಷೆ ಮಾಡ್ತಾನೆ, ಕೈಂಕರ್ಯ ಮಾಡ್ತಾ ಇರ್ತಾನೆ. ಆದರೆ ಅದೇ ಬಹಳ ಭೋಗ್ಯವಾದ ವಿಷಯ. ನಮಗೆ ಒಬ್ಬರಿಗೆ ಬಹಳ ಗುಣಾಢ್ಯರಾಗಿ ಒಬ್ಬರಿಗೆ ಕಂಡ್ರೆ ಅವ್ರ ಹತ್ರ ಇರೋಣ, ಅವ್ರು ಯಾವುದೋ ಒಂದು ಉಪಕಾರ ಮಾಡೋಣ ಸ್ವಾಭಾವಿಕವಾಗಿ ಅನ್ಸುತ್ತೆ. ರಾಮಾವತಾರದಲ್ಲಿ ರಾಮನ ನೋಡೋರು ಅವನಿಗೆ ಹೇಳ್ತಾರೆ, ಸರ್ವದಾ ಅಭಿಗತಃ ಸದ್ಧಿ ಸಮುದ್ರ ಇವ ಸಿಂಧುಭೀಹಿ. ಸಮುದ್ರ ನದಿಗಳನ್ನು ಕರೆಯೋದಿಲ್ಲ. ನದಿಗಳು ಯಾವಾಗಲೂ ಸಮುದ್ರಕ್ಕೆ ಹೋಗಿ ಸೇರ್ತಾನೆ ಇರುತ್ತೆ. ಆಕರ ಬೇರೆಲ್ಲೂ ಹೋಗೋಕ್ಕಾಗೋದಿಲ್ಲ. ಆಕಾಶ ಪ್ರತಿತುಂಬ ನಸಾಗಚ್ಚದೆ ಸಾಗರ. ಮಳೆ ನೀರು ಆಕಾಶದಿಂದ ಕೆಳಗೆ ಬಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಸಮುದ್ರಕ್ಕೆ ಹೋಗಿ ಸೇರಬೇಕು. ಸಮುದ್ರ ಯಾವುದನ್ನು ಕರಿಬೇಕಾಗಿಲ್ಲ. ಆಕರವಾಗಿ ಸ್ವಾಭಾವಿಕವಾಗಿ ಇರೋದ್ರಿಂದ ಎಲ್ಲೋ ಅಲ್ಲಿ ಹೋಗಿ ಸೇರುತ್ತೆ. ರಾಮನಿದ್ದಾಗ ಅವನು ಒಬ್ಬಂಟಿಗನಾಗಿ ಯಾವಾಗಲೂ ಇರಲಿಲ್ಲ. ಯಾವಾಗಲೂ ಜನ ಮುತ್ತುವರ್ತಾ ಇದ್ರು. ಸರ್ವದಾ ಅಭಿಗತಃ ಸದ್ಭಿ. ಯಾವಾಗಲೂ ಸಜ್ಜನವರು ಅವನ್ನ ಸುತ್ತುವರದೇ ಇರ್ತಾ ಇದ್ದಾನೆ. ಆತಕ್ಕೆ ಬರ್ತಾ ಇದ್ದಾನೆ. ಸಮುದ್ರ ಇವ ಸಿಂಧುಭೀಹಿ. ಅವನು ಗುಣಾನ ಆಕರೋ ಮಹಾನ್. ಅವನು ರತ್ನಾಕರದಂತೆ ಸಮುದ್ರದಂತೆ ನದಿಗಳು ತಾನಾಗಿ ಬಂದ ಅವನನ್ನು ಸೇರ್ಕೊಳ್ತಾ ಇರೋ ಹಾಗೆ ಇವನು ಇದಾನೆ ಅಂತ ಅವನು ಕಾಡು ಹೋದ್ರು ತಪ್ಪೇನಿಲ್ಲ. ಎಲ್ಲೋದ್ರು ಏನಂತ ಅವನು ಎಲ್ಲಿಂದ ಏನೋ ಸುತ್ತಲೂ ಸಜ್ಜನರು ಬರ್ತಾನೇ ಇರ್ತಾರೆ. ಆ ರೀತಿ ಕ್ರಮವಾದ ವೇದದ ಅರ್ಥಜ್ಞಾನದಿಂದ ನಮಗೆ ಎಲ್ಲ ಶ್ರೇಯಸ್ಸು ಸಿಗುತ್ತೆ. ಬರೀ ಮೋಕ್ಷವೇ ಅಂತಲ್ಲ, ಇಲ್ಲಿರುವಾಗಲೂ ಭಗವದ್ ಗುಣಾನುಭವ ಮಾಡ್ತಾ ಇರಬಹುದು. ಆಮೇಲೂ ಕೂಡ ಮತ್ತೆ ಶಾಶ್ವತವಾಗಿ ಮುಂದೆ ಜನ್ಮ ತಾಳದೇ ಇರೋ ಹಾಗೆ ದಾರಿಯನ್ನು ತಿಳ್ಕೋಬಹುದು. ಅದರಲ್ಲಿ ಪರಮಾತ್ಮನಿಗೆ ದಾಸ್ಯ ಮಾಡೋದು ಕೂಡ ಇದು ನಮಗೆ ಹಿತವಾದ ಅಂತಲೂ ಸಮರ್ಥನೆ ಮಾಡ್ತಾರೆ. ಸ್ವಾಮಿ ಒಬ್ಬರಿಗೆ ಸೇವೆ ಮಾಡೋದು ಅಂತ ಅನ್ನೋದು ನಾಯಿ ಪಾಡು ಅಂತ ಹೇಳೋದು. ಸೇವಾ ಶೌರ್ತಿರಾಖ್ಯಾತ ಅಂತ. ಅದರಿಂದ ತಸ್ಮಾತ್ ತಾಂ ಪರಿವರ್ತೆಯೇ. ಸೇವೆ ಮಾಡೋದು ಅನ್ನೋದು ನಾಯಿ ಪಾಡು, ಮಾಡಬಾರದು ಅಂತ ನಮಗೂ ಕೂಡ ಹೇಳ್ತಾರೆ. ಆದರೆ ಅಸೇವ್ಯದ ಸೇವೆ ವಿಷಯ. ಸೇವಿಸತಕ್ಕದವರನ್ನು ಸೇವಿಸಬೇಕಾಗಿ ಬಂದರೆ ಕೆಲವ್ರನ್ನ ನಾವಾಗಿ ಮೇಲ್ಬಿದ್ದು ಸೇವೆ ಮಾಡೋಕ್ಕೆ ಹೋಗ್ಬೋದು. ಅಂಥ ಗುಣಶಾಲಿಗಳಿದ್ದರೆ ಅವಾಗ ಅವರ ಸೇವೆ ದೋಷದಲ್ಲಿ ಸೇರೋದಿಲ್ಲ. ಪರಮಾತ್ಮ ಸೇವ್ಯ ಅದನ್ನು ಹೇಳ್ತಾರೆ. ಸೇವನಿ ಮಾಧವಂ ಸೇವನೀಯಂ ಅಂತ ನಮ್ಮ ಮೊದಲ 100 ಹಾಡುಗಳಲ್ಲಿ ನಿರ್ವಾಹಣೆಯನ್ನು ತೋರಿಸ್ಕೊಡ್ತಾರೆ. ಸೇವ್ಯತ್ವ ಭೋಗ್ಯ ಭಾವ ಶಿವತನ ವಿಭವ ಅಂತ ಒಂದೊಂದು 100 ಹಾಡುಗಳು ಒಂದು ಗುಣವನ್ನು ಹೇಳ್ತಾರೆ. ಅಸೇವ್ಯ ಸೇವೆ ನಾಯಿ ಪಾಡು, ಸೇವ್ಯ ಸೇವೆ ಪುರುಷಾರ್ಥ. ಪುರುಷಾರ್ಥ ತಿಳ್ಕೊಂಡ್ಬಿಟ್ರೆ ಸಾಕು. ಜಗತ್ತಿನೆಲ್ಲ ಸೃಷ್ಟಿಸಿ ರಕ್ಷಿಸಿ ಮತ್ತೆ ಸಂಹಾರ ಮಾಡಿ ಇವಳಿಗೆ ಒಳ್ಳೆ ಕೆಟ್ಟದನ್ನ ಮೋಕ್ಷ ದಾರಿ ಎಲ್ಲ ಹೇಳ್ಕೊಡ್ತಾನೆ ಮಾಡ್ತಾನಂತ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದಿಲ್ಲ. ಗಾಳಿ ಯಾವತ್ತಾದ್ರೂ ಯಾವತ್ತಾದ್ರೂ ಒಂದು ಹೇಳಿದ್ಯಾ ನನ್ನಿಂದ ನೀನು ಬದುಕಿದ್ಯಾ, ನೀನು ಉಸಿರಾಡ್ತಾ ಇದೆಯಾ. ನೀರು ಒಂದು ಯಾರನ್ನಾದ್ರೂ ಹೇಳುತ್ತಾ ನಾನು ಇದ್ದೇ ಇದ್ದೇನೆ ಸಂತೋಷ ಆಗುತ್ತೆ. ಭೂಮಿ ಯಾವತ್ತಾದ್ರೂ ನಾನು ಜಾಗ ಕೊಡೋಲ್ಲ ಅಂತ ಹೇಳುತ್ತೆ. ಆಗಾಗ ನಾನಿದ್ದೇನೆ ಎಲ್ಲಿರ್ತಾ ಇದ್ದೆ ಅಂತ ಕೇಳುತ್ತೆ. ನಿಜವಾಗೂ ಉಪಕಾರ ಮಾಡೋದು ಯಾವುದು? ಮಾತಾಡೋದೇ ಇಲ್ಲ, ಉಪಕಾರ ಮಾಡುತ್ತೇ ಇದ್ಬಿಡುತ್ತೆ. ಆ ರೀತಿ ಇದಕ್ಕೆಲ್ಲ ಕಾರಣ ಪರಮಾತ್ಮ. ಅವನೇನು ಮಾಡ್ತಾನೆ? ಅವನಿಂದ್ರೆ ಆತ್ಮ ಆಕಾಶ ತುಂಬೋದ ಆಕಾಶ ವಾಯು ವಾಯು ಅಗ್ನಿ ಅಗ್ನಿನಾಭ ಅದ್ಭುತಿ ಎಲ್ಲವೂ ಅವನಿಂದ ಉಂಟಾಗೋದು. ಎಲ್ಲವನ್ನೂ ಕೊಟ್ಟಿರೋವನು, ಏನು ಮಾತೇ ಆಡೋದಿಲ್ಲ. ಅವನನ್ನು ನಾವೇನಾದ್ರು ಹೋಗಿ ಅಪ್ಪ ನಮ್ಗೆ ಏನಾದ್ರು ಮಾಡೋಗಿ ಏನು ಮಾಡೋಕ್ಕಾಗಲ್ಲ, ಗುಣಗಾನ ಮಾಡ್ತೀವಿ ಸ್ತೋತ್ರ ಮಾಡ್ತೀವಿ ಅಂತ ಹೇಳ್ಬೋದು. ಅಷ್ಟೇ ಮಾಡಿ ಅಂತ ಹೇಳ್ತಾರೆ. ಆದ್ದರಿಂದ ಅದು ಸೇವೆ ಅಂತ ಹೇಳ್ತಾರೆ. ಸೇವೆಯಿಂದ ತಪ್ಪೇನಿಲ್ಲ. ಸೇವ್ಯರ ಸೇವೆ ಖಂಡಿತ ಮಾಡಬೇಕಾಗ್ತದೆ. ಅಸೇವಿ ಸೇವೆ ಬೇಡ ಅಂತ ಜೀವನಕ್ಕೆ ದಾರಿ ಹೇಳುವಾಗ ಹೇಳೋದು. ನಿಮ್ಮ ಅವನು ಹೇಳುವಾಗ ಜೀವನಕ್ಕೆ ದಾರಿ ಹೇಳುವಾಗ ಸೇವಾ ಶೌರ್ತಿರಾಖ್ಯಾತ ತಸ್ಮಾತ್ ತಾಂ ಪರಿವರ್ತೆಯೇ. ಯಾವನೋ ಒಬ್ಬ ಇಂಥ ಸ್ವಲ್ಪ ದುಡ್ಡಲ್ಲಿ ಎತ್ತಿರೋವ ಅವನನ್ನು ತೃಪ್ತಿಪಡಿಸೋಕ್ಕೆ ಹೋಗ್ಬೇಕು. ಅವನಿಗೆ ಸ್ವಲ್ಪ ತೃಪ್ತಿ ಆಗೋದಿಲ್ಲ. ತೃಪ್ತಿ ಆದರೂ ಹೆಚ್ಚು ಪ್ರಯೋಜನ ಬರೋಲ್ಲ. ಯಾವುದಾದ್ರು ತಪ್ಪಾದರೂ ಕೂಡ ದೂಷಿಸೋದು ಎತ್ತ ಹಾಕ್ತೇನೆ ಅನ್ನೋದು ಹೀಗೆ ಇಂಥ ಅನೇಕ ವಿಧವಾದ ಆ ರೀತಿ ಪರಮಾತ್ಮನ ಸೇವೆಯೂ ಕೂಡ ಬಹಳ ಇಷ್ಟವಾದ್ದು ಪುರುಷಾರ್ಥ. ಇನ್ನೊಂದು ಅಂಶವೂ ಹೇಳ್ತಾರೆ, ಪರಮಾತ್ಮನಂತೆ ಅವನ ಭಕ್ತರನ್ನು ಸೇವೆ ಮಾಡೋದು, ಅವ್ರಿಗೂ ಸೇವೆ ಮಾಡೋದು ಕೂಡ ನಮಗೆ ಹಿತವಾದ. ಆದಿಶೇಷನಿಗೆ, ಗರುಡನಿಗೆ, ವಿಶ್ವಸೇನಿಗೆ, ಅಲ್ಲಿರೋ ನಿತ್ಯಮುಕ್ತರಿಗೆ ಎಲ್ರಿಗೂ ಪರಸ್ಪರ ಒಬ್ಬರಿಗೊಬ್ಬರು
ದಾಸ್ಯ ಭಾಗವನ್ನು ತಾಳ್ತಾರೆ. ಭಗವತ್ ಪಾರತಂತ್ರ್ಯಾದಿ ಪ್ರಬುದ್ಧಸ್ಯ ಸುಖಾಯತೆ. ದುಃಖಾಂತ ಸೇವೆಯನ್ನು ದುಃಖ ಅಂತ ಹೇಳೋರು ಲೌಕಿಕವಾದನ್ನು ಹೇಳಬೇಕು, ಅಸೇವರ ಸೇವೆಯನ್ನು ಹೇಳಬೇಕು. ಸೇವನೀಯನಾದ ಪರಮಾತ್ಮನ ವಿಷಯದಲ್ಲಿ ಅವನೇ ಅಲ್ಲ, ಅವನಿಗೆ ಸಂಬಂಧಪಟ್ಟ ವಸ್ತುಗಳಲ್ಲೂ ಕೂಡ ಸೇವೆ ಮಾಡೋದು ನಮಗೆ ಇಷ್ಟವಾಗುತ್ತೆ. ಅದರಿಂದ ಆ ರೀತಿ ಭಗವತ್ ಸೇವೆ, ಭಾಗವತ ಸೇವೆಯವರಿಗೆ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಹೇಳಿದ್ದು ನಮಗೆ ಉಪಕಾರಕವಾಗಿದೆ. ಇದನ್ನು ನಾವು ವಿಶದವಾಗಿ ತಿಳ್ಕೊಂಡಿದ್ದು ಆಳ್ವಾರುಗಳ ಗ್ರಂಥಗಳಿಂದ. ಆಳ್ವಾರುಗಳೆಲ್ಲ ಒಂದೊಂದು ದಿವ್ಯದೇಶಗಳಲ್ಲಿ ಪರಮಾತ್ಮನಲ್ಲಿ ಹೋಗಿ ನಮಸ್ಕಾರ ಮಾಡಿ ಅರ್ಥಮೂರ್ತಿ ಗುಣಗಳನ್ನು ಕೊಂಡಾಡಿ ಈ ಭಕ್ತಾದಿಗಳು ಹೇಳ್ಕೊತಾ ದಾರಿಯಿಂದಲೂ ನಮಗೆ ವೇದದ ಅರ್ಥದಲ್ಲಿ ನಿಶ್ಚಯ ಉಂಟಾಗಿದೆ. ಇದು ಇವರಲ್ಲುಳ್ಳ ವಿಷಯ. ಭಾಗ್ಯವನ್ನು ಸಿದ್ಧಾಂತಕ್ಕೆ ಹೋಲಿಸುವುದನ್ನು ಇದರಲ್ಲಿ ಅನುಭವಿಸಿ ಭಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟ ಸಂಸ್ಕೃತೇತರ ಭಾಷೆಯವರಿಗೂ ಕೂಡ ಉಪಕಾರವಾಗಿದೆ. ತಮಿಳು ಭಾಷೆಗೆ ಒಂದು ವೈಶಿಷ್ಟ್ಯವೂ ಇತ್ತು. ಈ ಗ್ರಂಥವನ್ನು ಈ ರೀತಿಯಾದ ಮೊದಲು ಸುಲಭವಾಗಿ ಎಲ್ರಿಗೂ ಉಪಕಾರವಾಗೋದನ್ನು ಹೇಳಿಬಿಟ್ಟು ಆಮೇಲೆ ವೇದಾಂತದಲ್ಲಿ ವಿಚಾರ ಬರುವಾಗ ಸೂತ್ರದಲ್ಲಿ ಹೀಗೆ ಅರ್ಥ ಹೇಳೋದು, ಹಾಗಂತ ಹೇಳೋದು, ಇದಕ್ಕೆ ಅದು ವಿರೋಧ, ಅದಕ್ಕೆ ವಿರೋಧ, ಅದಕ್ಕೆ ನ್ಯಾಯ ಅಥವಾ ಪ್ರಮಾಣಗಳನ್ನು ತೋರಿಸೋದು. ಆಮೇಲೆ ಇಂಡೀಕೃತಾರ್ಥ ಇಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ. ವೇದಗಳ ಪೂರ್ಣವಾದ ಸಾರಾಂಶ ಹೀಗಿದೆ, ಇದನ್ನು ಹಿರಿಯರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ತನ್ನ ಅಚೇತನಗಳ ವೈಶಿಷ್ಟ್ಯವನ್ನು ಇದೆಲ್ಲರೂ ಸೇರಿರುವ ಪರಮಾತ್ಮನ ಗುಣಗಳನ್ನು, ವೈಲಕ್ಷಣ್ಯವನ್ನು ಯಾವನು ಚೆನ್ನಾಗಿ ಅರ್ಥಕೊಳ್ತಾನೋ ಅವನ ಅನುಗ್ರಹವನ್ನು ಪಡೆಯೋದಕ್ಕೆ ಮಾಡಬೇಕಾದ ಭಕ್ತಿ ಉಪಾಯವನ್ನು ಅನುಷ್ಠಿಸಿದವನಿಗೆ ಯಾವ ಕಾಲದಲ್ಲೂ ಶ್ರಮವಿಲ್ಲದೆ ಕ್ಷೇಮ ಸಿಕ್ಕುತ್ತೆ. ಅದು ಶಾಶ್ವತವಾದ್ದು. ಇದನ್ನು ಹೇಳೋದಕ್ಕೆ ವೇದಗಳು ಬಂದಿತ್ತು. ಬೇರೆ ಬೇರೆ ಭಾಗ ಬೇರೆ ಬೇರೆ ಕ್ರಮದಲ್ಲೇ ಕಡಿಮೆ ಹೆಚ್ಚು ಕಾಲ ತಗೊಳ್ಳೋದ್ರಿಂದ ರೀತಿಯಲ್ಲಿ ಇದನ್ನೇ ಎಲ್ರಿಗೂ ಬೋಧಿಸುತ್ತೆ. ಅದಕ್ಕೋಸ್ಕರ ವೇದಾಂತ ಸಂಗ್ರಹವಿದ್ದರೆ ಸಾಕು, ಎಲ್ರಿಗೂ ಇದು ಕೈಪಿಡಿಯಾಗುತ್ತೆ. ಎಂಥ ಕತ್ತಲೆ ಇದ್ದರೂ ಇದು ಬೆಳಕಾಗಿತ್ತು, ಆ ಕತ್ತಲೆಯನ್ನು ಹೋಗಿಸುತ್ತೆ, ನಿವಾರಣೆ ಮಾಡುತ್ತೆ. ಶ್ರುತಿನ್ಯಾಯಾಭೇದವನ್ನು ಅನೇಕ ಅರ್ಥಗಳು ಮಾಡಿ ಕಿವಿ ಕೂಡ ಕೇಳಿಸ್ದೇ ಇರೋಷ್ಟು ಈ ಸಿದ್ಧಾಂತಗಳೆಲ್ಲ ಹೋಗ್ಬಿಡುತ್ತೆ. ಕೃತ್ಯಭೇದ ನ್ಯಾಯಾಭೇದ ಮಹರ್ಷಿ ವಾಸ್ತವ್ಯಾಚಾರ ಅಂತಿದ್ರು. ಅವರು ವ್ಯಾಖ್ಯಾನಿಗೆ ಸಂಗೀತ ಪುಸ್ತಕ ಮತ್ತೆ ಹಾಕಿದ್ದಾರೆ. ಅವರು ಭಾಳ ಹಿಂದೆ ಕಥಾ ಸಂಗ್ರಹಕ್ಕೆ ತಾತ್ಪರ್ಯಚಂದ್ರಿಕೆಯನ್ನು ಇವನು ತಾತ್ಪರ್ಯ ದೀಪಿಕೆಯನ್ನು ಸುದರ್ಶನ ಸೂರಿಗಳ ಭಾಷೆ ಅಂದ್ಕೊಂಡು ತಮಿಳಿನವರು ಬಂದಿದ್ದಾರೆ. ಅದರಲ್ಲೂ ಕೆಲವೆಲ್ಲ ಭಾಳ ಸರಳವಾಗಿ ತೋರಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ ತೋರಿಸ್ತಾರೆ ಅನೇಕ ವಿಧವಾಗಿ. ಅವರವರು ಪ್ರತಿಭೆಗೆ ಗೊತ್ತಾಗುತ್ತೆ, ಹೋಗಿ ಬರುತ್ತೆ, ತೋರಿಸ್ಕೊಡ್ತಾರೆ. ಅದಾದರೂ ನಾವು ತಿಳ್ಕೊಂಡು ನಮ್ಮ ಆತ್ಮವನ್ನು ಕ್ಷೇಮ ಮಾರ್ಗಕ್ಕೆ ಕರ್ಕೊಂಡು ಹೋಗೋದು. ಆಗ ಈ ದಾರಿ ತೋರಿಸ್ಕೊಟ್ಟವರಲ್ಲಿ ನಮ್ಮ ಕೃತಜ್ಞತೆಯನ್ನು ತಿಳಿಸೋದಕ್ಕೆ ಇಂಥ ತಿರ್ನಕ್ಷತ್ರ ಮುಂತಾದರ ಅನುಷ್ಠಾನ ಮಾಡುವುದು. ನಮಗೆ ಕಣ್ಣು ಕಾಣದೇ ಇದ್ದವನಿಗೆ ಕಣ್ಣನ್ನು ತೆರೆಸಿಕೊಟ್ಟವರು ಇದ್ದರೆ ಅವರು ಮಾಡಿದ ಉಪಕಾರಕ್ಕೆ ನಾವೇನು ಉಪಕಾರ ಮಾಡೋದು. ಸಂತೋಷದಿಂದ ಕೃತಜ್ಞತೆಯಿಂದ ಸ್ಮರಿಸ್ಕೋಬಹುದು, ಗುಣಗಾನ ಮಾಡಬಹುದು. ಆ ದೃಷ್ಟಿಯಿಂದಲೇ ಆಳ್ವಾರಾಚಾರ್ಯಗಳ ಕಾಂಡಾಟ ನಕ್ಷತ್ರ ಮಾಡ್ತೀವಿ. ಹಾಗೆ ಮುಂದೆ ನಡೆಸುವಾಗ ದೇಶದ ನಕ್ಷತ್ರ ಇರುತ್ತೆ. ಅವರು ಮಾಡಿದ ಉಪಕಾರವನ್ನು ಸ್ಮರಿಸ್ಕೊಳ್ಳೋದು. ಆ ರೀತಿ ಅವಕಾಶದಲ್ಲಿ ನನಗೂ ಒಂದು ಪಾಲು ಸಿಕ್ಕಿದ್ದು. ಶ್ರೀವತ್ಸನ್ನವ್ರಿಗೂ ಸ್ವಾಮಿ ಅವ್ರಿಗೆಲ್ಲ ಕೃತಜ್ಞರಾಗಿರ್ಬೇಕು. 4 ಜನರನ್ನ ಕೂರಿಸಿ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಪ್ರಚೋದನೆ ಮಾಡಿದ್ರೆ ಅದು ಒಂದು ರೀತಿಯಲ್ಲಿ ಕೊಂಡಾಡಬೇಕಾದ್ರೆ ನಡೆಸೋದು ತುಂಬ ಅನುಗ್ರಹದಿಂದ ಮೇಲೆ ಮೇಲೆ ಚೆನ್ನಾಗಿ ವೃದ್ಧಿಯಾಗೂ ನಡೆಯಲಿ ಆತನ್ನು ಉಳಿಸ್ಕೊಳ್ತೇನೆ. ವಿದ್ಯಾರ್ಥಿಗೆ ಸಿಂಹ ಕಲ್ಯಾಣ